ಎಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ಕೋರ್ತೀನಿ. ವಿದ್ವಾನ್ ನಾಗರಾಜ್ ಅವ್ರನ್ನ ನಾವೆಲ್ಲರೂ ಬಲ್ಲೆವು. ಅವರ ಸಂಗೀತ ಕೇಳಿದವರು, ಅದನ್ನು ಇಷ್ಟಪಡ್ದವರು ಯಾರು ಇಲ್ಲ ಅಂದರೆ ತಪ್ಪಾಗ್ಲಾರ್ದು. ಆದರೆ ನಾವೇನು ಮಾಡ್ತೀವಿ, ನಮ್ಮ ಹತ್ತಿರದಲ್ಲೇ ಇರೋರು, ಒಬ್ಬ ದೊಡ್ಡ ಕಲಾವಿದ ಇರ್ಬೋದು, ನಟ ಇರ್ಬೋದು, ಯಾರೇ ಇರ್ಬೋದು, ಅವ್ರು ತುಂಬ ನಮ್ಮ ಪಕ್ಕದಲ್ಲೇ ಇದ್ದಾಗ ಅವ್ರ ಅನುಭವಗಳ ಬಗ್ಗೆ ತಿಳ್ಕೊಳ್ಳೋಣ ಅಂತ ನಾವು ಯಾರೂ ಪ್ರಯತ್ನ ಮಾಡಲ್ಲ. ಇಲ್ಲೇ ಇದ್ದಾರೆ, ನಾವು ಅವ್ರ ಸಂಗೀತ ಕೇಳಿದ್ದೀವಿ, ನಾಗರಾಜ್ ಗೊತ್ತು ಅಂತ ಅಂದ್ಕೊಂಡ್ಬಿಡ್ತೀವಿ. ಅವರ ಅಪಾರ ಅನುಭವಗಳ ರಾಶಿ, ಅದರಿಂದ ಅವರನ್ನು ಮಾತಾಡಿಸಿ ಒಂದೆರಡು ಮುತ್ತು ರತ್ನ ಅದರಿಂದ ತಗೊಳ್ಳೋಣ ಅಂತ ನಾನು ಈ ಪ್ರಯತ್ನ ಮಾಡ್ತಾ ಇದ್ದೀನಿ. ಸುರುಚಿ ರಂಗಮನೆ ಜೊತೆ ನಾವು ಕಾರ್ಯಕ್ರಮ ಮಾಡೋಕ್ಕೆ ಶುರು ಮಾಡಿ ಇದು 3ನೇ ಕಾರ್ಯಕ್ರಮ. 2 ಕಾರ್ಯಕ್ರಮ ಮಾಡಿದ್ವಿ, ಇದು 3ನೇ ಕಾರ್ಯಕ್ರಮ. ವರ್ಷದಲ್ಲಿ ಒಂದು 4 ಕಾರ್ಯಕ್ರಮ ಮಾಡೋಣ ಅಂತ ಸತ್ಯವತಿಯವರು ಒಂದು ನಡೆಸ್ಕೊಟ್ರು, ಉದಯ್ ಕಿರಣ್ ಒಂದು ನಡೆಸ್ಕೊಟ್ಟ. ಇದು ಒಂದು ಬೇರೆ ತರಹ ಸಂವಾದ ಕಾರ್ಯಕ್ರಮನ ಮಾಡಬೇಕು ಅಂತ. ಈಗ ನಾಗರಾಜ್ ಅವ್ರನ್ನ, ಈ ಮಗು, ನಿನ್ನ ಹೆಸರು ಹೇಳು ಮರ್ತ್ಬಿಡ್ತೀನಿ ನಾನು, ವೃಷಿಕಾ, ಅವಳು ಬೊಕ್ಕೆ ಕೊಟ್ಟು ನಾಗರಾಜ್ ಅವ್ರನ್ನ ಸ್ವಾಗತಿಸ್ತಾಳೆ. ಬಮ್ಮ, ಹೇಳು ಹೇಳು ಹೇಳು, ಇಬ್ರು ಬನ್ನಿ. ಈ ದಿವಸಕ್ಕಾಗಿ ಬಹಳ ದಿವಸದಿಂದ ಕಾಯ್ಕೊಂಡಿದ್ವಿ. ಒಂದು 2-3 ತಿಂಗಳಿಂದ ಟ್ರೈ ಮಾಡಿದ್ರು. ಅವರು ತುಂಬ ಬ್ಯುಸಿ ಆರ್ಟಿಸ್ಟು. ಅವರು ಮೈಸೂರಿನಲ್ಲೇ ಸಿಕ್ಕಲ್ಲ. ಅವ್ರನ್ನ ಬೇರೆ ಬೇರೆ ಊರುಗಳಲ್ಲಿ ಇರ್ತಾರೆ, ಅಲ್ಲಿ ಕಂಡಿಡಿದು ನೀವು ಮೈಸೂರಿಗೆ ಯಾವಾಗ ಬರ್ತೀರಿ ಅಂತ ಕೇಳಿ ಈ ಕಾರ್ಯಕ್ರಮ ಇಟ್ಕೊಂಡ್ವಿ. ಹಾಗೆ ನಾಗರಾಜ್ ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತ ಕೋರ್ತೀನಿ. ಧನ್ಯವಾದ. ಈ ಸಂವಾದ ನಡೆಸ್ಕೊಡೋಕ್ಕೆ ಮಾನಸ್ ನಯನ ಅಥವಾ ರಾಧೇಶು ಅಂತ ಎಲ್ಲ ಟ್ರೈ ಮಾಡಿದೆ. ನಾನೇ ಕೂತ್ಕೊಂಡು ಮಾತಾಡೋದು ಬೇಡ, ಅವ್ರುಗಳಾದರೆ ಸ್ಫುಟವಾಗಿ ಚೆನ್ನಾಗಿ ಮಾತಾಡ್ತಾರೆ. ಅವರಿಬ್ಬರಿಗೂ ಬರೋಕ್ಕೆ ಬಿಡುವಾಗಲಿಲ್ಲ. ಆಮೇಲೆ ಇಲ್ಲಿ ನಮ್ಮ ಶಶಿಧರ್ ಡೋಂಗ್ರೆ ಅವರು ಆಫೀಸ್ದು ಯಾವುದೋ ತುಂಬ ದೊಡ್ಡ ಕೆಲಸದಲ್ಲಿ ಇವತ್ತು ಮೀಟಿಂಗು, ಅಲ್ಲಿರಲೇಬೇಕು ಅಂತ ಅನಿವಾರ್ಯತೆ ಹೇಳಿದ್ರು. ಅದರಿಂದ ಅವರು ಬರೋಕ್ಕಾಗಲಿಲ್ಲ. ಹಾಗಾಗಿ ನಾನೇ ನಿಮ್ಮ ಜೊತೆ ಸಂವಾದ ಮಾಡೋಣ ಕೂತ್ಕೊಂಡಿದ್ದೀನಿ. ನಮ್ಮ ನಾಗಣ್ಣ ಅವರು ವಿಶ್ವವಿಖ್ಯಾತ ವೈಲಿನ್ ಪಟು ಅನ್ನೋದು ಎಷ್ಟು ಸತ್ಯವೋ, ಅವರು ಸದಾ ಹಸನ್ಮುಖಿ, ಯಾವಾಗಲೂ ಒಂದು ನಗೆಚಾಟಿಕೆ ಹಾರಿಸ್ತಾನೆ ಮಾತಾಡ್ತಾರೆ ಅನ್ನೋದು ಅಷ್ಟೇ ಸತ್ಯ. ಬನ್ನಿ ಅವ್ರ ಜೊತೆ ಮಾತಾಡೋಣ, ನಗೋಣ. ನಮಸ್ಕಾರ ನಾಗರಾಜ್. ನಮಸ್ತೆ. ನಮ್ಮ ಈ ಸಂಭಾಷಣೆಗೆ ಒಂದು ದಾರಿ, ಅದರಲ್ಲಿ ಮುಂದುವರಿಯೋಣ ಅನ್ನೋಕ್ಕೋಸ್ಕರ ಅನುಕೂಲವಾಗಲಿ ಅಂತ ನಾನು ಕೆಲವು ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀನಿ, ಬರ್ಕೊಂಡು ಬಂದಿದ್ದೀನಿ. ನಿಮ್ಮ ಬಾಲ್ಯದ ದಿವಸಗಳು ಹೇಗಿದ್ವು ತಿಳಿಸಿ. ಮನೆಯೇ ಪಾಠಶಾಲೆ, ತಂದೆ ಗುರು ಆದಾಗ ಮನೆ ವಾತಾವರಣದಲ್ಲಿ ಅವರು ನಮ್ಮ ಮೇಲೆ ಯಾವಾಗಲೂ ಕಣ್ಣಿಟ್ಟಿರ್ತಾರೆ. ನೀವು CCTVಯ ಕಣ್ಗಾವಲಿನಲ್ಲಿದ್ದೀರಿ ಎಂಬಂತಹ ಅನುಭವ ಅದು ನನಗೂ ಸ್ವಲ್ಪ ಇತ್ತು. ನಿಮ್ಮ ತಂದೆಯವರಾಗಿ, ಗುರುವಾಗಿ ಶ್ರೀ ಮಹದೇವಪ್ಪನವರು, ಅವರೊಡನೆ ನಿಮ್ಮ ಒಡನಾಟ ಹೇಗಿತ್ತು? ನಿಮ್ಮ ಮೊಟ್ಟ ಮೊದಲನೇದಾಗಿ ಇಲ್ಲಿ ಯಾರ್ಯಾರು ಬಂದಿದ್ದೀರಿ, ನನ್ನ ಅಭಿಮಾನಿಗಳು, ಹಿತೈಷಿಗಳು, ಅವರೆಲ್ಲರಿಗೂ ನನ್ನ ಧನ್ಯವಾದಗಳು, ನಮಸ್ಕಾರಗಳನ್ನು ತಿಳಿಸ್ತಾರೆ. ನಾನು ಇವತ್ತು ಇಲ್ಲಿ ಭಾಗವಹಿಸ್ಬೇಕಂತ ಗೊತ್ತಿತ್ತು. ಇವರು ಈ ಥರ ಪ್ರಶ್ನೆ ಕೇಳಿ ಇಲ್ಲಿಂದ ಶುರು ಮಾಡಿದ್ರೆ ಚೆನ್ನಾಗಿರುತ್ತೆ ನೀರ್ಜಾ ಮೇಡಮ್ ಅಂತ ಮನಸ್ಸಲ್ಲಿ ಅನ್ಕೊಂತ ಇದ್ದೆ. ಹಾಗೆ ಶುರುವಾಯ್ತು. ನನಗೆ 1 ವರ್ಷ ಅಥವಾ ಇನ್ನೂ 6 ತಿಂಗಳು ಮಗು ಆಗಿದ್ದಾಗಲೇ ನಮ್ಮ ತಂದೆಯವರು ಮನೆಯಲ್ಲಿ ನಮ್ಮ ತಾಯಿಗೆ ಒಂದು ಸ್ಟ್ರಿಕ್ಟ್ ರೂಲ್, ನಿಬಂಧನೆಗಳನ್ನ ಹೇಳ್ಬಿಟ್ಟಿದ್ರು. ನಮ್ಮ ತಂದೆಯವರು ಹಾಡ್ತಾ ಇದ್ರೆ ಅಥವಾ ವೈಲಿನ್ ನುಡಿಸ್ತಾ ಇದ್ರೆ ಮಗುನ ಅಲ್ಲಿ ಮಲಗಿಸಿರ್ಬೇಕು. ಅದು 6 ತಿಂಗಳ ಮಗುವಿಂದಾನು ನಾನು
ಕೇಳ್ತಾನೆ ಬೆಳೆದಿದ್ದೀನಿ. ಆಕ್ಚುಲಿ ಇವತ್ತು ಇನ್ನೂ ಒಂದಷ್ಟು ಯುವ ಪ್ರತಿಭೆಗಳು ಅಥವಾ ಯಂಗ್ ಜನರೇಷನ್ ಅವರು ಆಸ್ಪೈರಿಂಗ್ ಸ್ಟೂಡೆಂಟ್ಸ್ ಬಂದಿದ್ದಿದ್ರೆ ಇನ್ನೂ ಅವರಿಗೆ ಸೀಕ್ರೆಟ್ ಅನೇಕ ವಿಷಯಗಳನ್ನ ಹೇಳ್ತಾ ಇದ್ದೆ. ಈಗ ಅವ್ರುಗಳು ಬರ್ದೇ ಇರೋದ್ರಿಂದ ನಾನು ಕೆಲವನ್ನ ಮುಚ್ಚಿಟ್ಬಿಡ್ತೀನಿ ಇವತ್ತು. ಇಲ್ಲ, ಕೆಲವ್ರು ಇದ್ದಾರೆ. ಹಾಗೆ ಬೆಳೆದೆ. 6 ತಿಂಗಳು ಹಾಗೆ ಕೇಳ್ತಾ ಇದ್ದೆ. ನನಗೆ ಒಳಗಡೆ ಮಗು ಸಂಸ್ಕಾರ ಆಗ್ತಾನೆ ಇತ್ತು ಒಳಗಡೆ. ಆಮೇಲೆ ಬಹುಶಃ ನನಗೆ 4 ವರ್ಷ ಆಗಿದ್ದಾಗ ನಮ್ಮ ತಂದೆ ರೇಡಿಯೋ ತಗೊಂಡ್ರು ಅನ್ಸುತ್ತೆ. ಮನೆಗೆ ರೇಡಿಯೋ ಬಂತು. ಯಾವಾಗಲೂ ಆ ರೇಡಿಯೋಲಿ ಎಲ್ಲೆಲ್ಲಿ ಸ್ಟೇಷನ್ ಬರುತ್ತೆ ಅಲ್ಲಲ್ಲಿ ಪೆನ್ನಲ್ಲಿ ಮಾರ್ಕ್ ಮಾಡಿ ಇಟ್ಬಿಡ್ತಾ ಇತ್ತು ನಮ್ಮ ತಂದೆ. ನಮ್ಮ ತಾಯಿ ಅಕಸ್ಮಾತ್ ನಮ್ಮ ತಂದೆಯವರು ಬ್ಯುಸಿ ಇದ್ರೆ ಯಾವತ್ತು ಮನೇಲಿ ಇದೇ ಹೋದ್ರೆ ನಮ್ಮ ತಾಯಿ ಆನ್ ಮಾಡಿ ಆ ಜಾಗಕ್ಕೆ ಬಂದು ಅಲ್ಲಿ ಸಂಗೀತ ಬರ್ತಾ ಇರುತ್ತೆ, ಇಂಥ ಟೈಮಿಂದ ಇಂಥ ಟೈಮಿಗೆ ನೀನು ಆನ್ ಮಾಡು ರೇಡಿಯೋನ ಅಂತ. ಸೊ ನನಗೆ ನಾನು ಎಚ್ಚರಾಗಿದ್ರೆ ಸಂಗೀತ ಕೇಳ್ತಾ ಇರ್ತೀನಿ, ಇಲ್ಲದ್ರೆ ಮಲಗಿರ್ತೀನಿ ಮಗುನಲ್ಲಿ ಅನ್ನೋದು ಅದು ಶತಸಿದ್ಧ. ಸರಿ, ಆದ್ರೆ ನೀವು ರೇಡಿಯೋ ಮುಂದೆ ಸೇರ್ತೀರಿ ಅಂತ ಮೊದ್ಲೇ ನಿಮ್ಮನ್ನ ರೇಡಿಯೋಲ್ಲೇ ತಯಾರು ಮಾಡಿ ಇರ್ಬೋದು, ಇಲ್ದೇನೂ ಇರ್ಬೋದು. ಯಾಕಂದ್ರೆ ಆಗ ಟೇಪ್ ರೆಕಾರ್ಡ್ ಇರ್ಬೋದು, ಇಲ್ದೇನೂ ಇರ್ಬೋದು. ಯಾಕಂದ್ರೆ ಆಗ ಟೇಪ್ ರೆಕಾರ್ಡ್ ಇರ್ಲಿಲ್ಲ. ಮತ್ತೆ ನಾನು ಎಲ್ಲ ಕಡೆಗೂ ಕರ್ಕೊಂಡು ಹೋಗುವಷ್ಟು ದೊಡ್ಡ ಮಗು ಆತರ ಅಲ್ಲ. 3 ವರ್ಷ 2 ವರ್ಷ ತೊಂದರೆ ಬೇಡ ಅಂತ ಮನೇಲೆ ಸಂಸ್ಕಾರ. ಯಾರೇ ಸ್ಟೂಡೆಂಟ್ ಬಂದ್ರು ಅವರಿಗೆ ಪಾಠ ಆಗ್ಬೇಕಾದ್ರೆ ನಾನು ಅಲ್ಲಿ ಮಲಗಿಸ್ತಾ ಇದ್ದೆ. ಹಾಗೆ ನಾ ಬೆಳೆದೆ. ಬಹುಶಃ 6ನೇ ವಯಸ್ಸಿನಲ್ಲಿ ನನಗೆ ನಮ್ಮ ತಂದೆಯವರ ಒಬ್ರು ಆಪ್ತ ಸ್ನೇಹಿತರು AR ಕೃಷ್ಣಮೂರ್ತಿ ಅಂತ, ನಮ್ಮ ತಂದೆಗಿಂತ ಸ್ವಲ್ಪ ಸೀನಿಯರ್. ಅದಕ್ಕೆ ಮುಂಚೆ ಹೇಳ್ಬೇಕಲ್ಲ, ನಮ್ಮ ತಂದೆಯವರ ಗುರುಗಳು ಟಿ ಪುಟ್ಟಸ್ವಾಮಯ್ಯ ಅಂತ. ಇವರು ಚೌಡಯ್ಯನವರ ತಮ್ಮ. ಒನ್ ಆಫ್ ದಿ ಮೋಸ್ಟ್ ನಾಲೆಡ್ಜಬಲ್ ವೋಕಲಿಸ್ಟ್. ನನ್ನ ಸರ್ವೀಸ್ನಲ್ಲಿ ಇದುವರೆಗೆ ಅದಕ್ಕಿಂತ ಅದ್ಭುತವಾದ ಭಾರಿ ಜ್ಞಾನ ಹೊಂದಿರುವಂತ ವ್ಯಕ್ತಿನ ನಾನು ನೋಡೇ ಇಲ್ಲ. ಅವ್ರ ಬಗ್ಗೆ ಆಮೇಲೆ ಒಂದು ಸ್ವಲ್ಪ ಪ್ರಸ್ತಾಪ ಮಾಡ್ತೀನಿ. ಸೊ ಅವ್ರ ಹತ್ರ ನಮ್ಮ ತಂದೆ ಕಲ್ತಿದ್ದು. ಸರಿ, ಅವರ ಸೀನಿಯರ್ ಶಿಷ್ಯರು, ಪುಟ್ಟಸ್ವಾಮಿನವರ ಸೀನಿಯರ್ ಶಿಷ್ಯರು ಈ AR ಕೃಷ್ಣಮೂರ್ತಿ ಅಂತ. ಅಲ್ಲಿ 1.5 ವರ್ಷ ವೋಕಲ್ ಕಲಿಯಕ್ಕೆ ಹೋದೆ. ಬಹುಶಃ ನಾನು ಅಲ್ಲಿ ಎಷ್ಟು ಸೀರಿಯಸ್ ಆಗಿ ಕಲಿತಾ ಇದ್ದೆ ಗೊತ್ತಿಲ್ಲ. ಅಂತ ಗಣನೀಯವಾದ ಪ್ರಗತಿಯನ್ನ ಏನು ಸಾಧಿಸಲಿಲ್ಲ, ಅಂದ್ರೆ ಏನೋ ಅಂತ. ಸರಿ, ನನಗೆ 6.5-7 ವಯಸ್ಸು ಇರ್ಬೋದು ಅಥವಾ 6.5 ಇರ್ಬೋದು. ಆಗ ನಾಳೆಯಿಂದ ನೀನು ಹೋಗ್ಬೇಡ, ವೈಲನ್ ಹೇಳ್ಕೊಡ್ತೀನಿ ಅಂತಂದ್ರು. ಸುಮ್ಮನೆ ಅದು ಏನು ನಮ್ಮ ತಂದೆಯವರೆಗೂ ಬಹಳ ನೀವು ಉಮೇದು ಅಂತೀವಲ್ಲ, ಹಿಂಗೆ ಇವನು ಕಲ್ತು ಬಿಟ್ಟು ಏನೋ ಆಗ್ಬಿಡುತ್ತೆ ಅಂತ ಅವ್ರಿಂದನೂ ಏನು ಇರ್ಲಿಲ್ಲ. ಅವ್ರಿಗೆ ಬಿಟ್ಟು ಆಸೆ ಅಂತೂ ಇತ್ತು, ಇವನಿಗೆ ಏನಾದ್ರು ಮಾಡೋಣ ಅಂತ. ಸರಿ, ವೈಲನ್ ಕಲ್ಸಕ್ ಶುರು ಮಾಡಿದ್ರು. ಇನ್ಫ್ಯಾಕ್ಟ್ ನಮ್ಮ ತಂದೆಯವರು ಎಲ್ಲ ಒಂದ್ ದಿವಸ ಕಾರ್ಯಕ್ರಮಕ್ಕೆ ಹೋಗಿರ್ಬೇಕಾದ್ರೆ ನಮ್ಮ ಚಿಕ್ಕಪ್ಪ, ಅಂದ್ರೆ ನಮ್ಮ ಕೊನೆಯ ಚಿಕ್ಕಪ್ಪ ಸುಬ್ಬಣ್ಣ ಅಂತ ಒಬ್ಬರಿದ್ರು. ಅವರು ಒಂದ್ ಸ್ವಲ್ಪ ಸಂಗೀತ ಕಲ್ತಿದ್ರು. ಅವರು ವೈಲನ್ ಕಲ್ತಿದ್ರು. ಒಂದು ಸರಳೆ ವರ್ಷ ಹೇಳ್ಕೊಡ್ತೀನಿ ಅಂತ ಫಸ್ಟ್ ಸರಿಗಮ್ಮ ಪದನಿಸ. ಅವರು 6 ಗಂಟೆಗೆ ಸರಳ ವರ್ಷ ಹೇಳ್ಕೊಟ್ಟಿದ್ರೆ ನಾನು 8 ಗಂಟೆ ಒಳಗಡೆ ಅಲಂಕಾರನ ಮುಗಿಸಿದ್ದೆ. ಅಂದ್ರೆ ನಾನು ಅಷ್ಟು ಫಾಸ್ಟ್. ಅದು ಎತ್ತಕ್ಕೆ ಹಾಗೆ ಫಾಸ್ಟ್, ಹಂಗ ಕಲಿತೀನಿ ಅನ್ನೋದೆಲ್ಲ ಅದು ನನ್ನ ಲೆವೆಲ್ಗೆ ನನಗೆ ಥಿಂಕ್ ಮಾಡಿ ಗೊತ್ತಾಗಲ್ಲ. ತಂದೆ ಬರೋ ಅಷ್ಟರಲ್ಲಿ ನಾನು ಅಲಂಕಾರ ಎಲ್ಲ ಮುಗಿಸಿದ್ದೆ. ಅಣ್ಣ ನೀವು ಒಂದ್ ಸ್ವಲ್ಪ ನುಡಿಸ್ತಾನೆ ಕೇಳಿ ಅಂದ್ರು ನನ್ನ ಚಿಕ್ಕಪ್ಪ. ಏನ್ ನುಡಿಸ್ತಾನೆ ಅವನು ಅಂತ. 6 ಗಂಟೆಯಲ್ಲಿ ಅವ್ರಿಗೆ ಗೊತ್ತಿಲ್ಲ. ನಾನು ಅಲಂಕಾರ ಎಲ್ಲ ನುಡಿಸ್ತೆ. ಇವನು ಎಷ್ಟು ಚೆನ್ನಾಗಿ ಪರವಾಗಿಲ್ಲ ಅಂದ್ರು. ಆದ್ರೂ ಸುಮ್ಮನೆ ಹೇಳ್ಕೊಡ್ತಾ ಇದ್ರು ನನ್ನ ಪಾಡಿಗೆ. ಬಟ್ ಎಲ್ಲಾನು ಒಂದೊಂದೇ ಸಲ. ನನ್ನ ಇದುವರೆಗೆ ನಾನು ಅಪಸ್ವರ ನುಡಿಸಿದ್ದೆ ನಂಗೆ ಗೊತ್ತಿಲ್ಲ, ಅಥವಾ ಇದು ನುಡ್ಸಕ್ ಕಷ್ಟ, ಇದು ನುಡ್ಸಕ್ ಆಗಲ್ಲ ಅಂತ ಅನ್ನೋದೇ ನನ್ನಲ್ಲಿ ಹಿಸ್ಟ್ರಿಲೇ ಇಲ್ಲ. ಯಾಕೆ ಅಂದ್ರೆ ಸಂಸ್ಕಾರ. ನಾನೇ ಅದು ನನ್ನ ವೈಯಕ್ತಿಕವಾದ ಇದೆ ಅಂತ ನಾನು ಭಾವಿಸೋದಿಲ್ಲ. ಅದು ನಮ್ಮ ತಂದೆಯವರು
ಕೊಟ್ಟ ಸಂಸ್ಕಾರ, ಸಂಗೀತ ಸದಾ ಸಂಗೀತ ಶ್ರವಣ, ಅದ್ರದ್ದು ಎಫೆಕ್ಟ್ ಇರ್ಬೋದು. ಆಮೇಲೆ ನಾನು ನಿಮ್ಮ ಪ್ರಶ್ನೆಗೆ ನನ್ನ ಮೊದಲನೇ ಕಾರ್ಯಕ್ರಮದವರೆಗೂ ಹೋಗಿ ನಿಲ್ಲಿಸ್ತೀವಿ ಉತ್ತರಾನ. ಬೇಗ ಬೇಗ ಕಲ್ತೆ ಮೇಡಮ್, ಹೇಳ್ಕೊಟ್ಟಿದ್ದಲ್ಲ ಟಕ್ 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 ಅಂತ. ಇವತ್ತು ಒಂದು ವರ್ಣ ಕಲಿಬೇಕು, ಮುಗೀತು. ಇವತ್ತು ವರ್ಣ, ನಾಳೆ ಒಂದು ವರ್ಣ ಕಲಿಬೇಕು, ಮುಗೀತು. ಯಾಕಂದ್ರೆ ಬೆಳಗ್ಗೆ 5 ಗಂಟೆಯಿಂದ 8 ಗಂಟೆವರೆಗೂ ವೈಲನ್ನು, ಆಮೇಲೆ ತಿಂಡಿ ಅಥವಾ ಸ್ನಾನ, ತಿಂಡಿ, ಶಾಲೆ, 5 ಗಂಟೆಗೆ ವಾಪಸ್ಸು, 5:15 9 ಗಂಟೆವರೆಗೂ ವೈಲನ್ನು, 9 ಗಂಟೆಗೆ ಊಟಕ್ಕೆ ಬಿಡೋರು ರಾತ್ರಿ, 9:15 ಅಥವಾ 10 ಗಂಟೆಯಿಂದ 10:15 ಒಂದು ಸೆಷನ್. ಇದಿಷ್ಟು ಪ್ರತಿ ದಿವಸ ಹಾಗೆ. ನನಗೆ ಯಾರು ನನ್ನ ಏಜ್ ಗ್ರೂಪ್ ಅನ್ನೋ ಸ್ನೇಹಿತರು ಯಾರು ಇಲ್ಲ ನನಗೆ, ಈಗಲೂ ಇಲ್ಲ. ನಾನು ಇದ್ರೆ ಸಂಗೀತಗಾರರು ನನ್ನ ಫ್ರೆಂಡ್ಸ್ ಆಗಿದ್ದಾರೆ. ಬಿಟ್ರೆ ನನ್ನ ಹಾಗೆ ಎಲ್ಲರಿಗೂ ಇರೋ ತರ ನನಗೆ ಒಂದು ಜಾಲಿಯಾಗಿ ಅಲ್ಲೆಲ್ಲ ಆಟ ಆಡ್ಕೊಂಡ್ ಬರ್ತೀನಿ, ಇಲ್ಲೆಲ್ಲ ವಾಕ್ ಹೋಗಿದ್ ಬರ್ತೀನಿ, ಅಲ್ಲೆಲ್ಲ ಪಾನಿಪುರಿ ತಿನ್ಕೊಂಡ್ ಬರ್ತೀನಿ. ಆ ಥರದ್ದು ಯಾವ ಸ್ನೇಹಿತರು ನನಗಿಲ್ಲ. ನನಗೆ ಇದ್ರೆ ಸ್ನೇಹಿತರು ಇಲ್ಲ, ಈ ತರ ಪಟಾಣಿ ಪಾಪಗಳು ಇಲ್ಲ, ಹಿರಿಯರು. ಹೀಗೆ ನಾ ಬೆಳೆದೆ. ನಾನು ತುಂಬಾನೇ ಅತ್ಯಂತ ಶುದ್ಧವಾಗಿ, ಅದ್ಭುತವಾಗಿ, ಅಂದ್ರೆ ಅದನ್ನ ಆ ಲೆವೆಲ್ ನನ್ನ ವಯಸ್ಸಿಗೆ ತುಂಬಾ ಮೇಲ್ ನುಡಿಸ್ತಾ ಇದ್ದೆ. ಬಟ್ ಯಾವುದೇ ಸಂದರ್ಭ ಬಂತಿಲ್ಲ ನಮ್ಮ ತಂದೆಯವ್ರಿಗೆ ಅವ್ರನ್ನ ಮನಸ್ಸಿಗೆ ಒಂದು ದೊಡ್ಡ ಒಂದು ಇವನನ್ನು ಏನೋ ಮಾಡಬೇಕು ಮುಂದೆ ಅಂತ ಅನಿಸುವಂತಹ ಯಾವುದೇ ಘಟನೆಗಳು ನಡೆದಿರ್ಲಿಲ್ಲ. ಒಂದು 68 ಇರ್ಬೋದು. ನನಗೆ ಒಂದು 2 ವರ್ಣ ಆಗಿತ್ತು, ಬಟ್ ನನಗೊಂದು ಶಕ್ತಿ ಇತ್ತು. ಅದನ್ನ ಈ ಸಂದರ್ಭದಲ್ಲಿ ಯಾರಿಗೂ ಗೊತ್ತಿರಲ್ಲ. 1964 ಇಂದ 1968 ವರೆಗೆ 1000 ವರ್ಷ ಹಿಂದೆ, 1000 ವರ್ಷ ಮುಂದೆ ಡೇಟ್ ಹೇಳಿದ್ರೆ ನಾನು ವಾರ ಹೇಳ್ತಾ ಇದ್ದೆ. ಅಂದ್ರೆ ಅರ್ಧ ಸೆಕೆಂಡು ಇಲ್ಲ. ಉದಾಹರಣೆಗೆ 1213 ಫೆಬ್ರವರಿ 7 ಅಂದ್ರೆ ಬುಧವಾರ. ಅದಷ್ಟು ಬೇಗ ಹೇಳಷ್ಟು ತಾಕತ್ತಿತ್ತು. ಅದಕ್ಕೆ ಬೇಕಾದಷ್ಟು ಅಭಿಮಾನಿಗಳು 64 ಇಂದ 68 ವರೆಗೆ ಡಾಕ್ಟರ್ ಎಲ್ಲ ಒಂದು 5-6 ಜನ ಡಾಕ್ಟರ್ಸ್, ಸೈಕಾಲಜಿಸ್ಟ್ಸ್ ಅವರೆಲ್ಲ ಕರ್ಕೊಂಡು ಹೋಗೋರು ನನ್ನ ಕಾರಲ್ಲಿ. ನಿಮ್ ಮಗನ್ನ ನಮ್ಮ ಶಾಪ್ ಕ್ಲಿನಿಕ್ ಕರ್ಕೊಂಡು ಹೋಗ್ಬೋದಾ? ಸರಿ ಅಲ್ವಾ, ಕೂತ್ಕೊಂಡ್ರೆ ನನಗೇನ್ ಗೊತ್ತು, ಈ ತರ ಕೂತಿರ್ತಿದ್ದೆ. ಮರಿ 18 ಜನವರಿ 1ನೇ ತಾರೀಕು ಅಂತ ಮುಗಿಸೋದ್ರೊಳಗೆ ಭಾನುವಾರ. ಅಷ್ಟು ಬೇಗ ಹೇಳ್ತಾ ಇದ್ದೆ. ಅದು ಎಲ್ಲಿಂದ ಬಂತು ಅದೆಲ್ಲ ನನಗೆ ನಿಜವಾಗ್ಲೂ ಈಗಲೂ ಗೊತ್ತಿಲ್ಲ, ಆಗ್ಲೂ ಗೊತ್ತಿಲ್ಲ, ಆಗನ್ ಗೊತ್ತು ಇಲ್ಲ. ವೈಲನ್ ಕಲಿಯಕ್ ಶುರು ಮಾಡಿದ್ಮೇಲೆ ಬಹುಶಃ ನಾನು ಅನ್ಕೊಂಡಿರೋದು ಆ ಒಂದು ಪೋರ್ಟ್ಫೋಲಿಯೋ ವೈಲನ್ ನುಡ್ಸೋದ್ರಲ್ಲಿ ಅಂದ್ರೆ ನಾನು ಕೆಲವರಿಗೆ ಗೊತ್ತಾಗ್ಲಿ ಅಂತ ಹೇಳ್ತೀನಿ. ವೈಲನ್ ನಲ್ಲಿ, ಶಾಸ್ತ್ರೀಯ ಸಂಗೀತದಲ್ಲಿ, ಕರ್ನಾಟಿಕ್ ಮ್ಯೂಸಿಕ್ ನಲ್ಲಿ ಮ್ಯಾಥಮೆಟಿಕ್ಸ್ ಅಂತ ಒಂದು ವಿಭಾಗ ಇದೆ. ಅಂದ್ರೆ ಅದು ಅತ್ಯಂತ ದೊಡ್ಡ, ತುಂಬಾ ಡೀಪ್, ದೊಡ್ಡ ಏನು ಸೋ ಕಾಲ್ಡ್ ಮ್ಯಾಥಮೆಟಿಷಿಯನ್ಸ್ ಇದ್ದಾರೆ, ಅವರ ಲೆವೆಲ್ಗೂ ಮೀರದಂತ ವಿಷಯ ಅದು. ಯಾಕಂದ್ರೆ ನಾನು ಪಕ್ವಾದ್ಯ ತುಂಬಾ ನುಡಿಸ್ತಾ ಇದ್ದೆ ಮೊದಲು. ಅವ್ರು ಏನು ಪ್ರಿಪೇರ್ ಮಾಡ್ಕೊಂಡ್ ಬರ್ತಾರೋ ನಂಗೇನು ಗೊತ್ತಿಲ್ಲ. ಅವರು ವರ್ಷಗಟ್ಟಲೆ ಪ್ರಿಪೇರ್ ಮಾಡ್ಕೊಂಡ್ ಬಂದಿರ್ಬೋದು, ಇಲ್ದೇನೂ ಇರ್ಬೋದು. ಅವರು ಬುದ್ಧಿವಂತರೇ ಎಲ್ರು. ಬಟ್ ಅವರು ಅವರ ಕಾರ್ಯಕ್ರಮ ಗಾಯಕರು ತುಂಬಾ ಚೆನ್ನಾಗಬೇಕಂತ ಸಿಕ್ಕಾಬಟ್ಟೆ ಇಂಟ್ರಿಕೇಟ್, ಅತ್ಯಂತ ಕ್ಲಿಷ್ಟವಾದ ಐಟಮ್ಸ್ ಎಲ್ಲ ಮಾಡ್ಕೊಂಡ್ ಬಂದಿದ್ರೆ ಅವ್ರು ಎಷ್ಟಾದ್ರೂ ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದಿರ್ಲಿ, ನಾನು 1 ಸೆಕೆಂಡು ಟೈಮ್ ಇಲ್ಲ ನಂಗೆ. ಅವ್ರು ಹೇಳಿದ ತಕ್ಷಣ ನಾನು ನುಡ್ಸ್ಬೇಕಲ್ಲ. ಅದಕ್ಕೆ ನಾನು ಏಕಸಂಧಿಗ್ರಾಹಿ ಆಗಿಲ್ದೆ ಹೋದ್ರೆ ನುಡ್ಸಕ್ ಆಗೋದೇ ಇಲ್ಲ. ಇಂಡಿಯಾದ ಮೋಸ್ಟ್ ಆಫ್ ದಿ ಏಕಸಂಧಿಗ್ರಾಹಿ ವೈಲನಿಸ್ಟ್ಸ್ಗಳಲ್ಲಿ ನಾನು ಒನ್ ಆಫ್ ದಿ ಬೆಸ್ಟ್ ಅಂತ ಎಲ್ಲರೂ ಹೇಳ್ತಾರೆ. ಅಂದ್ರೆ ತಕ್ಷಣ ನುಡಿಸ್ತಾ ಇದ್ದೆ. ಸೊ ನನ್ನ ಈ ಡೇಟ್ ಹೇಳೋವಂತ ಶಕ್ತಿ ಇದೆಯಲ್ಲ, ಅದು ಇಲ್ಲಿಗೆ ಬಂದಿರಬಹುದು ಅಂತ ನನ್ನ ಅನಿಸಿಕೆ. 68ನೇ ಇಸ್ವಿ ನಾನು ಬೆಳಗ್ಗೆ ವೈಲನ್, ಅದು ಮೋಸ್ಟ್ಲಿ ಭಾನುವಾರ ಆಗಿರ್ಬೋದು ಅನ್ಸುತ್ತೆ, ನಾನು ವೈಲನ್ ನುಡಿಸ್ತಾ ಕೂತಿದ್ದೆ. ನಮ್ಮ ತಂದೆಯವರು ಚೇರ್ ಮೇಲೆ ಕೂತ್ಕೊಂಡು, ನಾನು ವೈಲನ್ ನನ್ನ ಕೈಲೇ ಇದ್ರೆ ನಮ್ಮ ತಂದೆ ಇದ್ದಾರೆ ಅಂತ ಅರ್ಥ, ಅಥವಾ ನಮ್ಮ ತಂದೆ ಅಲ್ಲಿ ಕೂತಿದ್ರೆ ಇಲ್ಲಿ ನಾನಿದ್ದೀನಿ ಅಂತ ಅರ್ಥ. ಅಷ್ಟು ಸ್ಟ್ರಿಕ್ಟ್ ಅಂತ ಗುರುಗಳು, ತಂದೆ
ಕೊಟ್ಟಿದ್ದಕ್ಕೆ ದೇವರಿಗೆ ನಾನು ಯಾವಾಗಲೂ ಸದಾ ಚಿರಋಣಿ. ಅವರು ನಮ್ಮ ತಂದೆ ಗುರುಗಳು ಬಂದ್ಬಿಟ್ಟಿದ್ದಕ್ಕೆ ನನಗೆ ಜಟ್ಕಾದಲ್ಲಿ ಇಳಿದು ಮರೆಯಪ್ಪ ಗುರುಗಳೇ ಅಂತ ಕರ್ಕೊಂಬಂದ್ರು, ನಮಸ್ಕಾರ ಮಾಡಿ ಕೂರಿಸಿದ್ರು. ಇವತ್ತು ಸಂಜೆ ಟೌನ್ ಹಾಲಲ್ಲಿ ಪ್ರೋಗ್ರಾಮ್ ಇದೆ, ಫ್ರೀಯಾಗಿ ಇಟ್ಕೊಂಡು. ಫ್ರೀಯಾಗಿ ಇಟ್ಕೊಂಡು ಇವತ್ತು ಇಲ್ಲ, ನನಗೆ ಗುರುಗಳೇ ಗೌರಿ ಕುಪ್ಪಸ್ವಾಮಿ ಅವ್ರ ಜೊತೆ ಕಾರ್ಯಕ್ರಮ ಇದೆ, ಅದು ದಸರಾ ಇರ್ಬೋದು, ನಾನು ಎಕ್ಸಿಬಿಷನ್ ನಡೆಸ್ಬೇಕು, ಏನ ಈ ತರ ಆಗೋಯ್ತು ಅಂತ, ಯಾರಾದ್ರೂ ಇದಾರ ಅಂತ ನೋಡ್ಕೊಂಡ್ ಬಂದ್ಬಿಡ್ತೀನಿ. ಒಂದ್ 2-3 ಹೆಸರು ಹೇಳಿದ್ರು, ಇಂಥವ್ರನ್ನ ಹುಡ್ಕೊಂಡ್ ಬಂತ. ನಮ್ಮ ತಂದೆಯವರು ಮೋಸ್ಟ್ಲಿ ಸ್ಕೂಟರ್ ತಗೊಂಡಿರ್ಲಿಲ್ಲ, ಸೈಕಲಲ್ಲಿ ಸೈಕಲ್. ಆ ಕೊನೆ ರೂಮಿಗೆ ಬಂದ್ರು, ದೊಡ್ಡ ಮನೆ ರಾಮಾನುಜ ರಸ್ತೆಯಲ್ಲಿ 7ನೇ ಕ್ಲಾಸ್ನಲ್ಲಿ ಕೊನೆಗೆ ಬಂದ್ರು. ಏನೋ ಸಂಗೀತ ಬರ್ತಾ ಇದೆಯಲ್ಲ ಅಂತ ಅಲ್ಲಿ ನಾನು ನುಡಿಸ್ತಾ ಇದ್ದೆ. ಅಲ್ಲಿ ಕಿಟಕಿ ಮೇಲೆ ಇಷ್ಟಗಲ ಜಾಗ ಇತ್ತು, ಅಲ್ಲಿ ಕೂತ್ಕೊಂಡ್ರು. ನಾನು ಅವ್ರನ್ನ ಬಹಳ ಪ್ರೀತಿಯಿಂದ ನನ್ನ ತಾತ ಅಂತಲೇ ಕರೆಯೋದು. ಈಗಲೂ ಅದೇ ಹೆಸರೇ. ನಾನು ರೆಫರ್ ಮಾಡ್ಬೇಕಾದ್ರೆ ಅವ್ರಿಗೆ ಹಾಗೆ, ಎಷ್ಟು ಚೆನ್ನಾಗಿ ನುಡಿಸ್ತೀವೋ ಮುಂದೆ ಅಂತ ಕೂತಿದ್ರು. ನನಗೆ ಅದೆಲ್ಲ ಗೊತ್ತಿಲ್ಲ, ನನ್ನ ನುಡಿಸ್ತಾ ಇದ್ದೆ. 1 ನಿಮಿಷ ಇರು ಬಟ್ ಏನೋ ಹಾಡಿದ್ರು, ಇದನ್ನ ನುಡಿಸು ಅಂತ ನುಡಿಸ್ದೆ. ಇನ್ನೇನೋ ಹಾಡಿದ್ರು, ಅದನ್ನು ನುಡಿಸ್ದೆ. ನನಗೆ ಏನು ಅಂದ್ರೆ ಒಂದ್ಸಲ ಕೇಳಿದ್ರೆ ಅದನ್ನ ಹಾಗೆ ರಿಪೀಟ್ ಮಾಡಕ್ ಶಕ್ತಿ ಇತ್ತು. ಅದ್ ನಂಗೆ ಅರ್ಥ ಆಗ್ತಾ ಇತ್ತು ಇಲ್ವೋ ಬೇಡ. ನೀನು ಎಲ್ಲಾನು ನುಡ್ಸೋಂಗಿದ್ರೆ ನಿನ್ನೆ ಕರ್ಕೊಂಡೋಗ್ಬಿಡ್ತಾ ಇದ್ದೆ, ಇವತ್ತು ಏನ್ ಮಾಡ್ತೀಯ ಅಂದ್ರು. ನೀವು ಹಾಡಿ ನುಡಿಸ್ತೀನಿ ಅಂದೆ. ಅವ್ರಿಗೆ ಏನ್ ಹಾಡಿದ್ರು ಹಂಗೆ ನುಡಿಸ್ತಾ ಇದ್ದೆ. ನಮ್ಮ ತಂದೆ ಅವರು ಪೆಚ್ ಮೊಕ್ಕ ಹಾಕೊಂಡು ವಾಪಸ್ ಬಂದ್ರು. ಅಲ್ಲಿಂದ ನೆಕ್ಸ್ಟ್ ಅವನು ಫ್ರೀ ಇಲ್ಲ, ಇವರು ಫ್ರೀ ಇಲ್ಲ ಅಂತ, ಏನು ಬೇಡ ಇವನೇ ಸಾಕು ಅಂತ. ನಮ್ಮ ತಂದೆಗೆ ತಕ್ಷಣ ಸ್ವೆಟ್ಟಿಂಗು. ಅಯ್ಯಯ್ಯೋ, ಅವನು ಈಗ ಏನು ಗೊತ್ತಿಲ್ಲ ಅವನಿಗೆ ಅಂತ. ನಿನಗೆ ಗೊತ್ತಿಲ್ಲ, ಅವನು ಸಾಕು, ನಂಗೆ ಗೊತ್ತು, ನಿಂಗೇನು ಬರ್ತಾ ಅದನ್ನೇ ಹಾಡ್ತೀನಿ ಗೊತ್ತು ಅಂತ ಒಂದು ಅವರು ಹಾಗೆ ಕಾನ್ಸೆಪ್ಟ್ ನಾನು ನಿಭಾಯಿಸೋಷ್ಟು ಕೆಪಾಸಿಟಿ ಇದೆ ಅಂತ ಅವ್ರಿಗೆ ಖಾತ್ರಿ ಆಯ್ತು. ರಿಪೀಟ್ ಮಾಡಕ್ಕೆ ಇವನಿಗೆ ಬರುತ್ತೆ ಅಂತ. 1.5 ಗಂಟೆ ಟೌನ್ ಹಾಲಲ್ಲಿ ಕಾರ್ಯಕ್ರಮ. ಅದೇ ನನ್ನ ಮೊದಲನೇ ಕಾರ್ಯಕ್ರಮ 1968. 8 ವರ್ಷ ನಿಮ್ಗೆ? 8 ವರ್ಷ. ಸೊ ಇಲ್ಲಿ ಅಂದ್ರೆ ನಮ್ಮ ತಂದೆದು ಇನ್ನೂ ಮುಂದಕ್ಕೆ ಇದೆ ಟೀಚಿಂಗ್ ಮೆಥಡ್. ಆಮೇಲೆ ಏನೇನು ಮಾಡಿದ್ರು ಅಂತ ಅದನ್ನು ಕಂಟಿನ್ಯೂ ಮಾಡುವಂದ್ರೆ ಮಾಡ್ತೀನಿ, ಇಲ್ಲ ಅಂದ್ರೆ ಬೇರೆ ಪ್ರಶ್ನೆ ಕೇಳ್ಬೋದು. ನೀವು ಹೆಂಗ್ ಬೇಕೋ ಎಡಿಟ್ ಮಾಡ್ಕೊಳ್ಳಿ. ಇಲ್ಲ ಇಲ್ಲ ಆಯ್ತು, ಯಾಕಂದ್ರೆ ಹೇಳಿ, ಯಾಕಂದ್ರೆ ಏನ್ ವಿಶೇಷ ಅನ್ನೋದು ನಾವು ತಿಳ್ಕೊಬೇಕು. ನಮ್ಮ ತಂದೆಗೆ ಇನ್ನೊಂದು ಮುಖ್ಯವಾದ ವಿಷಯ, ನನ್ನ ಇದುವರೆಗೆ ಸಂಗೀತದ ಪಯಣದಲ್ಲಿ ಮೇಜರ್ ಟಾಕು ಇದೇನೆ. ಅದರಿಂದ ನನಗೆ ಹೇಗಿರುತ್ತೋ ಗೊತ್ತಿಲ್ಲ, ಹೇಳ್ಕೊಂಡು ಹೋಗ್ತೀನಿ. ಮನೇಲಿ ಮಾತಾಡ್ದಂಗೆ ಅಂತ ಅನ್ಕೋತೀನಿ, ನೀವೆಲ್ಲರೂ ಹಾಗೆ ಕೇಳಬೇಕು ಅಂತ ಬರ್ತದೆ. ನಮ್ಮ ತಂದೆಗೆ ಇನ್ನೂ ನಂಬಕ್ಕಾಗ್ತಾ ಇಲ್ಲ. ಟೌನ್ ಹಾಲಿಂದ ನಾವು ವಾಪಸ್ ಬಂದ್ಮೇಲೆ 1968 ನೀನು ಯಾಕೆ ಕಲಿಸ್ತಾ ಇಲ್ಲ ಅಂತ ನಮ್ಮ ತಂದೆ ಗುರುಗಳು. ಏನು ಸುಮ್ಮನೆ ಅವನು ಕಲಿತಾ ಇದ್ದಾನೆ, ಶುದ್ಧವಾಗಿದೆ ಅಂತ ನಮ್ಮ ತಂದೆ. ನೀನಿಲ್ಲ, ನೀನು ಸ್ಟ್ರಿಕ್ಟ್ ಆಗಿ ಅವನಿಗೆ ಶ್ರದ್ಧೆಯಿಂದ ಅಭ್ಯಾಸ ಮಾಡಿಸು. ಬಹಳ ಅದ್ಭುತ. ನಿನಗೆ ಗೊತ್ತಿಲ್ಲ ಅವನೊಳಗೆ ಎಷ್ಟು ಶಕ್ತಿ ಇದೆ ಅಂತ. ನನಗೆ ಆ ಫೀಲ್ ಆಗ್ತಾ ಇದೆ. ಇದು ನಮ್ಮ ತಂದೆ ಮೇಲೆ ದೊಡ್ಡ ಪರಿಣಾಮ ಮಾಡ್ತು, ಇಂಪ್ಯಾಕ್ಟ್. ಗುರುಗಳು 2 ದಿವಸ ಇದ್ರು. ಅವರು ನಮ್ಮ ತಂದೆ ಗುರುಗಳು ಎಲ್ಲಿರ್ತಾರೋ ಅವ್ರು ಮೈಸೂರಿಂದ ಬೆಂಗಳೂರು ಹೊರಟೋಗಿದ್ರು. ಅದರಿಂದ ಅವರ ಎಲ್ಲ ಶಿಷ್ಯ ವರ್ಗದವರು, ಮೈಸೂರಿನ ಎಲ್ಲ ಅಭಿಮಾನಿಗಳು ಹೆಚ್ಚು ಕಡಿಮೆ ಅವ್ರಿಗೆ ಒಂಥರ ಸ್ವಾಮೀಜಿ ಸ್ಟೇಟಸ್. ನಮ್ಮ ತಂದೆ ಗುರುಗಳು ನಮ್ಮ ಮನೇಲಿ ಕ್ಯಾಂಪ್ ಹಾಕೊಂಡ್ಬಿಟ್ರೆ ಮೈಸೂರಿನ ಎಲ್ಲ ವಿದ್ವಾಂಸರು ಬಂದು ಹಣ್ಣು ಹಂಪಲು ಕೊಟ್ಬಿಟ್ಟು ನಮಸ್ಕಾರ ಮಾಡ್ಬಿಟ್ಟು ಹೋಗೋಕೆ ಬರೋರು. ನಮ್ಮ ತಾಯಿ ಅವರಿಗೆ ಆ ಹಣ್ಣುಗಳನ್ನ ಮುಗಿಸೋದೇ ದೊಡ್ಡ ಒಂದು ಸಮಸ್ಯೆ. ನಮ್ಮ ತಂದೆ ಬೈಯೋರು, ಅಲ್ಲ ಕಡೆ ನೆನ್ನೆನೂ ರಸಾಯನ ಮಾಡಿದ, ಇವತ್ತು ರಸಾಯನ ಅಂದ್ರೆ ಅಲ್ಲಿ ಹಣ್ಣುಗಳು ಬರ್ತಾ ಇದೆ, ನಾ ಏನ್ ಮಾಡ್ಲಿ ಅಂತ ಅವರು. ಸರಿ, ನಮ್ಮ ತಂದೆ ಗುರುಗಳು ಹೊರಟ್ರು. ಅವಾಗ ಟೌನ್ ಹಾಲ್ ಕಾರ್ಯಕ್ರಮ ಆದ್ಮೇಲೆ ನಮ್ಮ ತಂದೆ ಇಲ್ಲಿ ಅವ್ರಿಗೇನೋ ಸ್ವಿಚ್ ಆನ್ ಆಯ್ತು. 2-3 ದಿವಸ ಬಿಟ್ಟು ಶುರು ಮಾಡಿದ್ರು ಮೇಡಮ್. ಬೆಳಗ್ಗೆ 5 ಗಂಟೆಗೆ ಎದ್ಬಿಡ್ಬೇಕು, 5:30 ಇಂದ 8 ಗಂಟೆವರೆಗೂ ನುಡಿಸ್ಬೇಕು. ಆಮೇಲೆ ನೀನು
ಜನರಲ್ ಎಜುಕೇಶನ್ ಅಲ್ಲಿ ನೀನ್ ಏನು ಮಾರ್ಕ್ಸ್ ತೆಗಿಬಾರ್ದು, ಪಾಸ್ ಆಗ್ತಾ ಇದ್ರೆ ಸಾಕು, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ, ನೀನ್ ಸಂಗೀತನೇ ಅಂತ ಅವ್ರಿಗೆ ಇಲ್ಲಿ ಅವ್ರಿಗೆ ಅವ್ರ ದೃಷ್ಟಿ ಗೊತ್ತಾಯ್ತು. ಹಾಗೇನೆ ನಾನು ಸದಾ ಸಂಗೀತ. ಆಮೇಲೆ ಬೇಕಾದಷ್ಟು ನಾನು ಗಳಿಸ್ಕೊಂಡಿದ್ದೀನಿ. ಅನೇಕ ಕೆಲವು ವಿಷಯಗಳು ಈಗ ನಮಗೆ ಬೇರೆ ಎಲ್ಲರಿಗೂ ಇರೋ ಥರ ರಿಲೇಟಿವ್ಸು, ಸಂಬಂಧಿಕರು ನನಗೆ ಜಾಸ್ತಿ ಪರಿಚಯ ಆಗಿಲ್ಲ ನನಗೆ. ಯಾಕಂದರೆ ಸಂಜೆ 6 ಗಂಟೆ ಮೇಲೆ ನಾನು ಈ ಮನೇಲೂ ಅಷ್ಟೇ, ಹೊಸ ಮನೇಲೂ ಅಷ್ಟೇ, 6 ಗಂಟೆಗೆ ನಾನು ವಿಭೂತಿ ಹಾಕ್ಕೊಂಡು ದೇವ್ರ ಮನೆಗೆ ಹೋಗಿ ವಿಭೂತಿ ಹಚ್ಕೊಂಡು ನಮಸ್ಕಾರ ಹಾಕ್ಬಿಟ್ಟು ಬಂದ್ಬಿಟ್ಟು ವೈಲನ್ ತಗೊಂಡ್ರೆ ಪ್ರಪಂಚದ ಯಾವ ಶಕ್ತಿಯೂ ನಮ್ಮ ಮನೆ ಒಳಗೆ ಎಂಟ್ರಿ ಇಲ್ಲ. ಯಾರಿಗೂ ಪರಿಚಯ ಅಂದರೆ ಅವರು ಬಂದರೆ ಆಚೆಗೆ ಮಾತಾಡಿ ಕಳಿಸೋರು, ಅವ್ರು ಯಾರು ಬರೋಂಗಿಲ್ಲ. ಯಾಕಂದ್ರೆ 9 ಗಂಟೆವರೆಗೂ ಯಾರು ಬಂದು ನಮಸ್ಕಾರ ಈ ಕಡೆ ಏನು ಬರ್ತಾ ಇದ್ದೆ ನಿಮ್ಮನ್ನು ನೋಡ್ಕೊಂಡು ಹೋಗೋಣ ಬಂದೆ ಅಂತ ಹಂಗೆಲ್ಲ ಸುಮ್ಮನೆ ಕ್ಯಾಶುವಲ್ ಆಗಿ ಬರೋಂಗೆ ಇಲ್ಲ. ಸಂಗೀತ ಕೇಳಕ್ ಬೇಕಾದ್ರೆ ಬರ್ಬೋದು, ಹಾಗೆ ರೂಲ್ ಮಾಡಿದ್ರು. ಅದರ ಒಂದು ರಿಸಲ್ಟನ್ನ ನಾನು ಅನುಭವಿಸ್ತಾ ಇದ್ದೀನಿ ಈಗ. ನನಗೆ ಕರ್ನಾಟಕ ಸಂಗೀತದಲ್ಲಿ ನಾನಾಗಲಿ ನನ್ನ ತಮ್ಮ ಮಂಜು ಆಗಲಿ ಅಸಾಧ್ಯ, ಇವ್ರ ಕೈಲಿ ಆಗಲ್ಲ ಅನ್ನೋವಂಥ ಯಾವುದೇ ಪದಾನು ನಮ್ಮ ಹತ್ರ ನಮಗಿಲ್ವೇ ಇಲ್ಲ. ನಮ್ಗೆ ಅಸಾಧ್ಯವಾದ ಯಾವುದೂ ಇಲ್ಲ. ಹಾಗನ್ಬಿಟ್ಟು ನಾವು ಕಲ್ತಿರೋದೆಲ್ಲ ಮುಗಿದೋಯ್ತು ಅಂತಲ್ಲ. ನಾವು ಹೋಗೋ ನಮಗೆ ಆಕ್ಚುಲಿ ಡೆಸ್ಟಿನೇಷನ್ ಅನ್ನೋದು ಇಲ್ಲ ಮೇಡಮ್. ಯಾವುದೇ ಕಲಾವಿದನಿಗೂ ಇಂಥ ಜಾಗಕ್ಕೆ ತಲುಪಿಡ್ತೀನಿ ಅಂತ ಇಲ್ಲ. ಹೋಗ್ತಾ ಇದ್ದಷ್ಟು ಆ ಡೆಸ್ಟಿನೇಷನ್ ಮುಂದಕ್ಕೆ ಹೋಗ್ತಿರುತ್ತೆ. ನಾವು ಹೋಗೋ ಲೆವೆಲ್ ಚೆನ್ನಾಗಿರುತ್ತೆ ಅಷ್ಟೇ. ನಾವು ಒಟ್ಟಲ್ಲಿ ಮುಖ್ಯವಾಗೇನು ನಮ್ಮ ಸಂಗೀತವನ್ನ ಯಾರು ಕೇಳ್ತಾರೋ ಅವರಿಗೆ ಸಂತೋಷ ಆಗ್ಬೇಕು ಅನ್ನೋದಷ್ಟೇ, ಆನಂದ ಆಗ್ಬೇಕು, ಅದಷ್ಟೇ ನಮಗೆ ಮುಖ್ಯವಾಗ್ಬೇಕೆ ವಿನಃ ಅದು ನಮಗೆ ಕಲ್ತುಬಿಟ್ಟು ಮುಗಿದೋಯ್ತು ಅಂತ ಇದು ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಎಲ್ಲ ವಿದ್ಯೆಗಳಲ್ಲೂ ಎಲ್ಲೂ ಡೆಸ್ಟಿನೇಷನ್ ಅಂತ ಇರಬಾರ್ದು. ಹಾಗೆ ನಾನು ಕಲ್ತ್ಕೊಂಡು ಹಾಗೆ ಮುಂದಕ್ಕೆ ಹೋಗ್ತಾ ಇದ್ವು. ನಮ್ಮ ತಂದೆಯವರು ಟೀಚಿಂಗ್ ಮತ್ತು ಆಸ್ ಆ್ಯಂಡ್ ವೆನ್ ರಿಕ್ವೈರ್ಡ್ ನಾನು ಮಧ್ಯದಲ್ಲಿ ಪುನಃ ಮಾಡಿಸ್ಕೋತೀನಿ. ಯಾಕಂದರೆ ಉತ್ತರ ಇಷ್ಟು ದೊಡ್ಡದಾಗ್ಬಿಟ್ರೆ ಅವ್ರಿಗೆ ಎಡಿಟಿಂಗ್ ಕಷ್ಟ ಆಗ್ಬೋದು. ದಯವಿಟ್ಟು ಮುಂದೆ. ನೀವು ಯಾವ ವಯಸ್ಸಿನಿಂದ ಸಂಗೀತ ಕಚೇರಿ ಮಾಡಿದ್ರಿ ಅನ್ನೋ ಕ್ವೆಶನ್ ಇತ್ತು, ಅದಕ್ಕೆ ಆನ್ಸರ್ ಹೇಳಿದ್ರಿ 8ನೇ ವಯಸ್ಸಿಗೆ ಶುರು ಮಾಡಿದೆ ಅಂತ ಹೇಳಿದ್ರಿ. ಅದಕ್ಕೆ ಸ್ವಲ್ಪ ರಿಫೈನ್ಡ್ ಚಿಕ್ಕ ಉತ್ತರ ಕೊಡ್ತೀನಿ. 8ರಿಂದ ಆ ಫಸ್ಟ್ ಟೌನ್ ಹಾಲ್ ಕಚೇರಿ ಆದ್ಮೇಲೆ ನಮ್ಮ ತಂದೆಯ ಆತ್ಮೀಯ ಶಿಷ್ಯರುಗಳು ಒಂದಷ್ಟು ಜನ ಗೋಕುಲಾಷ್ಟಮಿ ಅಂತೆ ಅದಂತೆ ಅಲ್ಲಿ ನಂದು ಸೋಲೋ ಅಥವಾ ನಮ್ಮ ತಂದೆಯವರು ನಾನು ಡುವೆಟ್ಗಳು ಒಂದಷ್ಟು ಮಾಡಿದ್ವು. ಆಮೇಲೆ 9ನೇ ವಯಸ್ಸಾಗ್ತಿದ್ದಂಗೆ ಸರಸ್ವತಿ ಗಾನಕಲಾ ಮಂದಿರ ಅಂತ ಇತ್ತು, ಲಕ್ಷ್ಮೀ ಇದು ಚಾಮುಂಡಿಪುರಂನಲ್ಲಿ ಮರಿಯಪ್ಪನವರು ಅಂತ ಮಾಡ್ತಾ ಇದ್ರು, ಮತ್ತೆ ಲಕ್ಷ್ಮಣ್ಣವರು, ಅಲ್ಲಿ ಕಾರ್ಯಕ್ರಮ ಆಗ್ತಾ ಇತ್ತು. ಅಲ್ಲಿನೂ ನುಡಿಸ್ತಾ ಇದ್ದೆ. ನನ್ನ ಇದೆಲ್ಲ ನನ್ನ ಒಂದು ಪಾಲಿಶಿಂಗ್ ಅಥವಾ ನನಗೆ ಸ್ಪ್ರಿಂಗ್ ಬೋರ್ಡ್ ಹಾಗೆ ಇದೆಲ್ಲ ಕೆಲವು ಜಾಗಗಳು ನನಗೆ ಫ್ರೀಡಮ್ಮು ಇದೆ ಮತ್ತು ಸೀರಿಯಸ್ನೆಸ್ಸು ಇದೆ. ನನ್ನ ಇದೆಲ್ಲ ಸೇರಿ ನನ್ನ ಉನ್ನತಿಗೆ, ನನ್ನ ಅಭಿವೃದ್ಧಿಗೆ ಇವೆಲ್ಲ ಕಾರಣ ಆಯಿತು. ನಿಮ್ಮ ತಮ್ಮ ಸೋದರ ಡಾಕ್ಟರ್ ಮಂಜುನಾಥ್ ಯಾವಾಗ ನಿಮ್ಮ ಜೊತೆ ಸೇರ್ಕೊಂಡು ನುಡ್ಸೋಕೆ ಶುರು ಮಾಡಿ? ಅವನದೊಂದು ಇಂಟ್ರೆಸ್ಟಿಂಗ್ ಕೇಸು. ನನಗಿಂತ 9 ವರ್ಷ ಚಿಕ್ಕವರು ಮಂಜು. ಸಂಗೀತ ಅಂದ್ರೆ ಸಂಗೀತ ನುಡ್ಸಬಾರೋ ಅಥವಾ ಕಲಿಬಾರೋ ಅಂದ್ರೆ ಬರಲ್ಲ ಹಾಗೆ ಹೇಳ್ತಾ ಇದ್ದ. ಬಟ್ ಸಂಸ್ಕಾರ ಅಂತ ನನಗೇನೋ ನಡೀತಾ ಇತ್ತು ಒಳಗಡೆ, ಅದು ಅವನಿಗೂ ಆಗ್ತಾ ಇತ್ತು. ವೆದರ್ ಹಿ ವಾಸ್ ಲಿಸನಿಂಗ್ ಅದು ಕೇಳ್ತಾ ಇದ್ನೋ ಬಿಟ್ರೋ ಅದು ಗೊತ್ತಿಲ್ಲ, ಒಳಗಡೆ ಹೋಗ್ತಾ ಇತ್ತು ಸಂಸ್ಕಾರ. ಸೊ ನನ್ನಷ್ಟೇ ಅವನಿಗೂ ಒಳಗಡೆ ಆಗ್ತಾ ಇತ್ತು. ಬಟ್ ನೀನು ಇವತ್ತು ನಾಗಣ್ಣಂದು ಕಾನ್ಸೆಪ್ಟ್ ಇದೆ, ಕೃಷ್ಣಮೂರ್ತಿಪ್ಪ ನಮ್ಮ ರಹಮಂತದಲ್ಲಿ ಬರ್ತೀಯ ಅಂದ್ರೆ ನಾವು ಬರಲ್ಲ, ನೀವು ಹೋಗಿ ಏನು ಕಳಿಸ್ಬಿಡೋನು. ಇವನ್ ಏನೋ ಸರಿ ಇಲ್ಲ ಕಣೋ ನನ್ನಂತ್ರ ನಮ್ಮ ತಂದೆ. ನಾನು ಆಕ್ಚುಲ್ ಆಗಿ ಆಡು ಭಾಷೆ ಎಲ್ಲ ಹೇಳ್ತಾ ಇದ್ದೀನಿ, ಏನ್ ನಡೀತು ಅದೇ ಲ್ಯಾಂಗ್ವೇಜ್ ಅನ್ನ ಇಲ್ಲಿ ಬಳಸ್ತಾ ಇದ್ದೀನಿ. ಯಾತಕ್ಕೆ ಅಂದ್ರೆ ಒಂದು ನಿಮ್ಗೆಲ್ಲರಿಗೂ ಒಂದು ಒಳ್ಳೆ ಆಪ್ಯಾಯಮಾನವಾಗಿರ್ಲಿ, ಚೇಂಜ್ ಮಾಡಿ.
ಇವನು ಸರಿ ಇಲ್ಲ ಅಂದ್ಬಿಟ್ಟು ಇವತ್ತು ತುಂಬಾ ಚೆನ್ನಾಗಿ ದೊಡ್ಡ ಕಾನ್ಸರ್ಟು, ಇವಾಗ ದೊಡ್ಡ ಕಾರ್ಯಕ್ರಮ ನೋಡಿಸ್ತಾನೆ ನಗಣ್ಣ ಬಾರು ಅಂದ್ರೆ ಈ ತರ ಇರೋ ಒಂದು ಚಿಕ್ಕ ವಯಸ್ಸು ಹೀಗೆ ಇದೇ ಅವನು. ನಾನ್ ಬರ ನೀವು ಹೋಗಿ ಅನ್ಬಿಡವನು. ಸರಿ ನೋಡ್ಕೊಂಡಿರು, ನಮ್ಮ ತಂದೆಯನ್ನು ದೂರ್ವಾಸ ಮುನಿಗಳೇ ಬೇಡ ಇಲ್ಲೇ ಇರು ಅಂದ್ಬಿಟ್ಟು ಹೋಗ್ಬಿಡ, ನಾನು ನುಡ್ಸ್ಕೊಂಡ್ ಬರೋರು. ಒಂದ್ ದಿವಸ ಬಲವಂತವಾಗಿ ಸರಸ್ವತಿ ಗಾನ ಕಲಾ ಮಂದಿರದಲ್ಲಿ ನಾನು ನಮ್ಮ ತಂದೆ ಇದು ಆಗ ನನಗೆ ಬಹುಶಃ 15 ಇರ್ಬೋದು, ಅವನು ಒಂದು 8, 7 ಇರ್ಬೋದು. ಕರ್ಕೊಂಡು ಹೋದು ಒತ್ತಾಯ ಮಾಡಿ, ನಾನು ಬರಲ್ಲ ಅಂದ್ರು ನೀವು ಕೇಳಲ್ಲ ಬಾಯಿ ಇವತ್ತು ಅಂದ್ಬಿಟ್ಟು ಎಲ್ಲ ಕರ್ಕೊಂಡು ಹೋದ್ವು. ಸ್ಟೇಜ್ ಮೇಲೆ ಹಿಂದೆಗಡೆ ಕೂತಿದ್ದ, ಅವನೇ ಉಪ್ಪಾಡ ಕೂತಿದ್ದ, ತಂಬರ ಯಾರೋ ಮಿಡ್ತಾ ಇದ್ರು. ಅವತ್ತು ನಾನು ಚೆನ್ನಾಗೇ ನುಡಿಸ್ತೇನೆ ಅಂತ ನಮ್ಮ ತಂದೆ ಹೇಳ್ತಾರೆ, ನನಗೇನು ಗೊತ್ತಿಲ್ಲ. ಹೈ ಕ್ಲಾಸಾಗೆಲ್ಲ ಆದ್ಮೇಲೆ ಇರೋ ಜನಗಳೆಲ್ಲ ಮೈಸೂರಲ್ಲಿರೋ ಸಂಗೀತಗಾರೆಲ್ಲ ಅಲ್ಲೇ ಇದ್ರು. ಅದೊಂದು ದೊಡ್ಡ ಇಷ್ಟು ಇಂಟ್ರೆಸ್ಟಿಂಗ್ ವೆನ್ಯೂ ಸರಸ್ವತಿ ಗಾನ ಕಲಾ ಮಂದಿರ. ಅಂದ್ರೆ ಇರೋ ವಿದ್ವಾಂಸರು ಮೈಸೂರು ಎಷ್ಟು ಜನ ಇದ್ರು, ಅವ್ರು ಎಷ್ಟು ಜನನು ಸ್ಕ್ವಾಟಿಂಗು ಇಷ್ಟಾಗಲೇ ಎಲ್ಲರೂ ಕಾರ್ಪೆಟ್ ಮೇಲೆ ಕೂತು ಅದು ನೋಡೋಕ್ಕೆ ಒಂದು ಖುಷಿ, ಅಥವಾ ನಾನು ಜ್ಞಾಪಿಸ್ಕೊಳ್ಳೋಕೆ ಸಂತೋಷ ಆಗುತ್ತೆ. ಕಾರ್ಯಕ್ರಮ ಎಲ್ಲ ಆದ್ಮೇಲೆ ಒಂದೊಂದು ಅರ್ಪಣೆ ಮಂಗಳ ಮಾಡೋಣ್ವೇ ಅಂತ ನಮ್ಮ ತಂದೆ ಅವ್ರದ್ದೇ ಒಂದು ಲ್ಯಾಂಗ್ವೇಜ್ ಫೋನಲ್ಲಿ ಕೇಳಿದ್ರು. ಇನ್ನು ಒಂದು ಭಾಷಣ 1-2 ಮಾತಾಡ್ಬಿಡ್ತೀನಿ ಅಂದ್ರು ಮರಿಯಪ್ಪನವರು. ಆವಾಗಿನ ಹೂವಿನ ಹಾರಗಳು ಕೆಳಗಡೆ ಹಾಲಿಗೆ ತಂದ್ರೇ ವಾಸನೆ ಬರೋದು. ಹೌದು, ಇವತ್ತೆಲ್ಲ ವಾಸನೆ ಬರೋದು. ಈಗೇನು ಇಲ್ಲ, ಕೆಳಗಡೆ ಹಾರ ಬಂತು ಅಂತ ನಮಗೆ ಗೊತ್ತಾಗುತ್ತೆ. ಅಂದ್ರೆ ಒಗ್ಗರಣೆ ಹಾಕಿದ್ರೆ ಹೇಗ್ ಗೊತ್ತಾಗುತ್ತೋ ಹಾಗೆ ಹಾರ ಬಂತು ಅಂತ. ಅದನ್ನ ನೋಡ್ಕೊಂಡು ನಮ್ಮ ತಂದೆ ಅವರು ನುಗ್ಸೋಣ್ವೇ ಅಂತ ಹೇಳೋರು. ಅಂದ್ರೆ ಅದ್ರ ವಾಸನೆಗೆ ಇಲ್ಲ ಒಂದಾರ್ಪಣೆ ಮಾಡ್ಬಿಡ್ತೀನಿ ಅಂದ್ಬಿಟ್ಟು ನಮ್ಮ ತಂದೆಗೆ ಫಸ್ಟ್ ಹಾರ ಹಾಕಿದ್ರು, ನನಗ ಹಾರ ಹಾಕಿದ್ರು, ಮೃದಂಗದವ್ರಿಗೆ ಹಾರ ಹಾಕಿದ್ರು. ಮಂಜುಗೆ ರೇಗೋಯ್ತು. ನಮ್ಮ ತಂದೆನ ಹೀಗೆ ಏನು ಹಾರ ಏನು 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 ನಮ್ಗೆ ಗೊತ್ತಿಲ್ಲ, ಏನು ವಿಷಯ ಏನು, ನಂಗೆ ಹಾರ ಹಾಕ್ಸ್ಬೇಕಲ್ವ. ಆ ಕಡೆ ಮರಿಯಪ್ಪನವ್ರು ಇಲ್ಲೆಲ್ಲ ಕೂತಿದ್ರು. ಏನು ನಾನು ನಿನ್ ಗಲಾಟೆ, ಮರಿಯಪ್ಪನವ್ರೆ ಹಾರ ಬೇಕಂತ ಅವನಿಗೆ ಅಂತ ತಂದೆ. ಇವನು ಪೊಸೆಸಿವ್, ಬಿಡೋದಿಲ್ಲ. ನೀನು ಮುಂದೊಂದು ವರ್ಷ ನುಡಿಸು, ನಿನಗೆ 2 ಹಾರ ಹಾಕ್ತೀನಿ ಅಂದ್ರು. ಸರಿ ಸುಮ್ಮನಿದ್ದ. ಮನೆಗೆ ಹೋದ್ವು. ಊಟ ಎಲ್ಲ ಆದ್ಮೇಲೆ ಅಣ್ಣ ಜೋರಾಗಿ ಈ ತರ ಬೆಚ್ಬಿಟ್ರು ನಮ್ಮ ತಂದೆ. ಏನು ವೈಲನ್ ಕಲ್ಸು, ಏನು ನಾಳೆ ಬೆಳಗ್ಗೆ ಕಲ್ಸೋಣ, ಅದೆಲ್ಲ ಈಗಲೇ ಶುರು ಮಾಡಿ, ಹೆಂಗೆಲ್ಲ ಮಾಡೋಕ್ಕಾಗಲ್ಲ. ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಒಳ್ಳೆ ದಿವಸ ನೋಡ್ಬೇಕು, ಅದೆಲ್ಲ ಪರವಾಗಿಲ್ಲ ಕಲಸಿಯಿಂದ. ಅದೇ ಒಂದು ಏನು ಮಾತಾಡ್ತಿದ್ದಂಗೆ ರಫು. ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದು 5:15ಗೆ ಎದ್ದ. 8 ವರ್ಷ 7:15 8 ಇರ್ಬೋದು ಅಷ್ಟೇ. ಅಷ್ಟು ಕಲ್ತ ಫಾಸ್ಟ್, ಸಿಕ್ಕಾಬಟ್ಟೆ ಫಾಸ್ಟ್. ನಂತರನೇ ದರ ಅಂತ ವರ್ಣಕ್ಕೆ ಬಂದ್ಬಿಟ್ಟ. ಇದಕ್ಕೆ ಕೃತಿ ಗೊತ್ತಾದ. ಹೇಗೆ ಕಲ್ತ ಅಂದ್ರೆ ನಿಜವಾಗ್ಲೂ ಆಶ್ಚರ್ಯ. ರಾಕ್ಷಸ ಪ್ರಾಕ್ಟೀಸ್ ಮಾಡಲ್ಲ, ಹಂಗ ಮಾಡಕ್ ಬಿಟ್ಟ. ಎಕ್ಸಾಕ್ಟ್ 365 days ಅಲ್ಲಿ ಆ ಸ್ಟೇಜ್ ಮೇಲೆ ನುಡಿಸ್ದ. 2 ಹಾರ ಹಾಕ್ಸ್ಕೊಂಡ. ಆಮೇಲೇನೂ ಇತ್ತು ಅದೊಂದು ಹಾಸ್ಯವಾಗಿ ಹೇಳ್ಬೋದು. ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದು ಮಂಜಣ್ಣ ಹೇಳಪ್ಪ ಅಂದ್ರು. ಯಾಕೆ? ಪ್ರಾಕ್ಟೀಸ್. ಏನ್ ಬೇಡ, ಹಾರ ಹಾಕ್ಸ್ಕೊಂಡಾಯ್ತು. ಅಯ್ಯೋ ನಿನ್ನ ಹಾಗೆಲ್ಲ ಇಲ್ಲ, ಹಾಗೆಲ್ಲ ಇಲ್ಲ. ಒಪ್ಕೊಂಡ ಅಂತ ಇಟ್ಕೊಳ್ಳಿ. ಒಳಗಡೆ ನಾವು ಸಭ್ಯರು ಅಥವಾ ಸ್ವಲ್ಪ ಒರಟು ಅಥವಾ ಬಹಳ ಸಾಫ್ಟು ಅನ್ನೋದ್ರಿಂದ ನಮ್ಮ ವಿದ್ಯೆ ಅಥವಾ ಅದು ಯಾವುದು ಮ್ಯಾಟ್ರ್ ಆಗಲ್ಲ. ಅವನು ಛಲವಾದಿ, ಮಾಡ್ಬೇಕಂದ್ರೆ ಮಾಡಬೇಕು. ಈಗಲೂ ಹಾಗೆ ಇದ್ದಾನೆ.
ಇದು ಮಾಡ್ಬೇಕಂದ್ರೆ ಅಚೀವ್ ಮಾಡ್ಬೇಕಂದ್ರೆ ಮಾಡೇ ಬಿಡ್ಬೇಕು. ಸರಿ, ಅಲ್ಲಿಂದ ಒಂದ್ 2-3 ದಿವಸದಲ್ಲಿ ಅವನಿಗೆ ಇನ್ನೊಂದ್ಸಲ ಇದು ಬಂತು, ಏನೋ ನವರಾತ್ರಿ ವಿಜಯದಶಮಿ. ಅಲ್ಲಿಂದ ಇನ್ನೊಂದ್ಸಲ ಶುರು ಮಾಡಿದ್ರು ನಮ್ಮ ತಂದೆ, ಅಂದ್ರೆ ಅಫಿಷಿಯಲ್ ಆಗಿ. ಆಮೇಲೆ ಅಷ್ಟೇ. ಮತ್ತೆ ಒಂದು ಮನೆಯಲ್ಲಿ ಇಬ್ಬರು ಮಹಾನ್ ಅಥವಾ ಇಬ್ಬರು ಬಹಳ ನಾಲೆಡ್ಜಬಲ್ ವ್ಯಕ್ತಿಗಳು, ಯಾವುದೇ ಸಬ್ಜೆಕ್ಟ್ ಆಗಿರ್ಲಿ, ಇಬ್ಬರು ಇದ್ರೆ ಅದಕ್ಕಿಂತ ಬೆಸ್ಟ್ ಕಾಂಪಿಟೇಷನ್ ಇರುತ್ತೆ ನೋಡಿ. ಆ ಸ್ಪರ್ಧೆನಲ್ಲಿ ಚೆನ್ನಾಗಿ ಬೆಳಿತೀವಿ. ಅದು ನನಗೆ ಮಂಜುನಾಥ್ಗೆ ಕಾಂಬಿನೇಷನ್ ಅಲ್ಲಿ ಇಬ್ಬರಿಗೂ ಅಡ್ವಾಂಟೇಜ್, ಇಬ್ಬರು ಬೆಳೆದಿದ್ದ ಬಗ್ಗೆ ಹೀಗೆ. ಅದನ್ನೇ ನಾನು ಕೇಳಬೇಕು ಅಂತಿದ್ದಿದ್ದು, ಒಬ್ಬರಿಂದ ಒಬ್ರಿಗೆ ಹೇಗೆ ಇನ್ಫ್ಲೂಯೆನ್ಸ್ ಆಯಿತು ಅಂತ ನೀವು ಅದನ್ನು ಹೇಳಿದ್ರಿ. ಆಮೇಲೆ ನಿಮ್ಮ ಮೇಲೆ ಬಹಳ ಪ್ರಖರವಾಗಿ ಪ್ರಭಾವ ಬೀರಿದಂಥ ಕಲಾವಿದರು ಯಾರು? ನೀವು ಯಾರನ್ನಾದರೂ ಆದರ್ಶವಾಗಿ ಇರಿಸ್ಕೊಂಡಿದ್ರ? ಅವರು ಪಿಟೀಲ್ ವಾದಕರು ಅಲ್ಲದೇನೂ ಇರಬಹುದು, ಅಥವಾ ಬೇರೆ ಸಂಗೀತಗಾರರು ಆಗಿರ್ಬೋದು. ನೀವು ಕೇಳೋ ಪ್ರತಿಯೊಂದು ಪ್ರಶ್ನೆಯಲ್ಲೂ ನನಗೆ ನಮ್ಮ ತಂದೆಯವರ ಬಗ್ಗೆ ಅತ್ಯಂತ ಪೂಜ್ಯ ಭಾವನೆ ಆಗಲಿ, ಅದೆಲ್ಲ ಮತ್ತೊಮ್ಮೆ ರಿಕಲೆಕ್ಟ್ ಬರ್ತಾ ಹೋಗುತ್ತೆ. ಯಾಕಂದ್ರೆ ನನ್ನ ವೃತ್ತಿ ಜೀವನದಲ್ಲಿ, ನನ್ನ ಸಂಗೀತ ಪಯಣದಲ್ಲಿ ಪ್ರತಿಯೊಂದು ಹೆಜ್ಜೆಲು ಅವ್ರದ್ದು ಏನು ಇಂಪ್ಯಾಕ್ಟ್ ಅಥವಾ ಅವರ ಗೈಡೆನ್ಸ್ ಇದ್ದೇ ಇದೆ. ಪ್ರಪಂಚದಲ್ಲಿ ಬಹುಶಃ ಯಾವುದೇ ಗುರು ತಂದೆ ಈ ಕಾಂಬಿನೇಷನ್ ಇರೋ ವ್ಯಕ್ತಿಗಳು ನಮ್ಮ ತಂದೆನ ಅನುಸರಿಸಿದ್ರೆ ನೂರಾರು ನಾಗರಾಜ್ ಕ್ರಿಯೇಟ್ ಮಾಡ್ಬೋದು. ಅವ್ರು ಏನ್ ಮಾಡಿದ್ರು, ಇದು ಎಲ್ಲರೂ ಗಮನಿಸ್ಕೋಬೇಕು. ರಾಮನವಮಿ ನಡೆಯೋದು ಮೈಸೂರಲ್ಲಿ 3-4 ಜಾಗದಲ್ಲಿ. ಗಣೇಶ ಫೆಸ್ಟಿವಲ್ ನಡೀತಾ ಇರ್ಬಾರ್ದು, ಗೊತ್ತಿಲ್ಲ. 65 ನಾನು ವೈಲನ್ ಕಲಿಯಕ್ಕೆ ಮುಂಚೆನೆ ಹೇಳ್ತಾ ಇರೋದು. ನಾನು ಇಂಡಿವಿಜುವಲ್ ಆಗಿ ಹೆಜ್ಜೆ ಇಟ್ಕೊಂಡು ಹೋಗುವಷ್ಟು ಲೆವೆಲ್, ಅಂದ್ರೆ ನಡ್ಸ್ಕೊಂಡು ಹೋಗುವಷ್ಟು ಲೆವೆಲ್ ಬಂದ ತಕ್ಷಣ ಅವರು ಅವರ ಶಿಷ್ಯರುಗಳಿಗೆಲ್ಲ ಹೇಳಿದ್ರು, ನೋಡಪ್ಪ, ನೀನು ಅರ್ಲಿಕಟ್ಟೆಯಲ್ಲಿ ನಡೆಯುತ್ತೆ ರಾಮನವಮಿ ಅಥವಾ ಇನ್ನೊಂದು ಕಡೆ ನಡೆಯುತ್ತೆ, ನೀನು ಎಷ್ಟೇ ಆದರೂ ನಮ್ಮ ತಂದೆ ಶಿಷ್ಯರು ತಾನೆ, ನಮ್ಮ ಹುಡುಗನ್ನ ಕರ್ಕೊಂಡು ಹೋಗಿ ಕಾರ್ಯಕ್ರಮ ಕೇಳಿಸ್ಬಿಟ್ಟು ವಾಪಸ್ ಬಿಡ್ಬೇಕು. ಇದೆ ನಮ್ಮ ತಂದೆ, ನೀನು ಇಷ್ಟು ಫೀಸ್ ಕೊಡು ಅಂತ ಯಾರಿಗೂ ಫೀಸ್ ಬಗ್ಗೆ ಮಾತಾಡ್ತೀನಿ. ಈ ತರ ನಾನು ಒಂದು 500 ಕಾರ್ಯಕ್ರಮ ಕೇಳಿರ್ಬೋದು, ಕರ್ಕೊಂಡೋಗಿ ಕೂರಿಸ್ಬಿಡ್ಬೇಕಲ್ಲಿ. ನಾನು ಕಾರ್ಯಕ್ರಮ ಕೇಳ್ತಾ ನಾನು ಪ್ರತಿಯೊಬ್ಬರು ಅದ್ಭುತವಾದ ಗಾಯಕರಾಗ್ಲಿ, ವಾದಕರಾಗ್ಲಿ, ಮಹಾನ್ ಕಲಾವಿದರು ಎಲ್ಲರದ್ದು ನಾನು ಚಿಕ್ಕ ವಯಸ್ಸಲ್ಲೇ ಕೇಳಿದ್ದೀನಿ. ಅದರ ಇಂಪ್ಯಾಕ್ಟ್ ನನ್ನ ಮೇಲೆ ಆಗಿದೆ. ಸೊ ನನಗೆ ಇಂಥವರೇ ಬೆಸ್ಟು, ಅಂಥವರೇ ಬೆಸ್ಟ್ ಅಂತ ನನ್ನ ಮನಸ್ಸಲ್ಲಿ ಏನೂ ಇಲ್ಲ ಮೇಡಮ್. ಯಾಕಂದರೆ ನಾನು ಎಲ್ಲರನ್ನೂ ಕೇಳಿ ಬೆಳೆದಿದ್ದೀನಿ. ನನ್ನ ತಂದೆಯವ್ರದ್ದು ಏನು ವಿಶೇಷ ಅಂದರೆ, ನಾನು ಯಾರ ಜೊತೆ ಬೇಕಾದ್ರೂ ಪಕ್ಕವಾದ್ಯ ನುಡಿಸ್ಬೇಕಾಗ್ಬೋದು. ಬಾಲಮುರಳಿ ಅವ್ರ ಜೊತೆ ನುಡಿಸ್ಬೇಕಾಗ್ಬೋದು, ಜಯಶ್ರೀದಾಸ್ ಜೊತೆ ನುಡಿಸ್ಬೇಕಾಗ್ಬೋದು, ಕಲ್ಯಾಣ್ ರಾಮನ್ನು, TV ಶಂಕರನಾರಾಯಣ, ಈ ಥರ ಎಲ್ಲರೂ ಮಹಾನ್ ಕಲಾವಿದರೆ. ಒಬ್ಬೊಬ್ಬರಿಗೆ ಒಂದೊಂದು ಇಷ್ಟ, ಒಬ್ಬೊಬ್ಬರ ಗಾಯನ ಶೈಲಿ ಒಂದೊಂದು ಥರ. ನಾನು ಎಲ್ಲರಿಗೂ ಒಂದೇ ಥರ ನೋಡ್ಸೋಕ್ಕಾಗಲ್ಲ. ಅದಕ್ಕೆ ಅಪ್ಪ ಹೇಳಿದ್ರು, ನೀನು ಯು ಹ್ಯಾವ್ ಟು ಅಕ್ವೈರ್ ಆಲ್ ದಿ ವೈಲನ್ ಪ್ಲೇಯಿಂಗ್ ಸ್ಟೈಲ್ಸ್. ನಿನಗೆ ವೀಕ್ನೆಸ್ ಅನ್ನೋದೇ ಇರ್ಕೊಡುದು, ನಿನ್ನ ಕೈಲಿ ಆಗಲ್ಲ ಅನ್ನುವಂಥ ವಾದನ ಶೈಲಿ. ನಾನು ಇದ್ರ ಮ್ಯಾಥಮೆಟಿಕ್ಸ್ ಬಗ್ಗೆ ಬರ್ತಾ ಇಲ್ಲ, ಬರೀ ಇನ್ಸ್ಟ್ರೂಮೆಂಟಲ್ ಟೆಕ್ನಿಕ್, ನನ್ನ ಕೈಲಿ ನುಡ್ಸೋಕ್ಕಾಗಲ್ಲ ಅನ್ನೋವಂಥ ಯಾವುದೇ ವಿಷಯ ಇರಬಾರ್ದು ಅಂತ ಅವರು ಮನಸ್ಸಿನಲ್ಲಿ ಒಂದು ಐಡಿಯಾ ಅವ್ರಿಗೆ ಬಂತು. ಸೊ ಹಾಗಾಗಿ ನೋಡೋ, ಇವತ್ತು ನೀನು ಇಂಥ ಕಾರ್ಯಕ್ರಮ ಕೇಳಕ್ಕೆ ಹೋಗ್ತಾ ಇದ್ದಿ, ಅವ್ರ ಹತ್ರ ಇಂಥ ಸ್ಪೆಷಾಲಿಟಿ ಇದೆ, ಅದನ್ನ ಅಬ್ಸರ್ವ್ ಮಾಡ್ಕೊಂಬ ಅಂದರೆ ನಾನು ಅಬ್ಸರ್ವ್ ಮಾಡೋದ್ರಲ್ಲಿ ನಿಸ್ಸೀಮ. ಅಂದರೆ ಅವ್ರು ನುಡಿಸ್ತಾ ಇದ್ರೆ ಅವ್ರು ಹಿಂಗೆ ಬರಲಿಡ್ತಾ ಇದ್ದಾರೆ ಅಂತ ನಂಗೆ ಗೊತ್ತು. ಈಗಲೂ ನನಗೆ ನೀವು ಒಂದು ಆಡಿಯೋ ಕೇಳಿಸಿದ್ರೆ ಅವರು ಹೀಗೆ ಬರಲಿಟ್ಟಿದ್ದಾರೆ ಅಂತ ನಾನು ಹೇಳಬಲ್ಲೆ. ಹಾಗೆ ಅವ್ರನ್ನ ಪ್ರತಿಯೊಂದು ಕಾರ್ಯಕ್ರಮನೂ ನಾನು ಒಳಗಡೆ ತಗೊಳ್ತಾ ಇದ್ದೆ. ಐ ವಾಸ್ ನಾಟ್ ಎಂಜಾಯಿಂಗ್, ನಾನು ಎಂಜಾಯ್ ಮಾಡ್ತಾ ಇರಲಿಲ್ಲ. ಅದು ಮುಂದುಗಡೆ ಕುತ್ಕೊಂಡು ಅಬ್ಸರ್ವ್ ಮಾಡ್ಕೊತಾ ಇದ್ದೆ. ಒಳಗಡೆ ಎಲ್ಲ ಒಳಗಡೆ ಹೋಗ್ತಾ ಇತ್ತು. ಈ ಥರ ನಾನು 500ಕ್ಕೂ ಮೀರಿ ಅಂತ ಡೆಫಿನೆಟ್ ಆಗಿ ಕಾರ್ಯಕ್ರಮ ಕೇಳಿದ್ದೀನಿ. ಸೊ ಈ ಥರ ಕೇಳಿ ಮೇಡಮ್, ನನಗೆ ಇವತ್ತು ನನ್ನ ಏನು ಶೈಲಿ ಇದೆ
ಅಥವಾ ಮೆಂಟಾಲಿಟಿ ಅಥವಾ ಮ್ಯೂಸಿಕಲ್ ಮೈಂಡ್ ಇದೆ, ಎಲ್ಲವೂ ಈ ಶ್ರವಣ. ಅಪಾರ್ಟ್ ಫ್ರಮ್ ಮೈ ಫಾದರ್ಸ್ ಕೋಚಿಂಗ್, ಸಂಗೀತ ಕೇಳೋದಕ್ಕಿಂತ ಮಿಗಿಲಾದ ಗುರು ಯಾವುದೂ ಇಲ್ಲ. ಇದನ್ನೋದು 100% ಶತಸಿದ್ಧ. ಬಟ್ ಹೇಗೆ ಕೇಳಬೇಕು ಅನ್ನೋದು ಒಂದು ವಿಷಯ ಇದೆ. ಅದನ್ನ ಸೀಕ್ರೆಟ್ ನಮ್ಮ ತಂದೆ ನಂಗೆ ಹೇಳ್ಕೊಟ್ರು. ನನಗೆ ಯಾರಾದರೂ ಶಿಷ್ಯರು ಬಂದರೆ ಅವ್ರಿಗೆ ನಾನು ಹೇಳ್ಕೊಡ್ತೀನಿ. ಒಂದಿಬ್ಬರು ಶಿಷ್ಯರಿದ್ದಾರೆ, ಅಪಾರವಾಗಿ ಕೇರಳದಲ್ಲೆಲ್ಲ ಇದ್ದಾರೆ, ಅಪಾರವಾದ ಹೆಸರೆಲ್ಲ ಮಾಡಿದ್ದಾರೆ. ಗುರುಕುಲ ವಾಸ ಮಾಡ್ಬೇಕು ಮೊದಲನೇದಾಗಿ. ಗುರುಕುಲ ವಾಸ ಅನ್ನೋಕ್ಕಿಂತ ಸದಾ ಬೇಕಾದ್ರೆ ಮಲ್ಕೊಳಕ್ ಮನೆಗೆ ಹೋಗಿ ಗುರುಗಳ ಮನೆಯಲ್ಲಿ ಬೆಳಗಿನ ಸಂಜೆವರೆಗೂ ಇದ್ದರೆ ಅವನು ನಿಜವಾಗ್ಲೂ ಅದೃಷ್ಟಶಾಲಿ ಶಿಷ್ಯ. ಸೊ ನಮ್ಮ ತಂದೆಯವ್ರದ್ದು ಹೀಗೆ ಅವರು ನನಗೆ ಒಳಗಡೆ ಮಾಡಿ ನನಗಿಂಥದೇ ವ್ಯಕ್ತಿ ಫೇವರಿಟ್ ಅಂತ ಹೇಳ್ತಾರೆ. ಬೇಕಾದಷ್ಟು ಇದ್ದಾರೆ ಬೇರೆ ಬೇರೆ ವಿಷಯದಲ್ಲಿ. ತ್ರಿಸ್ಥಾಯಿನಲ್ಲಿ ಫುಲ್ ಕಮಾಂಡ್ ಅಂತ ಹೇಳೋದಾದ್ರೆ ಬಾಲ್ಮರ್ಲವರು ಹೇಳ್ಬೋದು. ಅಪಾರವಾದ ಪಲ್ಲವಿ ಅದು ಈ ವಿಷಯದಲ್ಲಿ ಮ್ಯಾಥಮೆಟಿಕಲ್ ಕಾಂಬಿನೇಷನ್ಸ್ ಆ ವಿಷಯದಲ್ಲಿ ಡೆಪ್ತ್ ಅಂದರೆ ಶೇಷಗೋಪಾಲ್ ಅಂತ ಹೇಳ್ಬೋದು. ಮಾಸ್ಟರ್ ಆಫ್ ಆಲ್ ಅಂತ ಹೇಳ್ಬೇಕಂದ್ರೆ ಎಸ್ ಕಲ್ಯಾಣರಾಮನ್ನ ಹೇಳ್ಬೋದು. ರಮಣಿಯವರು ನಾನು ಯಾರ ಹೆಸರನ್ನು ಬಿಡಕ್ಕಾಗಲ್ಲ. ನಾನು ಯಾಕಂದ್ರೆ ಸೆಲೆಕ್ಟ್ ಮಾಡ್ಕೊಂಡೇ ನುಡಿಸಿದ್ದೀನಿ. ಸೊ ನಾನು ಯಾರ ಜೊತೆ ನುಡಿಸಿದನೋ ಪ್ರತಿಯೊಬ್ಬ ವಿದ್ವಾಂಸರು ಗ್ರೇಟೆ. ನಮ್ಮ ತಂದೆಯವರು ನನ್ನನ್ನು ಯಾವುದೇ ಸುಮಾರು ಪರವಾಗಿಲ್ಲ ಅನ್ನೋವಂಥ ಕಲಾವಿದರ ಜೊತೆ ನುಡ್ಸಕ್ಕೆ ಬಿಡಲೇ ಇಲ್ಲ. ಸೆಲೆಕ್ಟ್ ಮಾಡ್ಕೊಂಡಿದ್ರು. ಅದಕ್ಕಾಗಿ ನಾನು ನನ್ನ ಮೇಲೆ ಇಂಪ್ಯಾಕ್ಟ್ ಪರಿಣಾಮ ಬೀರದಂಥ ಅಷ್ಟು ಜನ ಮಹನೀಯರುಗಳು ಪ್ಲಸ್ ಇದಕ್ಕೆ ಗೈಡೆನ್ಸ್ ಕೊಟ್ಟಂತ ನಮ್ಮ ತಂದೆಯವರಿಗೂ ನಾನು ಇಲ್ಲಿಂದಲೇ ನಮಸ್ಕಾರಗಳು. ನಿಮ್ಮ ಅಭಿಪ್ರಾಯದಲ್ಲಿ ಕಲ್ತಿದ್ದ ಪಾಠನ ಸಾಧನೆ ಮಾಡಿದರೆ ಹೆಚ್ಚು ಗಳಿಸ್ಕೋಬೋದು, ಅಥವಾ ಮೇರು ಕಲಾವಿದರ ಜೊತೆ ಪಕ್ವಾದ್ಯ ನುಡಿಸಿ ಅದರಿಂದ ಹೆಚ್ಚು ವಿಷಯಗಳನ್ನ ತಗೊಳಕ್ಕಾಗತ್ತೆ ಅಂತ ಅನ್ಸುತ್ತು ನಿಮಗೆ? ಈಗ ಒಂದು ಅರ್ಧ ಮಟ್ಟಿಗೆ ನೀವು ಅದೇ ವಿಷಯ ಹೇಳ್ಬಿಟ್ಟಿದ್ದೀರಿ. ಇದು ಹೇಳ್ತೀನಿ, ಇನ್ನೊಂದ್ಸಲ ಡಿಫರೆಂಟ್ ಆಗಿ ಹೇಳ್ತೀನಿ. ಒಂದು ಒಳ್ಳೆ ಕತ್ತಿ ಅಥವಾ ಚಾಕು, ಅದ್ಭುತವಾದ ಮೆಟಲ್, ಅದನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ಗುರುಗಳ ಕರ್ತವ್ಯ. ಸೊ ನಮ್ಮ ತಂದೆ ಮ್ಯಾನುಫ್ಯಾಕ್ಚರ್ ಮಾಡಿದ್ರು. ಅದು ಅರ್ಥ ಆಗ್ಬೇಕಲ್ಲ, ಆ ಅರ್ಥ ಆಗ್ಬೇಕಂದ್ರೆ ಕಾನ್ಸೆಪ್ಟ್ ನುಡಿಸ್ಬೇಕು, ಪಕ್ವಾದ್ಯ ನುಡಿಸ್ಬೇಕು. ನನ್ನ ಸ್ಕಿಲ್, ನನ್ನ ಕೆಪಾಸಿಟಿ ಅದು ತುಂಬ ಹರಿತ ಆಗಬೇಕು, ತುಂಬ ಮನುಷ್ಯ ಅದಕ್ಕೆ ಅದ್ರದ್ದು ಒಂದು ಫೈನ್ ಆಸ್ಪೆಕ್ಟ್, ಅದು ಫೈನರ್ ಆಸ್ಪೆಕ್ಟ್ಸ್ ಅದೆಲ್ಲ ಬರ್ಬೇಕಂದ್ರೆ ಪಕ್ಕವಾದ್ಯ ನುಡಿಸ್ಲೇಬೇಕು. ಆ ನುಡಿಸಿದ್ರೇನೆ ನನ್ನ ಮೇಲೆ ಪ್ರೆಷರ್ ಬರಬೇಕಂದ್ರೆ ಫಸ್ಟ್ ಮೊದಲು ನನ್ನ ಮೇಲೆ ಪ್ರೆಷರ್ ಬರಬೇಕು. ಪ್ರೆಷರ್ ಬರದೇ ಹೋದ್ರೆ ಏನು ಆಗಲ್ಲ. ಈಗ ನಾನು ಸುಮ್ಮನೆ ಈಗ ಅನೇಕ ಕಾರ್ಯಕ್ರಮಗಳು ನಡೆಯುತ್ತೆ, ಇದು ಏನು ಹಾಡ್ತೀವಿ ಅಂತ ಮೊದಲೇ ಹೇಳ್ಬಿಡ್ತಾರೆ, ನೀವೇನು ಹಾಡ್ತೀರಿ ಅಂತ ಕೇಳ್ಕೊತಾರೆ. ಆಮೇಲೆ ಏನು ಲೆಕ್ಕ, ಇದೇನು ಮಾಡ್ತೀರಿ, ವಾತಾಪಿಗೆಲ್ಲಿ ಸ್ವರ ಹಾಕ್ತೀರಿ, ಅಲ್ಲಿಗೆಲ್ಲಿ ಸ್ವರ ಹಾಕ್ತೀರಿ ಅಂತೆಲ್ಲ ಕೇಳ್ಕೊಬೋದು. ಅದ್ರಲ್ಲಿ ಏನೂ ಪ್ರಯೋಜನ ಇಲ್ಲ, ಏನು ಶಾರ್ಪ್ ಅನ್ನೋ ಸ್ಕಿಲ್ ಏನೂ ಇಲ್ಲ. ಎಲ್ಲ ಕಾಂಪಿಟೇಟಿವ್ ಆಗಿ ನಡಿಬೇಕು, ಸ್ಪರ್ಧಾತ್ಮಕವಾಗಿರ್ಬೇಕು. ಯಾವ್ದು ಏನು ಹಾಡ್ತಾರೆ ಅಂತ ಇವ್ರಿಗೆ ಗೊತ್ತಿರ್ಕೊಡ್ದು. ಆ ಗೊತ್ತಿರದೇ ನಾನು ನುಡಿಸ್ಬೇಕಂದ್ರೆ ನನ್ನ ಕೆಪಾಸಿಟಿನ ನಾನು ಎಷ್ಟು ಏರಿಸ್ಕೋಬೇಕಾಗುತ್ತೆ, ನಾನು ಎಷ್ಟು ಮೆಂಟಲ್ ಕಂಡೀಷನಿಂಗ್ ಮಾಡಿಸ್ಕೋಬೇಕು, ನನ್ನ ಮಾನಸಿಕ ಸಿದ್ಧತೆ ಅಥವಾ ಇದು ನುಡಿಸಾಣಿಕೆ, ಫಿಂಗರಿಂಗ್ ಟೆಕ್ನಿಕ್, ನಾನು ಏನೇನು ಅಡ್ವಾನ್ಸ್ ಮಾಡ್ಕೋಬೇಕು, ಇದೆಲ್ಲ ಮಾಡ್ಕೋಬೇಕು ಅಂದರೆ ನಾನು ಪಕ್ಕವಾದ್ಯ ನುಡಿಸ್ಲೇಬೇಕು. ಆ ಪಕ್ಕವಾದ್ಯ ನುಡಿಸೋದ್ರಿಂದಲೇ ನಮ್ಮ ಸ್ಕಿಲ್ ಅಥವಾ ನಮ್ಮ ಶೈಲಿ ಅಥವಾ ವಾದನೆ ಶೈಲಿ ಅದಕ್ಕೆ ನೈಪುಣ್ಯತೆ ಬರುತ್ತೆ, ಶಾರ್ಪನಿಂಗ್ ಆಗುತ್ತೆ. ಇದಿಷ್ಟು ಪಕ್ಕವಾದ್ಯದ ಮಹತ್ವ. ನಿಮ್ಮ ವಿದೇಶ ಪ್ರವಾಸಗಳಲ್ಲಿ ಬರೀ ವಿದೇಶಿಯರಿಗಾಗಿಯೇ ನುಡಿಸಿದ್ದ ಸಂದರ್ಭಗಳಿದೆಯಾ? ಭಾರತೀಯ ಮೂಲದ ಶ್ರೋತೃಗಳಿಗಾದರೆ ಅವ್ರಿಗೆ ಕರ್ನಾಟಕ ಸಂಗೀತ ಹೆಚ್ಚಿಗೆ ಅರ್ಥ ಆಗುತ್ತೆ, ಅವ್ರಿಗೆ ಇನ್ನೂ ಡೀಪರ್ ಆಗಿ ಅರ್ಥ ಆಗುತ್ತೆ. ವಿದೇಶಿಯರಿಗೆ ಅವ್ರ ಜೊತೆ ಅವ್ರ ಆಡಿಯನ್ಸ್ ಆಗಿದ್ರೆ ನಿಮ್ಮ ಅನುಭವ ಹೇಗೆ?
ಎರಡು ಥರನೂ ನಾವು ಯೋಚಿಸ್ಬೇಕಾಗುತ್ತೆ. ಒಂದು, ನಾವು ಒಂದು ಅಬ್ರಾಡ್ ಅಥವಾ US ಮೇನಲ್ಲಿ ಲಾಂಗ್ ಸ್ವಲ್ಪ ದೊಡ್ಡ ಅವಧಿಗೆ ಇರುವಂತಹದ್ದು, ಅಪ್ರಾಕ್ಸಿಮೇಟ್ ಆಗಿ 2 months 7 weeks ಅಥವಾ 9 weeks ಟೂರ್ ಅಂತ ಮಾಡ್ತಾರೆ. ಆ ಟೂರ್ನಲ್ಲಿ ಒಂದು ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ ಆದ್ರೆ ಮೈನ್ಲಿ ಅಮೆರಿಕನ್ ಸಂಸ್ಥೆಗಳಿಗೆ ಇರುತ್ತೆ. ಒಂದು 5-6 ಭಾರತೀಯದ ವೆರಿ ಪ್ರಾಮಿನೆಂಟ್ ರೆಪ್ಯೂಟೆಡ್ ಸಂಸ್ಥೆಗಳಲ್ಲಿ ಇಂಡಿಯನ್ಸ್ಗೂ ನುಡಿಸ್ತೀವಿ. ಅದಕ್ಕೂ ವ್ಯತ್ಯಾಸ ಏನಂದ್ರೆ, ಇದು ಕಾಂಪೋಸಿಷನ್ ಓರಿಯೆಂಟೆಡ್ ಆಗೋ ಇರಬಹುದು. ನಮ್ಮ ಭಾರತೀಯ ಸಂಸ್ಥೆಗಳಲ್ಲಿ ನಾವು ನುಡಿಸ್ಬೇಕಂದ್ರೆ, ಅಂದ್ರೆ ಇಂಡಿಯನ್ಸ್ ಅರೇಂಜ್ ಮಾಡಿರುವಂತಹ ಸಂಸ್ಥೆಗಳಲ್ಲಿ ನುಡಿಸ್ಬೇಕಂದ್ರೆ, ಅದು ಅವ್ರಿಗೆ ಯಾರಿಗೋ ರಘುಮಮ್ಮ ಕೇಳಬೇಕು ಅನಿಸ್ಬೋದು, ಯಾರಿಗೋ ರಘುವಂಶ ಸುಧಾ ಕೇಳಬೇಕು ಅನಿಸ್ಬೋದು, ಯಾರಿಗೋ ಅಖಿಲಾಂಡೇಶ್ವರಿ ಕೇಳಬೇಕು ಅಂತ ಹೇಳ್ಬೋದು. ಅದು ಹಾಗೆ ಇಟ್ ಈಸ್ ಜಸ್ಟ್ ಲೈಕ್ ಎನಿ ಅದರ್ ಕಚೇರಿ ಇನ್ ಇಂಡಿಯಾ. ಇಂಡಿಯಾದಲ್ಲಿ ಹೇಗೆ ಸಂತೋಷ ಪಡ್ತಾರೋ ಅಲ್ಲೂ ಅವರು ಹಾಗೆ ಸಂತೋಷ ಪಡ್ತಾರೆ. ಅಟ್ ದಿ ಸೇಮ್ ಟೈಮ್ ಅದು ಒಂದು ಬರ್ಕ್ಲಿ ಯೂನಿವರ್ಸಿಟಿ, ವೆಸ್ಲೇನ್ ಯೂನಿವರ್ಸಿಟಿ ಅಥವಾ ಸಂಸ್ಥೆಗಳು ಅಪ್ಪಟ ವಿದೇಶಿ ವೆಸ್ಟರ್ನ್ ಸಂಸ್ಥೆಗಳು ನಮ್ಮನ್ನ ಕರೆದಾಗ ಅವರಿಗೆ ಕಾಂಪೋಸಿಷನ್ ಬಗ್ಗೆ ಏನೋ ಗೊತ್ತಿರೋದು. ಸೊ ಅವರಿಗೆ ಏನಂದ್ರೆ ಕ್ಯೂರಿಯಾಸಿಟಿ, ನಮ್ಮಲ್ಲಿ ಇಲ್ಲದೆ ಇರೋ ಗಮಕವನ್ನ ಇವ್ರು ಏನ್ ಮಾಡ್ತಾರೆ. ನಾವು ಸ್ಲೈಡಿಂಗ್ ಮಾಡ್ತೀವಲ್ಲ ಗಮಕ, ಭಾರತೀಯ ಸಂಗೀತಕ್ಕೆ ಇರುವಂತ ಒಂದು ಶಕ್ತಿ ಏನಂದ್ರೆ, ನಮ್ಮ ಬಂಡವಾಳ ಅಥವಾ ನಮ್ಮ ಒಂದು ಸ್ಪೆಷಾಲಿಟಿ ಇನ್ನೆಲ್ಲೂ ಇಲ್ಲದೆ ಇರುವಂತ ಸ್ಪೆಷಾಲಿಟಿ ಏನಂದ್ರೆ ಗಮಕ, ಸ್ಲೈಡಿಂಗ್. ಅದು ವೋಕಲ್ಗಾಗಿರ್ಬೋದು, ಇನ್ಸ್ಟ್ರೂಮೆಂಟ್ಗಾಗಿರ್ಬೋದು. ಇದನ್ನ ಇವರು ನಮ್ಮ ವಾದ್ಯ ಹೇಳಿ ಕೇಳಿ ಅಂದ್ರೆ ಅವ್ರದ್ದು ವಿದೇಶಿ ವಾದ್ಯ ಯುರೋಪಿಂದ ಬಂದಿದ್ದು, ಅವ್ರ ಪ್ರಕಾರ ಇವರು ಏನ್ ಮಾಡ್ಬಹುದು ಅಂತ ಕ್ಯೂರಿಯಾಸಿಟಿ ಬರ್ತಾರೆ. ಸೊ ಅವಾಗ ನಾವು ವಿ ಡು ನಾಟ್ ಕಾನ್ಸಂಟ್ರೇಟ್, ನಾವು ಇಂಥದೇ ರಾಗ ಹಾಗೆ ಅಂತ ನಾವು ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ಅವರಿಗೆ ಒಂದು ಇರೋದ್ರಲ್ಲಿ ಸಿಂಪ್ಲರ್ ಆಗಿ ಈಸಿಯಾಗಿ ಅವ್ರಿಗೆ ಡೈಜೆಸ್ಟ್ ಆಗೋ ಥರ, ಅರ್ಥ ಆಗೋ ಥರ ಅಂತ ಕೆಲವು ರಾಗಗಳನ್ನ ತಗೊಂಡು ಗಮಕಗಳನ್ನ ತೋರ್ಸಕ್ಕೆ ನಮಗೆ ಅನುಕೂಲವಾಗುವಂತ, ಡೆಮಾನ್ಸ್ಟ್ರೇಟ್ ಮಾಡಕ್ ಆಗುವಂತಹ ರಾಗಗಳು ಅಥವಾ ಕೃತಿಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ನುಡಿಸ್ತೀವಿ. ಸೊ ಅವರುಗಳು ಗಮನಿಸೋದೇ ಇಷ್ಟು, ಹೌ ಈಸ್ ಹಿಸ್ ಕಮ್ಯಾಂಡ್, ಈ ಇನ್ಸ್ಟ್ರೂಮೆಂಟ್ ಅಂತ ಏನ್ ಮಾಡ್ತಾರೆ ಇವರು ನಮ್ಮ ಇನ್ಸ್ಟ್ರೂಮೆಂಟ್ ನಲ್ಲಿ ಗಮಕನ ಅಂತ. ಅದೇ ಕ್ಯೂರಿಯಾಸಿಟಿನ ಈಗಲೂ ಹಾಗೆ ಇದೆ, ಏನು ಚೇಂಜ್ ಆಗಿಲ್ಲ. ಬಟ್ ಅವರಿಗೆ ನಾವು ನುಡಿಸಿದಾಗ ಇಲ್ಲಿ ನಾವು ಹೇಗೆ ನುಡಿಸ್ತೀವೋ ಹಾಗೆ ಸೆಲೆಕ್ಟ್ ಮಾಡ್ತೀವಿ. ನೀವು ವಿದೇಶ ಯೂನಿವರ್ಸಿಟಿಗಳಲ್ಲಿ, ಯೂನಿವರ್ಸಿಟಿ ಆಫ್ ಒಸಾಕಾ, ಯೂನಿವರ್ಸಿಟಿ ಆಫ್ ಟೆಕ್ಸಾಸ್, ನಾರ್ತ್ ಕ್ಯಾರೋಲಿನಾ ಯೂನಿವರ್ಸಿಟಿ, ಆಕ್ಸ್ಫರ್ಡ್, ಇಲ್ಲೆಲ್ಲ ವರ್ಕ್ಶಾಪ್ಸ್ ಕಂಡಕ್ಟ್ ಮಾಡಿದ್ವಿ. ಅಲ್ಲಿ ಕಲಿಯೋಕ್ಕೆ ವಿದೇಶಿಗರು ಬರ್ತಾ ಇದ್ರ ಅಥವಾ ನಮ್ಮವ್ರು ಬರ್ತಾರ? ಅವ್ರಿಗೆ ಏನನ್ನ ಕಲಿಸ್ತೀರಿ ನೀವಲ್ಲಿ? ಮೋಸ್ಟ್ಲಿ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೂ ಬಂದಿರತಕ್ಕಂಥವರು ಮೈನ್ಲಿ ವೈಲನಿಸ್ಟ್ಸ್ಗಳು, ವೈಲನ್ ವಿದ್ಯಾರ್ಥಿಗಳು, ಅಥವಾ ಈಗಾಗಲೇ ಫೀಲ್ಡ್ ಅಲ್ಲಿ ಇದ್ದು ಅವರ ಸ್ಕಿಲ್ಗಳನ್ನ ಶಾರ್ಪನ್ ಮಾಡ್ಕೊಳ್ಳೋಕೆ ಆಸಕ್ತಿ ಇದ್ದವರು ಬರ್ತಾರೆ. ನಾವು ಮೊಟ್ಟ ಮೊದಲನೇದಾಗಿ ಅವ್ರನ್ನೇ ಕೇಳ್ಬಿಡ್ತೀವಿ, ಸ್ಟೂಡೆಂಟ್ ಯಾರು ಬಂದಿರ್ತಾರೆ, ನಿಮಗೆ ಏನು ಇವತ್ತು ಮುಖ್ಯವಾಗಿ ತಿಳ್ಕೊಳ್ಬೇಕಂತ ಆಸಕ್ತಿ ಇದೆ ಅಂತ. ಯಾವುದಾದ್ರೂ ಒಂದು ವೆರಿ ಡಿಫಿಕಲ್ಟ್ ರಾಗ, ಕೆಲವರು ವಿದೇಶಿ ಅಂದ್ರೆ ಫಾರಿನರ್ಸ್ ಲರ್ನಿಂಗ್ ಕರ್ನಾಟಿಕ್ ಮ್ಯೂಸಿಕ್ ಇನ್ ವೈಲನ್, ಅವರುಗಳಿಗೆ ಈ ವಿವಾದಿ ರಾಗಗಳು ಅಂತ ಹೇಳ್ತೀವಲ್ಲ, ಹತ್ತತ್ರ ಇದೆ ಅಥವಾ ದೂರ ಇದೆ, ಅದನ್ನೆಲ್ಲ ನೀವು ಇಷ್ಟು ಎಫರ್ಟ್ಲೆಸ್ ಆಗಿ ನುಡಿಸ್ತಿರಲ್ಲ, ಹೆಂಗ್ ನುಡಿಸ್ತೀರಿ ಅಂತ. ಸೊ ನಾವು ವೈಲನ್ ನಮ್ಮ ವರ್ಕ್ಶಾಪ್ ಅಂದ ತಕ್ಷಣ ಇಟ್ ವಿಲ್ ಬಿ ಮೈನ್ಲಿ ಫಿಂಗರಿಂಗ್ ಟೆಕ್ನಿಕ್. ಅದಕ್ಕಾಗಿ ನಾವು ಯಾತಕ್ಕೆ ಪಾಪ್ಯುಲರ್ ಆಗ್ತೀವಿ, ಯಾತಕ್ಕೆ ಮೇಲಕ್ಕೆ ಹೋಗ್ತಾ ಇರ್ತೀವಿ ಅಂದ್ರೆ ಫಿಂಗರಿಂಗ್ ಟೆಕ್ನಿಕ್ ಇಂಪ್ರೂವ್ ಮಾಡ್ಕೊಳ್ತಾ ಇರ್ತೀವಿ. ಇನ್ನು ಲರ್ನಿಂಗ್
ಕೃತಿಗಳನ್ನ ಕಲಿಯೋದು ದೊಡ್ಡ ವಿಷಯನೇ ಅಲ್ಲ. ಹಾ 2 ದಿವಸ ಕೂತ್ಕೊಂಡ್ರೆ ಒಂದು ಕೃತಿನ ನಾನು ಒಳಗೆ ಈಸಿಯಾಗಿ ತಗೊಂಡು ಅದನ್ನ ಡೈಜೆಸ್ಟ್ ಮಾಡ್ಕೋಬೋದು, ಆಮೇಲೆ ಅದು ಮಾಡ್ಕೊಳ್ಬೋದು. ಫಿಂಗರಿಂಗ್ ಟೆಕ್ನಿಕ್ ನಾನು ನುಡಿಸ್ಬಿಟ್ರೆ ಯಾರೋ ಸರ್ ಅವ್ರು ನುಡಿಸಿದ್ರು ಚೇರ್ ಮೇಲೆ ಕೂತ್ಕೊಳ್ಳೋಕೆ ಆಗ್ತಾ ಇಲ್ಲ ಸರ್, ಅಷ್ಟು ಸಂತೋಷ ಆಗ್ತಾ ಇತ್ತು ಅಂದರೆ ಅದು ಇಟ್ ಇಸ್ ಬಿಕಾಸ್ ಆಫ್ ಫಿಂಗರಿಂಗ್ ಟೆಕ್ನಿಕ್ ಅಥವಾ ಶುದ್ಧತೆ. ಪ್ಲಸ್ ನನ್ನ ತಲೆ ಒಳಗಿರುವಂತ ಒಂದು ವಿಶೇಷವಾದ ಅಂದ್ರೆ ನಾನು ಅಂತಂದ್ರೆ ನುಡ್ಸೋರ ಒಳಗಡೆ ಇರ್ತಕ್ಕಂಥ ಒಂದು ದೈವಿಕ ಅಂತಲೂ ಅನ್ಕೊಳ್ಳಿ ನೀವು. ಮುಂದೆ ಬಂದ ನೀವು ಪ್ರಶ್ನೆಗಳಲ್ಲಿ ಕೇಳುವಾಗ ನನಗೆ ಮರ್ತೋಗ್ಬೋದು. ಒಂದು ವಿಷಯ ಜನರಲ್ ಆಗಿ ಹೇಳ್ತೀನಿ, ಈ ಪ್ರಶ್ನೆಗೆ ಸಂಬಂಧಪಟ್ಟಿಲ್ಲ. ಕಾರ್ಯಕ್ರಮಕ್ಕೆ ನೀವು ವೈಲನ್ ಕಾರ್ಯಕ್ರಮಕ್ಕೆ ನೀವು ನಾನು ಕರೆದಿದ್ದೀರಿ, ಇಲ್ಲಿ ಬಂದೆ, ಇಲ್ಲಿ ಕೂತ್ಕೊಂಡೆ ತಿಳ್ಕೊಳ್ಳೋಣ. ಆಡು ಭಾಷೆಲ್ಲ ಹೇಳ್ತೀನಿ, ಕ್ಷಮಿಸ್ಬೇಕು. ಅಲ್ಲಿ ಬರೋವರೆಗೂ ನನಗೇನು ಅನ್ಸಲ್ಲ. ನಾನು ಐ ಆಮ್ ಎ ಆರ್ಡಿನರಿ ಪರ್ಸನ್. ನೀವು ಕೂತ್ಕೊಂಡು ವೈಲನ್ ಬಾಕ್ಸಲ್ಲಿ. ಬಟ್ ಮನೆಯಿಂದ ಹೇಗೆ ಬಂದಿರ್ತೀನಿ ಅಂದರೆ ಮಧ್ಯಾಹ್ನ 1 ಗಂಟೆ ಮೇಲೆ ನಾನು ಮಾತಾಡಲ್ಲ. ಕಾರ್ಯಕ್ರಮ ಇದ್ರೆ ನಾನು ಯಾರು ಮಾತಾಡ್ಸೋಕ್ಕಾಗಲ್ಲ. ಊಟ ಅಂತಂದ್ರೆ ಊಟಕ್ಕೆ ಹೋಗ್ತೀನಿ, ಸಂಜೆ ಕಾಫಿ ಅಂತ ಕಾಫಿ ಕೊಡ್ತಾರೆ ಅಷ್ಟೇ. ಅದು ಬಿಟ್ಟು ನಾನು ಯಾರು ಮಾತಾಡ್ಸೋಕ್ಕಾಗಲ್ಲ. ಆ ಸೈಲೆನ್ಸ್ ಇದೆಯಲ್ಲ, ಮೌನ, ಅದು ನನ್ನನ್ನು ಹಿಂಗೆ ಶಾರ್ಪ್ ಹೀಗಾಗ್ತಾ ಹೋಗುತ್ತೆ. ಇದು ಎಷ್ಟರ ಮಟ್ಟಿಗೆ ಹೀಗಾಗುತ್ತೆ ಅನ್ನೋದ್ರ ಮೇಲೆ ಕಚೇರಿ ಸಕ್ಸಸ್ ಗ್ಯಾರಂಟಿ. ಸೊ ನನ್ನನ್ನು ಸಂಜೆ 4:15 ನನ್ನ ದೃಷ್ಟಿನ ಯಾರು ನನ್ನನ್ನು ಮನೆಯಲ್ಲಿ ಹಿಂಗೆ ನೇರ ನೋಡೋಕೆ ಕಷ್ಟ ಆಗುತ್ತೆ. ಹಂಗಿರ್ತೀನಿ, ಯಾಕಂದರೆ ಮಾತಾಡಿರಲ್ಲ ನೋಡಿ. ಆ ಒಳಗೆ ಅಭ್ಯಾಸ ಆಗಿದೆ, ಅದು ಅಭ್ಯಾಸದಲ್ಲ, ಇದೆಲ್ಲ ಡಿಪಾರ್ಟ್ಮೆಂಟಲ್ಲೂ ಆಗುತ್ತೆ. ಮಾಡಿದ್ಮೇಲೆ 5:30 ಅಷ್ಟೊತ್ತಿಗೆ ಎಲ್ಲ ಎಲ್ಲಿಗೂ ವೆಹಿಕಲ್ ಬರುತ್ತೆ, ಹೋಗ್ತೀವಿ. ಕಾರ್ಯಕ್ರಮಕ್ಕೆ ಬರೋವರೆಗೂ ಹಾಗೆ ಇರ್ತೀನಿ. ಯಾರಾದರೂ ಹಿಂಗೆ ಅಂದರೆ ಮೆಕ್ಯಾನಿಕಲ್ ಅಷ್ಟೇ ಅದು, ನಮಸ್ತೆ ನಮಸ್ತೆ ಏನು ನಡೆಯುತ್ತೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ವೈಲನ್ ಬಾಕ್ಸಿಗೆ ತೆಗೆದ ಮೇಲೆ, ವೈಲನ್ ತಗೊಂಡ್ಮೇಲೆ ಒಂದ್ಸಲ ಶುಚಿ ಎಲ್ಲ ಚೆಕ್ ಮಾಡಿದ ಮೇಲೆ ಅಂತ ಒಂದು ಮನಸ್ಸಲ್ಲಿ ಒಂದು ಕಮೆಂಟ್ ಕೊಟ್ಟರೆ ಮೇಲ್ಗಡೆ ಅಂತ ಎಲ್ಲಿಂದ ಒಂದು ಡಿವೈನ್ ಕನೆಕ್ಷನ್ ಬರುತ್ತೆ. ಆಗಲೇ ನಿಮಗೆ ನಾನು ನುಡಿಸೋದು ಇಷ್ಟ ಆಗುತ್ತೆ. ಅದೇನು ಬರಲಿಲ್ಲ, ನೀರಸವಾಗಿರುತ್ತೆ. ಅದಕ್ಕೆ ಆ ಕನೆಕ್ಷನ್ ಇದೆಯಲ್ಲ ಮೇಡಮ್, ದಟ್ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಅದು ಹೇಗೆ ಬರುತ್ತೆ ಅನ್ನೋದೆಲ್ಲ ನಂಗೆ ಗೊತ್ತಿಲ್ಲ. ಗುರುಕುಲದಲ್ಲಿ ಕಲ್ತರೆ ಡೆಫಿನೆಟ್ ಆಗಿ ಅವನಿಗೆ ಆಟೋಮೆಟಿಕ್ ಆಗಿ ಬರುತ್ತೆ. ಆ ಕನೆಕ್ಷನ್ ಬಂತು ಅಷ್ಟೇ. ಕಾರ್ಯಕ್ರಮ ಮುಗಿಯೋವರೆಗೂ ನಮಗೆ ಎಷ್ಟು 3 ಅವರ್ಸ್ ಹೇಗಾಯಿತು ಅಂತ ನನಗೂ ಗೊತ್ತಿರಲ್ಲ, ನಿಮಗೂ ಗೊತ್ತಿರಲ್ಲ. ಚೆನ್ನಾಗಿ ನುಡಿಸಿದ್ರೆ ಮುಗಿದ್ಮೇಲೆ ಅಷ್ಟೇ. ಮುಗಿದ ಮೇಲೇ ನೀವೆಲ್ಲರೂ ನನಗೆ ಕ್ಲಿಯರಾಗಿ ಕಾಣೋದು. ಅಲ್ಲಿವರೆಗೂ ಯಾರು ಸುಮ್ಮನೆ ಬ್ಲರ್ ಹಾಗೆ ನುಡಿಸ್ತಾ ಇರ್ತೀವಿ, ಅಲ್ಲೆಲ್ಲೋ ಇರ್ತೀವಿ. ಮನೆಗೆ ತಕ್ಷಣ ವೆಹಿಕಲ್, ನೀವು ಆಯೋಜಕರು ಸರ್ ವೆಹಿಕಲ್ ರೆಡಿ ಅಂದ್ಬಿಡ್ತೀರಿ, ನಾವು ಹೊರಟೋಗ್ತೀವಿ. ಒಂದು ಪ್ರಶ್ನೆ ನಮ್ಗೆ ಈಗ ಆನ್ ದ ಸ್ಪಾಟ್ ಹೊಡಿತಾರೆ. ಸೊ ಈ ಜನ ಚಪ್ಪಾಳೆ ಹೊಡಿತಾರೆ, ಹೇಸ್ ಅಂತಾರೆ, ಅದೆಲ್ಲ ನಿಮ್ಗೆ ಏನು ಅನ್ಸ್ಬಾರ್ದು, ಅನ್ನಿಸಲ್ಲ. ಆಕ್ಚುಲಿ ಚಪ್ಪಾಳೆ ಹೊಡೆದ್ರೆ ಒಳಗಡೆ ಒಂದು ತೃಪ್ತಿ ಇದೆ. 2-3 ಸೆಕ್ಟರ್ ಇದೆ ಬಾಡಿಲಿ. ಜಂಬದ ಸೆಕ್ಟರ್ ಬೇರೆ ಇದೆ, ತೃಪ್ತಿ ಸೆಕ್ಟರ್ ಒಂದಿದೆ, ಎಲ್ಲ ಇದೆ. ಜಂಬದ ಸೆಕ್ಟರ್ಗೆ ನಿಮ್ ಚಪ್ಪಾಳೆ ಹೋಗಬಾರ್ದು. ಅವತ್ತು ನಾನು ಹೊಡ್ಸಿದ್ದು ನಿಮ್ಗೆ ಹಿಡ್ಸಿದೆ ಅಷ್ಟೇ, ನಂಗೆ ಗೊತ್ತಾಗ್ಬೇಕು ಅಷ್ಟೇ ಹೊರತು ಅದರಿಂದ ನಾನು ಒಳಗಡೆ ಹಿಂಗೇನೋ ಉಬ್ಬಿ ಹೋಗಬಾರ್ದು. ನಾನು ಹೇಳ್ತಾ ಇರೋದನ್ನ ಎಂಡಿಂಗ್ ಮಾಡ್ತೀನಿ. ವಾಪಸ್ ಕಾರ್ಯಕ್ರಮ ಮುಗಿದ್ಮೇಲೆ ಮನೆಗೆ ಹೋಗ್ತೀನಿ. ಇದು ಪ್ರತಿ ಕಾರ್ಯಕ್ರಮದಲ್ಲೂ ನಡೆಯೋದು. ನಮ್ಮ ಚಿಕ್ಕ ವಯಸ್ಸಲ್ಲಿ ನಮ್ಮ ತಾಯಿಯವರು, ಈಗ ನನ್ನ ಪತ್ನಿ ಅಥವಾ ನಮ್ಮ ತಾಯಿ ಯಾರು ಬೇಕು, ನಾನು ಹೋಗ್ತಾ ಇದ್ರೆ ಅವ್ರಿಗೆ ನನ್ನ ಕಣ್ಣು ನೋಡಿದ್ರೆ ಗೊತ್ತಾಗುತ್ತೆ ಇನ್ನು ವಾಪಸ್ ಬಂದಿಲ್ಲ ಅಂತ. ಅಂದ್ರೆ ಅಲ್ಲೇ ಇದ್ದೀವಿ. ಸೊ ನಮ್ಗೆ ಯಾರು ಊಟಕ್ಕೆ ಕರೆಯಲ್ಲ. 9 ಗಂಟೆಗೆ ಮನೆಗೆ ಹೋದ್ರೆ 9:45 ಊಟಕ್ಕೆ ಕರೆಯಲ್ಲ ನನ್ನ. 9:45 ಅಷ್ಟೊತ್ತು ಒಂದ್ಸಲ ಮಜ್ಜಿಗೆ ಕೊಡ್ಲಾ ಅಂತ ಕೇಳಿರ್ತಾರೆ. ಹೋದ ತಕ್ಷಣ ಅರ್ಧ ಲೋಟ ಮಜ್ಜಿಗೆ ಅಥವಾ ಜ್ಯೂಸ್ ಕುಡ್ದಿರ್ತೇನೆ. ಒಂದು ಅರ್ಧ ಗಂಟೆ ಆದ್ಮೇಲೆ ಬಂದು ನೋಡ್ತಾರೆ ನನ್ನ ನಗಣ್ಣ ಅಂತಾರೆ. ನಾನು ಹಿಂಗೆ ತಿರುಗ್ತೀನಿ, ಕಣ್ಣು ನೋಡ್ಬಿಟ್ಟು ನಾರ್ಮಲ್ಲ ಅಥವಾ ಅಲ್ಲೇ ಇದ್ದಾನೆ ಅಂತ ಗೊತ್ತಾಗುತ್ತೆ ಅವ್ರಿಗೆ. ಊಟಕ್ಕೆ ಬರ್ಬೋದು, ನಾರ್ಮಲ್ ಆಗಿದ್ರೆ ಊಟಕ್ಕೆ ಕರೀತಾರೆ. ದಟ್ ಈಸ್ ದಿ ಎಫೆಕ್ಟ್ ಆಫ್ ಮ್ಯೂಸಿಕ್. ಇದನ್ನು ಸಂಗೀತ ಕೇಳೋರ್ಗೂ ಹೀಗೆ ಆಗಕ್ಕೆ ಸಾಧ್ಯತೆ ಇದೆ. ಹೀಗಾಗ್ಬಿಟ್ರೆ
ಅದ್ರ ಸಂತೋಷ, ಅದರಿಂದ ಸಿಗೋ ಸಂತೋಷ ಇದೆಲ್ಲ ನಾನು ಹೇಳಲಾರೆ. ನಾನು ಆ್ಯಕ್ಚುಲಾಗಿ ನಿಮ್ಮೆಲ್ಲರಿಗೂ ಕಂಪೇರ್ ಮಾಡಿದ್ರೆ ಅಂದರೆ ಹೋಲ್ಸೇಲ್ ಸ್ಟಾಕಿಸ್ಟ್ ಆಫ್ ದಟ್ ಹ್ಯಾಪಿನೆಸ್. ತುಂಬಾ ಚೆನ್ನಾಗಿ ಹೇಳಿದ್ರಿ. ಅಷ್ಟು ಸ್ಟಾಕ್ ಇದೆ. ಏನಿಲ್ಲ, ಸಂಗೀತನ ಹೇಗೆ ಕೇಳಬೇಕು. ನಾನು ವಯಲಿನ್ ನುಡಿಸ್ಬೇಕಾದ್ರೆ ಅಷ್ಟೇ ಅಲ್ಲ, ನಾನು ಕೇಳೋದಕ್ಕೂ ಭಾಳ ನಿಸ್ಸೀಮ ಇದ್ದೀನಿ. ಅಂದರೆ ಸಂಗೀತ ಕೇಳ್ತಾ ಇದ್ರೆ ಯಾರೂ ಮಾತಾಡ್ಸೋಂಗಿಲ್ಲ. ನಾನು ನಮ್ಮ ಬೆಡ್ರೂಮಲ್ಲೇ ಟಿ ವಿ ಇದೆ, ಹಿಂಗೆ ಹಾಕೊಂಡು ಹಿಂಗೆ ಕೂತ್ಕೊಂಡ್ಬಿಟ್ರೆ ಏನಾದ್ರು ಸಂಗೀತ ಹಾಕಿದ್ರೆ ಯಾರು ಬಂದು ತಿಂಡಿ ಬೇಕಾ ಇಷ್ಟೇ ಹೇಳ್ತೀನಿ. ಅದೇನು ಜಂಬ ಅಲ್ಲ, ಅದು ಅಲ್ಲಿದ್ದೀನಿ ಇಂದ. ಸೊ ಆ ಸಂಗೀತ ಕೇಳ್ತಾನು ನಾನು ಅಲ್ಲಿ ಹೋಗಿರ್ಬೋದಲ್ಲೇ. ಅದನ್ನು ಎಲ್ಲರೂ ಕಲ್ತರೆ ಮೇಡಮ್, ಎಲ್ಲರೂ 100 ವರ್ಷ ಬದುಕ್ಬೋದು, ಮತ್ತೆ ಯಾವಾಗಲೂ ಸಂತೋಷವಾಗಿರ್ಬೋದು. ನಾನು ಯಾವಾಗಲೂ ಸಂತೋಷವಾಗಿರ್ತೀನಿ. ನನ್ನ ಪ್ರತಿಯೊಂದು ನನ್ನ ಲೈಫಲ್ಲಿ ಎಲ್ಲ ಸಂತೋಷಕ್ಕೂ ಕಾರಣ ಸಂಗೀತ. ಏನ್ ಬೇಕಾದ್ರೂ ಕೇಳಿ ಮೇಡಮ್. ನಮ್ಮ ಮನಸ್ಸಿನಲ್ಲಿ ಏನು ಈ ಸಂಗೀತ ತಾನಾಗಿ ಗುಂಜಿಸ್ತಾ ಇರ್ತದಾ? ಯಾವ 5-6 ಗಂಟೆಗೆ ಏನು ಇರಲ್ಲ, ಬ್ಲ್ಯಾಂಕ್ ಮಾಡ್ತಾ ಇರ್ತೀನಿ, ಝೀರೋ. ಒಳಗಡೆ ನಾನು ಕಾರ್ಯಕ್ರಮಕ್ಕೆ ಹೋಗೋಕೆ ಮುಂಚೆಯಿಂದ ಮನಸ್ಸಿನಲ್ಲಿ ಕಂಪ್ಯೂಟರ್ನಲ್ಲಿ ಹೇಗೆ ಫೈಲ್ಸ್ ಓಪನ್ ಆಗಿದ್ರೆ ಸ್ಲೋ ಆಗಿರುತ್ತೋ ಅದೇ ಥರನೇ ನಮ್ಮ ಮನಸ್ಸಿನಲ್ಲಿರೋ ಫೈಲ್ಸ್ ಎಲ್ಲ ಕ್ಲೋಸ್ ಮಾಡಿರ್ತೀನಿ ಮಧ್ಯಾಹ್ನದ ಮೇಲೆ. ಮಧ್ಯಾಹ್ನ 1 to 5 is the time to close all the unwanted files. ಬ್ಲ್ಯಾಂಕ್ ಮಾಡ್ತಾ ಇರ್ತೀನಿ. ಎಷ್ಟರ ಮಟ್ಟಿಗೆ ನನಗೆ ಅದು ಆಗುತ್ತೆ, ಬ್ಲ್ಯಾಂಕ್ ಆಗುತ್ತೆ ಅಂದರೆ ಫುಲ್ ಕ್ಲಿಯರ್, ತಿಳಿ ನೀರ ಸರೋವರದ ಥರ ನನ್ನ ಮನಸ್ಸನ್ನು ತಗೊಂಡು ಕಾರ್ಯಕ್ರಮಕ್ಕೆ ಹೋಗಬೇಕು. ಎಷ್ಟಾಗುತ್ತೋ ಅಷ್ಟು ಅನುಕೂಲ. ವಾಪಸ್ಸು ಅದು ಎಷ್ಟು ತಿಳಿಯಾಗಿರುತ್ತೋ ಅಷ್ಟು ಕಾರ್ಯಕ್ರಮ ಅದ್ಭುತ. ನನಗೆ ಕಷ್ಟಪಡಬೇಕಾಗೇ ಇಲ್ಲ, ಆಟೋಮೆಟಿಕ್ ಆಗಿ ಚೆನ್ನಾಗಾಗುತ್ತೆ. ಉಳಿದದ್ದೆಲ್ಲ ಇಷ್ಟರ ಮೇಲೆ ನನ್ನೊಬ್ಬಂದೇ ಪಾತ್ರ ಏನೂ ಇಲ್ಲ. ಇದು ಇತ್ತೀಚೆಗೆ ನಾನು ಕಲ್ತ್ಕೊಂಡಿರೋದು. ನಾನು ಎಷ್ಟು ಕಷ್ಟಪಟ್ಟಿರ್ಬೋದು ನುಡ್ಸೋಕ್ಕೆ, ಅಥವಾ ಆನಂದವಾಗಿ ಬಂದಿರ್ಬೋದು, ನಾನು ವಿಶ್ವವಿಖ್ಯಾತ ಆಗಿರ್ಬೋದು, 8 ಲಕ್ಷ ಅವಾರ್ಡ್ ಬಂದಿರ್ಬೋದು ಇಷ್ಟು. ಬಟ್ ಇಲ್ಲಿ ಕೂತಿರೋರು ಎಲ್ಲರೂ ಇವತ್ತಿನ ಕಾರ್ಯಕ್ರಮ ಚೆನ್ನಾಗಿ ಆಗಬಾರ್ದು ಅಂತ ಕೂತಿದ್ರೆ ನಿಜವಾಗ್ಲೂ ನುಡ್ಸೋಕ್ಕಾಗಲ್ಲ. ಅದಷ್ಟು ಶಕ್ತಿ ಇದೆ ಎಲ್ರಿಗೂ. ನೀವೆಲ್ಲರೂ ಎತ್ತಕ್ಕೆ ನಿಮ್ಗೆಲ್ಲರೂ ನನ್ನ ಹಿತೈಷಿಗಳು, ಸ್ನೇಹಿತರು. ಇವತ್ತು ನಾಗರಾಜ್ ಅಥವಾ ಯಾರಾದರೂ ಕಲಾವಿದ ನುಡಿಸ್ತಾನೆ, ಹಾಡ್ತಾನೆ, ಇವತ್ತು ಚೆನ್ನಾಗಿ ಆಗಬೇಕು ಅಂತ ಬರ್ತಿರಲ್ವ, ಆ ಪಾಸಿಟಿವ್ ವೈಬ್ರೇಷನ್ ಇದೆಯಲ್ಲ, ಅದು ಕಣ್ಣು ಕಾಣಲ್ಲ, ನಮಗೆ ಗೊತ್ತಾಗುತ್ತೆ, ನಮಗೆ ಫೀಲ್ ಬರುತ್ತೆ. ನನಗೆ ಹೆಂಗೆ ಏನೋ ಕನೆಕ್ಟ್ ಆಗುತ್ತೆ ಅಂತ ಏನೋ ಹೇಳೋದ್ನಲ್ಲ, ಅದೇ ಥರ ಈ ಕನೆಕ್ಟು ಆಗುತ್ತೆ. ಇದಾದರೆ ಕಾರ್ಯಕ್ರಮ ಚೆನ್ನಾಗುತ್ತೆ. ಅದಕ್ಕೆ ನಮ್ಮ ಸಕ್ಸಸ್ಸಲ್ಲಿ ಯಾವಾಗಲೂ 50% ನಿಮಗೆ ಕೊಡ್ತೀವಿ. ಆಮೇಲೆ ನಿಮ್ಮನ್ನ ಹೆಂಗೆ ನೀವಾಗಿರಕ್ ಬಿಟ್ಟಿದಾರಲ್ಲ ಮನೆಯಲ್ಲಿ, ಅದು ಬರ್ತೀನಿ ನಾನು ಈಗಲೇ. ನೀನು ಅಲ್ಲಿಗೆ ಹೊರಟೋಗ್ಬಿಡ್ಬೇಡ. ಹಾ, ನನ್ನ ಉತ್ತರ ಸ್ವಲ್ಪ ಆಗ್ಲಿ, ಪರವಾಗಿಲ್ಲ. ಇಲ್ಲ ಪರವಾಗಿಲ್ಲ. ಮಾಡ್ಕೊಳ್ಳಿ. ನೀವು ಭಾರತದ ಅಪ್ರತಿಮ ಕಲಾವಿದರಿ. ಅವ್ರ ಜೊತೆಗೆಲ್ಲ ಜುಗಲ್ಬಂದಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೀರಿ. ಉದಾಹರಣೆಗೆ ಡಾಕ್ಟರ್ ರಾಜೀವ್ ತಾರಾನಾಥ್, ಡಾಕ್ಟರ್ ಎನ್ ರಾಜಂ, ಪಂಡಿತ್ ವಿಶ್ವಮೋಹನ್ ಭಟ್ ಇತ್ಯಾದಿ ಇತ್ಯಾದಿ. ಪಾಶ್ಚಿಮಾತ್ಯ ಸಂಗೀತದ ಅವರು ಆರ್ಟಿಸ್ಟ್ ಜೊತೆಗೂ ಫ್ಯೂಷನ್ ಸಂಗೀತಗಳಲ್ಲಿ ಭಾಗವಹಿಸಿದ್ವಿ. ಅವು ಸಾಮಾನ್ಯ ಶ್ರೋತೃಗಳಿಗೆ ಬಹಳ ಅಚ್ಚುಮೆಚ್ಚಾಗುವಂಥ ಕಾರ್ಯಕ್ರಮಗಳು. ಸ್ವತಃ ನಿಮಗೆ ಅದು ಹೇಗನ್ಸುತ್ತೆ? ಅಲ್ಲಿ ವೈಯಕ್ತಿಕವಾಗಿ ಹೆಚ್ಚಿಗೆ ಏನು ಒಬ್ಬರೇ ಏನೂ ಮಾಡೋಕ್ಕಾಗೋದಿಲ್ಲ. ಒಂದು ಬಗೆ ರಿಲೇ ರೇಸ್ ತರಹ, ನೀವು ಬಿಡ್ತೀರಿ, ಅವ್ರು ಶುರು ಮಾಡ್ತಾರೆ, ಅವ್ರು ಬರ್ತಾರೆ, ಆಮೇಲೆ ನೀವು ಶುರು ಮಾಡ್ತೀರಿ, ಆ ತರಹ ಇರುತ್ತೆ. ಅದು ನಿಮ್ಗೆ ಹೇಗೆ ಅನಿಸುತ್ತೆ ಅದರಲ್ಲಿ ಭಾಗವಹಿಸಿದಾಗ? ದಕ್ಷಿಣ ಭಾರತದ ಡಿಶ್ಗಳು, ತಿಳಿಸಾರು, ಹುರುಳಿಕಾಯಿ ಪಲ್ಯ, ಕೋಸಂಬರಿ, ಹೀಗೆಲ್ಲ ಊಟ ಅಭ್ಯಾಸ ಆಗಿರುತ್ತೆ ನಮಗೆ. ಹಾಗೇನೆ ಸ್ವಲ್ಪ
ಸ್ವಲ್ಪ ದಿವಸ ಆದ ನಂತರ ರಾತ್ರಿ ಹೊತ್ತು ಎಲ್ಲೂ ಸೌತ್ ಇಂಡಿಯನ್ ಹೋಟೆಲಲ್ಲಿ ಎಲ್ಲೂ ಸಿಗಲ್ಲ. ಆಮೇಲೆ ನಾವು ವಿ ಆರ್ ಫೋರ್ಸ್ ಟು ಟೇಕ್ ನಾರ್ತ್ ಇಂಡಿಯನ್ ರೋಟಿ, ದಾಲ್ ಫ್ರೈ, ಆಮೇಲೆ ಏನೇನೋ ಇದೆಯಲ್ಲ ಹೆಸರುಗಳು, ಮಲೈ ಕೋಫ್ತಾ ಅಂತ ಏನೇನೋ ಇದೆ. ಇದೆಲ್ಲ ಅಭ್ಯಾಸ ಮಾಡ್ಕೊಂತೀವಿ. ಹಾಗೆ ಬರ್ತಾ ಬರ್ತಾ ಮೇಡಮ್ ಅದೇ ಥರನೇ ಈ ಜನಗಳು ಶ್ರೋತೃಗಳಿಗೆ ಅಥವಾ ಆಯೋಜಕರಿಗೆ, ಶ್ರೋತೃಗಳು ಅನ್ನೋಕ್ಕಿಂತ ಆಯೋಜಕರಿಗೆ ನಮ್ಮ ಸಂಸ್ಥೆನಲ್ಲಿ ಏನಾದರೂ ಒಂದು ವಿನೂತನವಾದ ಒಂದು ಕಾರ್ಯಕ್ರಮ. ಯಾಕಂದ್ರೆ ನಿಮಗೆ ಆ ಕಡೆ ಹಿಂದೂಸ್ತಾನಿಯವರು ನಿಮಗೆ ಆತ್ಮೀಯ ಸ್ನೇಹಿತರು, ನಾನು ಆತ್ಮೀಯ ಸ್ನೇಹಿತ, ಅಥವಾ ದಕ್ಷಿಣ ಭಾರತ ಇವರಿಬ್ಬರನ್ನ ಒಟ್ಟಿಗೆ ಸೇರಿಸಿ ನೋಡ್ಬೇಕಂತ ನಿಮ್ಗೆ ಆಸೆ. ಅಂದ್ರೆ ಒಂದು ಹಂಬಲ. ನಿಮ್ಮ ಸುತ್ತಮುತ್ತ ಇರತಕ್ಕಂಥ ನಿಮ್ಮ ಗುಂಪೇನಿದೆ ಅಂದ್ರೆ ಡೆಡಿಕೇಟೆಡ್ ಫ್ರೆಂಡ್ಸು, ಕಾರ್ಯಕರ್ತರು, ಮೇಡಮ್ ಒಂದ್ಸಲ ಹೀಗೆ ಯಾಕೆ ಮಾಡಬಾರ್ದು ಅಂತ ಹೇಳ್ತಾರೆ. ಸರಿ ಕರ್ಸೋಣ ಅಂತ ಆ ಕಡೆಯಿಂದ ಒಬ್ಬರು ಈ ಕಡೆಯಿಂದ ಒಬ್ಬರು ಸ್ಪೆಷಲಿಸ್ಟ್ ಕರ್ಸ್ತೀರಿ. ಎಲ್ಲಿಯವರೆಗೆ ದ ಟ್ರ್ಯಾಂಕ್ವಿಲಿಟಿ, ಹೀಲಿಂಗ್, ನೆಮ್ಮದಿ, ಸಂತೋಷ ಅಂತ ಇರುತ್ತ. ಇದಕ್ಕೆ ನಾವೊಂದು ಸ್ವಲ್ಪ ಒಂದು 10%, 90% ಈ ಐಟಮ್ಸ್ ಇಟ್ಕೊಂಡು 10% ಎಕ್ಸೈಟ್ಮೆಂಟ್ ಬೇಕು. ಆ ಎಕ್ಸೈಟ್ಮೆಂಟೇ ಪ್ರಧಾನ ಆಗಬಾರ್ದು. ಮತ್ತೆ ನನ್ನ ವೈಯಕ್ತಿಕವಾಗಿ ನಾನು ಹೇಳೋದು, ಈಗ ಬೇರೆ 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 ಸಮಯದಲ್ಲಿ ನಾನು ಬೇರೆ ಬೇರೆ ರೋಲ್ ವಹಿಸ್ಬೇಕಾಗುತ್ತೆ. ಆ ಸಂಗೀತ ಕಾರ್ಯಕ್ರಮ ಸಿನ್ಸಿಯರ್ ಆಗಿ ಹೇಳ್ಬೇಕಂದ್ರೆ ಶುಡ್ ನಾಟ್ ಬಿ ಅಪ್ಲಾಸ್ ಓರಿಯೆಂಟೆಡ್. ಎಂಡಿಂಗ್ ನಾನು ನುಡಿಸ್ಬಿಟ್ಟು ನಿಮ್ದೆಲ್ಲ ಕೈಲಿ ಚಪ್ಪಾಳೆ ತಗೋಬೇಕು ಅಂತ ನಾನು ಹಾಡಬಾರ್ದು ಅಥವಾ ನುಡಿಸ್ಬಾರ್ದು. ಇಲ್ಲಿ ಯಾಕಂದ್ರೆ ನೆಮ್ಮದಿ ಇದೆಲ್ಲ ಅದೇನಿದೆ ಆನಂದ ಅದೆಲ್ಲ ಹೋಗ್ಬಿಡುತ್ತೆ. ಈ ಜುಗಲ್ಬಂದಿನಲ್ಲಿ ಆ ಸ್ಟೇಜ್ಗೆ ಹೋಗದಂಗೆ ನೋಡ್ಕೋಬೇಕು. ನನಗೆ ಮತ್ತೆ ರಾಜಂ, ಖ್ಯಾತ ಹಿರಿಯ ವೈಲನ್ ವಿದುಷಿ, ಅವ್ರ ಜೊತೆ ನಾನು ಒಂದು 8-10 ನುಡಿಸಿದ್ದೀನಿ. ವಿ.ಜಿ. ಜೋಗು ಜೊತೆ ಅವ್ರಿಗಿಂತ ಹಿಂದಿನವರು. ಅವಾಗ ನನಗೆ 18 ವರ್ಷ, ನನಗೆ 18 ವಯಸ್ಸಿನಲ್ಲೇ ಮೇನಾಗಿ 2-3 ಜುಗಲ್ಬಂದಿ ನುಡಿಸ್ದೆ. ಜಗ ಅಂತ ಆ ರಾಜಮ್ ಅವರು ಕಾನ್ಸರ್ಟ್ ಮುಂಚೆನೆ ನಂಗೆ ಹೇಳ್ಬಿಡೋರು, ಐ ಲೈಕ್ ಯುವರ್ ರೆಂಡರಿಂಗ್ ಮೆಂಟಾಲಿಟಿ. ಒಂದೊಂದು ಅದೇನದು ಹೂ ಜೋಡಿಸ್ತಾರಲ್ಲ, ಅದಕ್ಕೆ ಫ್ಲವರ್ ಅರೇಂಜ್ಮೆಂಟ್ ಆ ಥರ ನಾವಿಬ್ಬರು ಜೋಡಿಸ್ಕೊಂಡು ಹೋಗೋಣ. ನೀನು ನನಗೆ ಅದಕ್ಕೆ ಇಷ್ಟ ಆಗ್ತೀಯ. ಸೊ ಅದು ನನಗಿಂತ 35 ವರ್ಷ ದೊಡ್ಡವರು, ನಿನ್ಗೆ ಅದಕ್ಕೆ ಇಷ್ಟ ಆಗ್ತೀಯ ಅಂದ್ಬಿಟ್ಟು ನಾನು ಅವರು ಒಂದು 8-10 ವರ್ಷದ್ದು ಎಲ್ಲ ಕಾರ್ಯಕ್ರಮಗಳು ಹೀಗೆ ಇದ್ವು. ಇದು ಅದರಲ್ಲಿ ಸೌಖ್ಯ ಓರಿಯೆಂಟೆಡ್ಡೇ ಮೇನ್ ಆಗಿದ್ದು. ಒಂದು ಸ್ವಲ್ಪ ಎಕ್ಸೈಟ್ಮೆಂಟ್ ಲೈಟಾಗಿ ಮಿಕ್ಸ್ ಮಾಡಬೇಕು, ಜಾಸ್ತಿ ಮಿಕ್ಸ್ ಮಾಡಬಾರ್ದು. ಹೀಗಿದ್ರೆ ನಿಮಗೆ ಮನಸ್ಸಿಗೆ ಮುದವನ್ನ ಕೊಡುವಂಥದ್ದೇ ನಮ್ಮ ಉದ್ದೇಶ ಆಗಿರ್ಬೇಕೆ ಹೊರತು ನಿಮ್ಮನ್ನು ಕೆರಳಿಸಿ ಮನೆಗೆ ಕಳಿಸ್ಬಾರ್ದು ಅಷ್ಟೇ. ಚೆನ್ನಾಗಿ ಹೇಳಿದ್ರಿ. ಈ ತರಹ ಜುಗಲ್ಬಂದಿಗಳಿಂದ ನಿಮಗೆ ಪ್ರಜ್ಞಾಪೂರ್ವಕವಾಗಿ ಅಥವಾ ಅಪ್ರಜ್ಞಾಪೂರ್ವಕವಾಗಿ ಏನಾದ್ರು ಇನ್ಫ್ಲೂಯೆನ್ಸ್ ಆಗಿದೆಯಾ? ಅದನ್ನ ನೀವು ಅವರಿಂದ ನಾವು ಫಾಲೋ ಮಾಡಬೇಕು, ಕಲ್ತ್ಕೋಬೇಕು, ಅಡಾಪ್ಟ್ ಮಾಡ್ಕೋಬೇಕು ಅಂತ ನಿಮ್ಗೆ ಏನಾದ್ರು? ಏನು ಅದೇ ಇದು ಸ್ವಲ್ಪ ಇದು ಭಾರಿ ಪ್ರಶ್ನೆ. ಅಂದ್ರೆ ಇದಕ್ಕೆ ಉತ್ತರ ಕೊಡ್ಬೇಕಾದ್ರೆ ಅದು ಅಷ್ಟು ಸುಲಭವಲ್ಲ. ಪ್ರತಿಯೊಂದು ಇಂಟರ್ವ್ಯೂನಲ್ಲೂ ಹೇಳ್ಬೋದು ಇಟ್ ಇಸ್ ಎ ಗುಡ್ ಕ್ವಶನ್ ಅಂತ ಏನೋ ಹೇಳ್ಬಿಡ್ತಾರಲ್ಲ, ಆ ಥರ ಅಲ್ಲ ಇದು. ಆ್ಯಕ್ಚುಲಿ ಇನ್ನೂ ನಾನು ಥಿಂಕ್ ಮಾಡಿ ಇನ್ನೂ ಸಿಕ್ಕಾಬಟ್ಟೆ ಮಂಥನ ಒಳಗಡೆ ಮಾಡಿ ಉತ್ತರ ಕೊಡಬೇಕಾಗೋ ಅಥವಾ ಆ ವಿಷಯ ಇದು. ಹಿಂದೂಸ್ತಾನಿಯಲ್ಲಿ ಇರೋದನ್ನ ನಾವು ತಗೊಂಡ್ರೆ ನಾವು ಹಿಂದೂಸ್ತಾನಿ ಆಗ್ಬಿಡಲ್ವೇ, ಅಥವಾ ನಮ್ಮಲ್ಲಿರೋದನ್ನ ಅವ್ರು ತಗೊಂಡ್ಬಿಟ್ರೆ ಅವ್ರು ಕರ್ನಾಟಕ ಆಗ್ಬಿಡಲ್ವೇ ಅಂತ ಅನಿಸ್ಬೋದು ಹೊರನೋಟಕ್ಕೆ. ಹಾಗಿಲ್ಲ. ನಮ್ಮಲ್ಲಿ ಕೆಲವು ವಿಶೇಷಗಳಿದೆ.
ಕೆಲವು ವಿಶೇಷತೆಗಳಿದೆ. ಹಾ ಲಯ ಅಂತ ಒಂದಿದೆ ನಮ್ಮಲ್ಲಿ. ಅದು ನಮ್ಮಲ್ಲಿರುವಂಥ ಅತ್ಯಂತ ವಿಶೇಷವಾದ ರಿದಮ್ ಓರಿಯೆಂಟೆಡ್ ರೆಂಡಿಷನ್, ಲಯ ವಾಟ್ ಎವರ್ ಅಂತ ಏನು ಕರಿತೀವಿ, ಅದು ನಮ್ಮಲ್ಲಿ ಅತ್ಯಂತ ವಿಶೇಷವಾದ, ಅತ್ಯಂತ ವೈಶಿಷ್ಟ್ಯಪೂರ್ಣವಾದ ವಿಷಯ ಕರ್ನಾಟಕ ಸಂಗೀತದಲ್ಲಿ. ಅದೇ ಥರ ಹಿಂದೂಸ್ತಾನಿಯವರಲ್ಲಿ ಗ್ರ್ಯಾಜುವಲ್ ಆಗಿ ಅವರು ಹಂತವಾಗಿ ಮೇಲಕ್ಕೆ ತುಂಬ ಸಾಫ್ಟಾಗಿ ಅಥವಾ ಹಂತವಾಗಿ ಅದನ್ನ ಸ್ವಲ್ಪ ಕುತೂಹಲ ಅದನ್ನ ಅಥವಾ ಏನಂತೀವಿ ಅದಕ್ಕೆ ಅಗ್ರೆಸಿವ್ ಆಗೋದನ್ನ ಬೇಗ ಆಗ್ಬಿಡಲ್ಲ. ಅವರು ಗ್ರ್ಯಾಜುವಲ್ ಆಗಿ ತಗೊಂಡೋಗಿ ಮೇಲೆ ಪರಮೋಚ್ಚ ಜಾಗಕ್ಕೆ ತಗೊಂಡೋಗಿ ನಿಲ್ಲಿಸ್ತಾರಲ್ಲ, ಆ ಒಂದು ಮತ್ತೆ ಅವರ ರೆಂಡರಿಂಗ್ ಇದು ಏನು ಅವರ ಮನೋಧರ್ಮನ ಹೇಗೆ ರಾಗನ ಬೆಳೆಸೋ ರೀತಿ ಬೆಳೆಸ್ಕೊಂಡು ಹೋಗ್ತಾರೆ. ಆ ಮನೋಧರ್ಮಕ್ಕೆ ರಾಗದ ಒಂದು ವಿಸ್ತಾರಕ್ಕೆ ಅವರು ಕೊಡೋ ಒಂದು ಪ್ರಾಶಸ್ತ್ಯ ಇದೆಯಲ್ಲ, ಅದನ್ನ ನಾವೊಂಚೂರು ನಾವು ಬಳಸ್ಕೋಬೋದು. ನಮ್ಮಲ್ಲಿರೋ ಒಂದು ಲಯದ ಬಗ್ಗೆ ಒಂದು ಸೆನ್ಸ್ ಇದೆಯಲ್ಲ, ಅದನ್ನ ಅವರು ಬಳಸ್ಕೋಬೋದು. ಇದು ಯಾತಕ್ಕೆ ಬೇಕಾಗುತ್ತೆ ಅಂದ್ರೆ ನಮ್ಮ ಜುಗಲ್ಬಂದಿಗೆ. ಈಗ ಅವ್ರ ಪಾಡಿಗೆ ಅವ್ರು ಹಿಂದೂಸ್ತಾನಿಗೆ ನುಡಿಸ್ಕೋತೀವಿ ಕಾನ್ಸೆಪ್ಟ್, ಓನ್ಲಿ ಎಕ್ಸ್ಕ್ಲೂಸಿವ್ ಹಿಂದೂಸ್ತಾನಿ ಕಾನ್ಸೆಪ್ಟ್ ಅಂದ್ರೆ ಅವರು ಏನು ಮಾಡ್ಕೊಳ್ಳೋದು ಬೇಡ, ನಾವು ಏನು ಮಾಡ್ಕೊಳ್ಳೋದು ಬೇಡ. ನಮ್ದು ಜುಗಲ್ಬಂದಿ ಅಂತ ಬಂದಾಗ ನಾವು ಇವೆರಡನ್ನೂ ಅಡಾಪ್ಟ್ ಮಾಡ್ಕೊಂಡ್ರೆ ಎದುರುಗಡೆ ಕೂತ್ಕೊಂಡು ಕೇಳ್ತಾ ಇರ್ತಾರಲ್ಲ, ಅವರು ಆನಂದವಾಗಿ ಕೇಳ್ಬೋದು. ನಮಗೆ ಈಗೂ ಪ್ರಾಬ್ಲಮ್ ಬರಬಾರ್ದು. ನೀವು ಏನು ಅಪ್ಲಾಸ್ ತಗೊಂಡ್ಬಿಟ್ರಿ ಅಂತ ನಾನು ಅಪ್ಲಾಸ್ ಅನ್ನಕ್ಕೇನೋ ಮಾಡಕ್ ಹೋಗ್ತೀನಿ, ಅಥವಾ ಹೀಗೆ ವೈಸ್ ವರ್ಷ ಏನೂ ಆಗಬಾರ್ದು, ಯಾವುದೇ ಒಂದು ಕ್ಲಾಶಸ್ ಇರಬಾರ್ದು. ಹೀಗೆ ಎರಡೂ ನಮ್ಮ ಭಾರತೀಯ ಸಂಗೀತದ ಎರಡು ಬ್ರಾಂಚ್ ಇದ್ದಾರೆ. ಒಂದು ಎಲ್ಲ ಅಂಶನೂ ಬೇಕು, ಒಂದು ಸ್ವೀಟು ಬೇಕು, ಒಂಚೂರು ಮೆಣಸಿನ್ಕಾಯಿನೂ ಬೇಕು, ಕರಿಬೇವಿನ ಸೊಪ್ಪು ಬೇಕು, ಹೀಗೆ ಹೇಳ್ತೀವಲ್ಲ. ಹಾಗೆ ಇವೆರಡರ ನನ್ನ ಅನಿಸಿಕೆ, ಇದು ಕರ್ನಾಟಕ ಹಿಂದೂಸ್ತಾನಿ ಎರಡೂ ಮರ್ಜ್ ಆಗ್ಬಿಟ್ಟು ಭಾರತೀಯ ಸಂಗೀತ ಅಂತ ಏನಾದ್ರು ಒಂದು ಕ್ರಿಯೇಟ್ ಆಗಿಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ನನ್ನ ಆಸೆ. ಅದರಲ್ಲಿ ಎಲ್ಲ ಇರಬೇಕು, ಬಟ್ ಇಟ್ ಶುಡ್ ಬಿ ಕಾಲ್ಡ್ ಇಂಡಿಯನ್ ಮ್ಯೂಸಿಕ್ ಅಂತ ಒಂದು ಏನಾದ್ರು ಕ್ರಿಯೇಟ್ ಆದರೆ ನಮಗಿಂತ ಅದೃಷ್ಟಶಾಲಿಗಳು ಯಾರೂ ಇಲ್ಲ. ಪ್ರಪಂಚದಲ್ಲಿ ನಮ್ಮನ್ನು ಮುಟ್ಟಕ್ಕೆ, ನಮ್ಮನ್ನು ಬೀಟ್ ಮಾಡೋಕ್ಕೆ ಯಾರ ಕೈಲೂ ಆಗಲ್ಲ ಅಂತ ಶಕ್ತಿ ಇದೆ. ನಿಮ್ಮ ಕೆರಿಯರ್ನ 40 ವರ್ಷಗಳಷ್ಟನ್ನ ನೀವು ಆಕಾಶವಾಣಿ ಸೇವೆಯಲ್ಲಿ ಕಳೆದಿದ್ದೀರಿ. ಅಲ್ಲಿ ಪ್ರತಿಯೊಂದು ಸೆಕೆಂಡು ನಿಮಿಷದಲ್ಲಿ ಎಲ್ಲತನ್ನು ಸಂಗ್ರಹ ಮಾಡಿ ಕೊಡಬೇಕು. ಆ ಸಂದರ್ಭದಲ್ಲಿ ಮನೋಧರ್ಮಕ್ಕೆ ಅಡಚಣೆ ಆಗಬಹುದೇ, ಅಥವಾ ನಿಮ್ಮ ಅನುಭವ ಹೇಗೆ? ಮೊದಲನೇದಾಗಿ ನಾನು ಇನ್ನೂ ಫೈನ್ ಆರ್ಟ್ಸ್ ಕಾಲೇಜಲ್ಲಿ, ಲಲಿತ ಕಲೆಗಳ ಕಾಲೇಜಿನಲ್ಲಿ ಮೈಸೂರಿನಲ್ಲಿ ಫೈನಲ್ ಇಯರ್ ಓದ್ತಾ ಇರ್ಬೇಕಾದ್ರೆ ಇನ್ನೇನು ಮುಗಿತಾ ಇದೆ ಅನ್ನೋದು ಅಪಾಯಿಂಟ್ಮೆಂಟ್ ಆರ್ಡರ್. ಅದು ಏನು ನಮ್ಮ ತಂದೆಯವರು ಒಂದು ಹಾಕಿರು, ಅದು ಏನು ಅಂತ ಅವರು ದಾಟಿಲ್ಲ, ಒಂದು ಆ ಕಡೆ ಒಂದು ಹಾಕು ನೋಡ್ತೀನಿ. ಯಾಕಂದ್ರೆ ನಮ್ಮ ತಂದೆಯವರು ಪರಮಾತ್ಮನ ಕೃಪೆಯಿಂದ, ನಮ್ಮ ತಂದೆಯವರು ಇದರಿಂದ ನಮಗೆ ಯಾವುದೇ ಫೈನಾನ್ಷಿಯಲ್ ಅಡೆತಡೆಗಳು ನಮ್ಮ ಕುಟುಂಬಕ್ಕೆ ಯಾವುದೇ ಕಾಲದಲ್ಲೂ ಇರಲಿಲ್ಲ. ಆರಾಮಾಗಿ ಸಂತೋಷವಾಗಿ ಇರುವಂತಹ, ಅದೇ ನಮಗೇನು ಬೇಕೋ ಅದು ಮಾಡ್ಕೊಂಡು ಹೋಗುವಂಥ ಅಷ್ಟು ಬಗ್ಗೆ ಪರಮಾತ್ಮ ಕರುಣಿಸಿದ್ದ. ಆದರೂ ಯಾವುದಕ್ಕೂ ಒಂದು ಅಪ್ಲಿಕೇಶನ್ ಹಾಕು ಕಾಲ್ಫಾರ್ ಮಾಡಿದ್ದಾರೆ, ಹಾಕಿದೆ. ನನ್ನ 19ನೇ ವಯಸ್ಸಿನಲ್ಲಿ ಹಾಕಿ ಇದು ಅಪ್ಲೈ ಮಾಡಿದಂಥವ್ರು ಬೇರೆ ಕ್ಯಾಂಡಿಡೇಟ್ಸು ಎಲ್ಲರಿಗಿಂತ ಅತಿ ಉತ್ತಮ ಕ್ಯಾಂಡಿಡೇಟ್ ನಾನೇ ಆಗಿದ್ದೆ ಅಂತ ನನಗೆ ಗೊತ್ತಿತ್ತು. ಈ ಸೆಲೆಕ್ಟ್ ಮಾಡಿದವ್ರಿಗೂ ಗೊತ್ತಿತ್ತು. ನಮ್ಮ ತಂದೆಯವ್ರಿಗೆ ಆಗಲೇ ಒಂದು ಸಂದಿಗ್ಧ, ನಿಮ್ಮ ಪ್ರಶ್ನೆನೇ ಎಲ್ಲ ಇದು 4 ಗಂಟೆಯಲ್ಲಿ ಮುಗಿಸ್ಬೇಕು, ಅದೇನೋ 30 ನಿಮಿಷದೊಳಗೆ ಒಂದು ಕಚೇರಿ ಮುಗಿಸ್ಬೇಕು, ಮನೋಧರ್ಮ ಎಲ್ಲ ಹಿಡಿಯಲ್ವೇ ನಾನು ಕೇಳಿದಾಗ ಅವರು ಅಂತ ಅವ್ರ ಪ್ರಶ್ನೆ ಅವರು
ನಮ್ಮ ತಂದೆ ಗುರುಗಳು ವಾರಕ್ಕೆ ತಿಂಗಳಿಗೊಂದ್ಸಲ ಬರೋರು ಮೇಷ್ಟ್ರೆ ಅಂತ. ಯಾವಾಗ ರಿಪೋರ್ಟ್ ಮಾಡ್ಕೋಬೇಕು ಅಂತ ಜನವರಿ 5 ಫೆಬ್ರವರಿಯಿಂದ ಏನೋ ಇದೆ ಯೋಚಿಸೋಣ. ಆ ಸಮಯದಲ್ಲಿ ಆಗಾಗಲೇ ನಾನು ಒಂದು 50 ಕಾರ್ಯಕ್ರಮ ಬಾಲಮುರಳಿ ಅವ್ರ ಜೊತೆ, ಒಂದು 100 ಕಾರ್ಯಕ್ರಮ ಶಿವರಾಮನ್ ಜೊತೆ ಎಲ್ಲ ಹೊಸಾಗಿತ್ತು. ನಿನ್ನಂಥವನಿಗೆ ಯಾತಕ್ಕೆ ಒಂದು ಕೆಲಸ ಯಾತಕ್ಕೆ ಬೇಕು, ಪ್ರಪಂಚ ಎಲ್ಲ ಸುತ್ಕೊಂಡಿರ್ಬೋದು ಆರಾಮಾಗಿ ಅಂತಾನೆ ಎಲ್ಲರೂ ಹೇಳಿದ್ರು. ಬಾಲಮುರಳಿ ಸರ್, ಬಾಲಮುರಳಿ ಕೃಷ್ಣ ಅವರು ಐ ಥಿಂಕ್ ಹಿ ಶುಡ್ ಜಾಯಿನ್ ಅಂದ್ರು. ಯಾವುದೋ ಒಂದು ಪ್ರೋಗ್ರಾಮ್ ಬಂದ್ಮೇಲೆ ಅದೇನು ಶಿವರಾಮನ್ ಸರ್ಗೂ ಹೇಳಿದ್ರು, ಅದೇನು ಮಾದೇವಪ್ಪ ಸರ್ ನಿಂಗೆ ಅದೇನೋ ಹೇಳಿದ್ರಲ್ಲ, ನಿಂಗೆಲ್ಲ ಕೇಟೇಳೆ ಏನು ವಿಷಯ ಅಂದರು. ಅದೇ ಸರ್ ಆರ್ಡರ್ ಬಂದಿದೆ, ಹೋಗ್ಬೇಕಾ ಬೇಡವಾ ಅಂತ. ನಾಳೆ ಬೆಳಗ್ಗೆ ಹೇಳ್ತೀನಿ, ನೆಕ್ಸ್ಟ್ ಡೇ ಬೆಳಗ್ಗೆ ಹೇಳಿದ್ರು, ಚಿಕ್ಕದ್ರು ಜಾಯಿನ್ ಮಾಡಿ. ಇದು ಜಾಯಿನ್ ಮಾಡಾಯ್ತು. ಇನ್ನು ಮುಂದೆ ನಮ್ಮ ತಂದೆಯವ್ರದ್ದು ಇದು, ಅದಕ್ಕೆ ಅವ್ರೇನು ಮಾಡಿದ್ರು, ಅವ್ರಿಗೆ ಗೊತ್ತಿತ್ತು ಆಕಾಶವಾಣಿದು ಸೇರಿದ್ರೆ ಸಮಯದ ಪರಿಪಾಲನೆಗೆ ಸ್ಪೆಷಲಿಸ್ಟ್ ಆಗ್ಬಿಡ್ತಾನೆ ಅಥವಾ ಯಾರಾದರೂ ಆಗ್ತಾರೆ. ಬಟ್ ಎಲ್ಲೋ ಒಂದು ಕಡೆ ಮನೋಧರ್ಮಕ್ಕೆ ಅದಕ್ಕೆ ತಡೆ ಉಂಟಾಗಬಹುದು ಅಥವಾ ಅದು ಹಿಡಿತ ಸಂಕುಚಿತ ಆಗ್ಬೋದು ಅಂತ ಅವ್ರಿಗೆ ಇತ್ತು. ಅದಕ್ಕೇನ್ ಮಾಡಿದ್ರು, ಪ್ರತಿ ದಿವಸ ನನ್ನ ಪ್ರಾಕ್ಟೀಸ್ ಸೆಷನ್ ಮಾತ್ರ ಯಾವ್ದು ಕಡಿಮೆ ಆಗಿಲ್ಲ. 6 to 8 ಬೆಳಗ್ಗೆ, ಈವ್ನಿಂಗ್ 6 to 9. ಅದ ಹಾಗೆ 6 ಗಂಟೆಗೆ ನಮ್ಮ ತಂದೆ ಸಂಜೆ ಬಂದು ಚೇರ್ ಮೇಲೆ ಹಿಂಗೆ ಕೂತ್ಬಿಟ್ಟಿದ್ರೆ ಇಟ್ ಇಸ್ ಅಂಡರ್ಸ್ಟುಡ್ ದಟ್ ನಾನು ಹೋಗಿ ಕೂತ್ಕೋಬೇಕಲ್ಲಿ. ನುಡ್ಸು ಏನ್ ಬೇಕಾ ನುಡ್ಸ್ತಾ ಇದ್ದೆ. ಅವ್ರಿಗೆ ಯಾವ್ದಾದ್ರು ರಾಗ ಬೇಕಂದ್ರೆ ಇಂಥ ರಾಗ, ಇವತ್ತು ಎದ್ದುಕೊಳ್ಳೋ ಕಂಬತಿ ನುಡ್ಸು, ಸರಿ ಆಯ್ತು. ಅದೆಲ್ಲ ಆದ್ಮೇಲೆ ಈಗ 8:15 8:45 ಊಟಕ್ಕೆ ಎದ್ಬಿಡು ಅಂದರು. ಯಾವತ್ತು 8:45 9 ಗಂಟೆ ಇಲ್ಲದೆ 8:45 ಊಟಕ್ಕೆ ಎಬ್ಬಿಸ್ತಾರೋ ಅವತ್ತು ಇನ್ನೇನೋ ವಿಶೇಷ ಇದೆ ಅಂತ. ಅವರು 1980 2018 ಅಂದ್ರೆ ಅವರು ಜೀವಂತವಾಗಿ ಅಷ್ಟು ದಿವಸ ಪ್ರತಿ ದಿವಸ ರಾತ್ರಿ 10 ರಿಂದ 10:15 ಒಂದೇ ರಾಗ ನುಡಿಸ್ಬೇಕು. ಅದು ಯಾರಿಗೂ ಗೊತ್ತಿಲ್ಲ, ನಾನು ಹೊರಗಡೆ ಯಾರಿಗೂ ಹೇಳೋ ಅವಶ್ಯಕತೆ ಏನೋ ಇರಲಿಲ್ಲ, ಗೊತ್ತಿಲ್ಲ. ಮೇಡಮ್ ಎಷ್ಟು ಅಂತ ನುಡ್ಸೋಕ್ಕಾಗುತ್ತೆ, ಯಾವುದೋ ಒಂದು ರಾಗ ಡಿಫಿಕಲ್ಟ್ ರಾಗ ಅದು ನುಡ್ಸು ಅಂತ ಹೇಳ್ಬಿಡೋರು. ನಾನು ವಿಶ್ವವಿಖ್ಯಾತ ಆಗಿರ್ಬೋದು, ಎಕ್ಸ್ಪರ್ಟ್ ಆಗಿರ್ಬೋದು, ಅನೇಕ ಸಾವಿರಾರು ಟೈಟಲ್ಸ್ ಬಂದಿರ್ಬೋದು, ಅದೆಲ್ಲ ಸಪರೇಟ್. ಇದು ಪ್ರತಿ ದಿವಸ ಅವ್ರು ನನಗೆ ಕೊಡ್ತಾ ಇದ್ದ ಟೆಸ್ಟ್ ಯಾವುದೋ ಒಂದು ರಾಗ, ಗಾನ ಕಲಾ ವಿನೋದಿನಿ ಅಂತ ಇಟ್ಕೊಳ್ಳಿ. ಸುಮ್ಮನೆ ನಾನು ಹೆಸರು ಇಮ್ಯಾಜಿನರಿ ಹೆಸರು. ಆ ರಾಗದ 1.25 ಗಂಟೆ ನುಡಿಸು ಅಂದ್ರೆ ಅದರಲ್ಲಿರೋ ಅದಕ್ಕೆ ನನಗೆ ಸಾಧ್ಯ ಇರೋದ ಜನರಲ್ ಆಗಿ 5 ನಿಮಿಷ ಅಥವಾ 8 ನಿಮಿಷಕ್ಕೆ ಹೋಗ್ಬೋದು. 4.25 ಗಂಟೆ ಹೆಂಗೆ ನುಡಿಸೋದು? ಇದನ್ನ ಮಾಡಿ ಮಾಡಿ ನನ್ನಲ್ಲಿ ಒಂದು ಮನೋಧರ್ಮ ಎಲಾಬರೇಟ್ ಮಾಡುವಂತ ಮೆಂಟಾಲಿಟಿ ಇದೆಯಲ್ಲ, ಅದನ್ನ ಅವರು ಉಜ್ವಲಗೊಳಿಸಿ ಅದು ಯಾವಾಗಲೂ ಆಕ್ಟಿವ್ ಆಗಿರೋಂಗೆ 38 ವರ್ಷ ನನ್ನನ್ನು ಕಾದ್ರು. ಈಗಲೂ ನಾನು ಎಷ್ಟೊತ್ತು ಬೇಕಾದ್ರೆ ಯಾವ ರಾಗ ಬೇಕಾದ್ರೆ ನುಡಿಸಬಲ್ಲೆ. ಬಟ್ ರೇಡಿಯೋದಲ್ಲಿ ನನಗೆ ಬಂದಂತ ಅಡ್ವಾಂಟೇಜ್ ಏನಂದ್ರೆ 3 ನಿಮಿಷಕ್ಕೆ ಅಷ್ಟು ರಾಗನ ಬಟ್ಟಿ ಇಳಿಸೋಕ್ಕೂ ಬರುತ್ತೆ. ಇದು ರೇಡಿಯೋ ಸ್ಟೇಷನ್ ನನಗೆ ಕೊಟ್ಟಿದ್ದು ಅದರಿಂದ ಒಂದು ಅಡ್ವಾಂಟೇಜು ಆಗಿದೆ. ಅನೇಕ ಸಲ ಕಂಪೋಸ್ ಮಾಡ್ಬೇಕಾಗಿ ಬರ್ತಿತ್ತು. ಆ ಕಂಪೋಸ್ ಮಾಡುವಂಥದ್ದು ಒಬ್ಬನ ಕೆರಿಯರ್ ಬರೋದೇ ಇಲ್ಲ ನಾರ್ಮಲ್ ಆಗಿದ್ರೆ. ನಾನು ರೇಡಿಯೋದಲ್ಲಿದ್ದರಿಂದ ಅದಕ್ಕೆ ಅದೇನೋ ಒಂದು ಕಂಪೋಸ್ ಮಾಡಿ ಇದೇನೋ ಮಾಡಿ ಅಂತ. ಸೊ ನಾವು ಸ್ವಲ್ಪ ಡಿಫ್ರೆಂಟ್ ಆಗಿ ಯೋಚನೆ ಮಾಡಿ ಆಲೋಚಿಸಿ ಮಾಡುವಂಥದ್ದು ಒಂದು ಅದು ಇದ್ದೇ ಇದೆ. ಅದು ರೇಡಿಯೋ ಸ್ಟೇಷನ್ ಇಂದ ನಂಗೆ ಬಂದಂತ ಒಂದು ಬಳುವಳಿ. ಬಟ್ ನಮ್ಮ ತಂದೆಯವರು ಮನೋಧರ್ಮ ಟೈಮ್ ವಿಷಯದಲ್ಲಿ ಎಲ್ಲಿ ಇವನಿಗೆ ಯಾವುದೇ ಕಾರಣಕ್ಕೂ ಮನೋಧರ್ಮದ ಓಘ ಅದೇನಿದೆ ಅದು ಎಲ್ಲೂ ತೊಂದರೆ ಆಗ್ಬಾರ್ದು ಅಂತ ಪ್ರತಿ ದಿವಸ 38 ವರ್ಷಗಳು ನಾನು ಮನೇಲಿ ಇದ್ದರೆ 10 ರಿಂದ 10:15 ಒಂದೇ ರಾಗ. ಅದು ಅಕಸ್ಮಾತ್ ಬೇಗ ಮುಗಿದು ಹೋದ್ರೆ ಸಾಕು,
ಹಾಲು ಕೊಡಮ್ಮ ಅಂತ ನಮ್ಮ ತಾಯಿಗೋ ನನ್ನ ಹೆಂಡತಿಗೋ ಹೇಳ್ಬಿಟ್ರೆ ಅವ್ರು ಹಾಲು ಕೊಟ್ಬಿಟ್ರೆ ಅವ್ರು ಮಲ್ಕೊಂಡ್ಬಿಡ್ತೀನಿ. ಬಟ್ ನನ್ನ ಜಾಗೃತ ದಟ್ ಎಲಾಬರೇಟಿಂಗ್ ಮೆಂಟಾಲಿಟಿ ನನ್ನಲ್ಲಿ ಸದಾ ಜಾಗೃತವಾಗಿ ಇರಬೇಕು ಅಂತ ನೋಡ್ಕೊಂಡವರು. ಅದಕ್ಕೆ ನಮ್ಮ ತಂದೆಯವರಿಗೆ ಅವರಿಗೆ ಚಿರಋಣಿ ನಾನು. ಮಂಜುನೂ ಸೇರ್ಕೊಳ್ಳೋದು ಒಂದೊಂದ್ಸಲ. ನೀವು ನಿಮ್ಮ ಪ್ರಶ್ನೆಯಲ್ಲಿ ಇಲ್ಲದೆ ಇರಬಹುದು, ಅದಕ್ಕಾಗಿ ಹೇಳ್ಬಿಡ್ತೀನಿ. ಇಲ್ಲ ಇಲ್ಲ, ನಮ್ಮ ತಂದೆಯವರು ಮಹಾ ಚಾಣಾಕ್ಷರು. ಅವರಿಗೆ ಇದ್ದಕ್ಕಿದ್ದಂಗೆ ವಕುಳಾಭರಣ ಅಂತ ಜ್ಞಾಪಿಸ್ಕೊಂಡ್ಬಿಡೋದು ಅಂತ ಇಟ್ಕೊಳ್ಳಿ. ಎಕ್ಸಾಂಪಲ್, ವಕುಳಾಭರಣ ವೆರಿ ರೇರ್ ರಾಗ, ಯಾರು ಹಾಡ್ತಾ ಇಲ್ಲ, ನುಡಿಸ್ತಾ ಇಲ್ಲ. ಇವರಿಬ್ಬರಿಗೂ ವಕುಳಾಭರಣವನ್ನ ಒಳಗಡೆ ಹೀಗೆ ಮಾಡಿ ಒಳಗೆ ತುಂಬಬೇಕು ಅನ್ಸಿದ್ರೆ, ನಾನು ಮನೇಲಿ ಇರೋ ಸಮಯದಲ್ಲಿ ಮಂಜಣ್ಣ ಬಾಯಲ್ಲಿ ಏನು ನಾಳೆ ಸಂಜೆ ವಕುಳಾಭರಣ ರಾಗ ನುಡಿಸ್ಬಿಟ್ಟು ನಿನ್ನ ಬೆಳೆಸ್ಬಿಡ್ಬೇಕು ಅಂತ ನಾಗಣ್ಣ ರೆಡಿ ಮಾಡ್ಕೊತಾ ಇದ್ದ. ಅವನು ಬೇಗೋಗ್ಬಿಡುತ್ತೆ. ಏನು ಹೌದಾ, ಅವನಿಗೆ ಎಲ್ಲಿ ಒಂದು ಸ್ವಲ್ಪ ಹಾಡಿ ಅಂತ ಅವನಿಗೆಲ್ಲ ಅದೊಂದು ಸೆಷನ್ ಆಗುತ್ತೆ, ಅರ್ಧ ಮುಕ್ಕಾಲು ಗಂಟೆ. ನನ್ನ ಪಾಡಿಗೆ ಬೆಳಗ್ಗೆ ನಾನು 5:30 ಎದ್ಬಿಡ್ತಿದ್ನಲ್ಲ. ಇವತ್ತು ಸಂಜೆ ನಿಂಗೆ ಏನೋ ಒಂದು ತೊಂದರೆ ಬರ್ತಾ ಇದೆ. ಇದೇನು ಬರ್ತಾ ಇದೆ ಅಂದ. ಅವನು ಇರೋನಲ್ಲ ನಿನ್ನ ತಮ್ಮ ಯಾವುದೋ ಒಂದು ವಕುಳಾಭರಣ ಅಂತ ರಾಗ ತಗೊಂಡು ಇವತ್ತು ಅವನೇನು ಹೇಳಿರಲ್ಲ, ಇವರು ಇವತ್ತು ನಾಗಣ್ಣ ರುಬ್ಬಿಡ್ತೀನಿ ಹಾಕೊಂಡು ಕತೆ ಹೀಗಾಯ್ತಲ್ಲ. ಇವರು ನನಗೆ ಮುಕ್ಕಾಲು ಗಂಟೆ ಒಂದು ಸೆಷನ್ ತಗೊಂಡು, ಒಬ್ಬ ತಂದೆಗೆ ತನ್ನ ಇಬ್ಬರು ಮಕ್ಕಳು ಬೆಳಿಬೇಕಂತ ಇಷ್ಟು ಟೈಮನ್ನ ಅವ್ರು ಡಿವೋಟ್ ಮಾಡ್ಬೇಕಂದ್ರೆ ಅವ್ರೆಂತ ಗ್ರೇಟ್ ತಂದೆ ಆಗಿರ್ಬೋದು. ಅವತ್ತು ಸಂಜೆ ನಮ್ಮಿಬ್ಬರಿಗೂ ಪೈಪೋಟಿ ನಡೆಯೋದು, ಯಾರು ಸೋಲ್ತಾ ಇರಲಿಲ್ಲ. ಹೀಗೆ ಮಾಡಿ ಮಾಡಿ ನಾನು ಮಂಜು ಇಬ್ಬರು ಹಿಂಗೆ ಬೆಳ್ಕೊಂಡು ಹೋದ್ರು. ಅದಕ್ಕೆ ನಾನು ನಿಮ್ಮ ಪ್ರತಿಯೊಂದು ಪ್ರಶ್ನೆಗೂ ನನ್ನ ಉತ್ತರ ಆದ ಮೇಲೆ ನಮ್ಮ ತಂದೆಗೆ ಧನ್ಯವಾದಗಳು ಇದ್ದೇ ಇರಲಿ. ಅದೇ ಇದರಲ್ಲಿ ನಾನು ಕ್ವೆಶನ್ ನಿಮ್ಮ ಆನ್ಸರ್ನಲ್ಲೇ ಅದು ಬಂದ್ಬಿಟ್ಟು ಆಕಾಶವಾಣಿಯ ವೈವಿಧ್ಯಮಯ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿದ್ದ ಅನುಭವ ನೀವು ಹಾಕ್ತಿದ್ದೀರಿ. ನಿಮ್ಮ ಪರಂಪರೆ ಮುಂದುವರಿಯಕ್ಕೆ ನಿಮ್ಮ ಮಗ ಶ್ರೀ ಕಾರ್ತಿಕ್ ಈಗಾಗಲೇ ಅವನು ಪಾದಾರ್ಪಣೆ ಮಾಡಿದ್ದಾರೆ. ಇವರಲ್ಲದೆ ನಿಮ್ಮ ಶಿಷ್ಯರನ್ನ ಹೇಗೆ ಪ್ರೋತ್ಸಾಹಿಸ್ತೀರಿ? ಬೇರೆ ಶಿಷ್ಯರು ಮೊಟ್ಟ ಮೊದಲನೇದಾಗಿ ಇಷ್ಟು ವರ್ಷ ಕೋವಿಡ್ ಬರೋವರೆಗೆ ಕೆಲವು ಕನ್ಫೆಷನ್ಸ್ ಇದೆ. ಕೋವಿಡ್ ಬರೋವರೆಗೆ ನಾನು ನನಗೆ ಟೈಮ್ ಸಾಲ್ತಾ ಇಲ್ಲ ಅಂತ ಪ್ರಾಕ್ಟೀಸ್ ಮಾಡೋಕ್ಕೆ. ನನಗೆ ಅದಕ್ಕೆ ಶಿಷ್ಯ, ನಾನೇ ಶಿಷ್ಯ ಅಂತ ಯಾವಾಗಲೂ ನನಗೆ ಅದಾದ್ಮೇಲೆ ಅದೆಲ್ಲ ಸರಿ ಇಲ್ಲ, ನಮ್ಮ ನೆಕ್ಸ್ಟ್ ಜನರೇಷನ್ಗೆ ತೊಗೊಂಡೋಗ್ಬೇಕು ಅಂತ ಅನಿಸ್ತಾ ಇದ್ರು ಇದೇ ಪ್ರಬಲವಾಗಿತ್ತು. ನಾನು ಟೈಮ್ ಇದ್ದರೆ ನಾನು ವೈಲಾನ್ ನುಡಿಸೋದು, ಅಥವಾ ಇನ್ನೂ ಒಂದು ಸ್ವಲ್ಪ ಟೈಮ್ ಇದ್ದರೆ ಸಂಗೀತ ಇದ್ದೋ ಕೇಳ್ತಾ ಇರೋದು, ಇಷ್ಟೇ ಮಾಡ್ತಾ ಇದ್ದೆ. ಕೋವಿಡ್ನಿಂದ ಅನೇಕ ತೊಂದರೆಗಳಾದರೂ ಅನೇಕ ಅನುಕೂಲಗಳಾಯಿತು. ಏನಂದರೆ ಟೈಮ್ ಪಾಸ್ ಮಾಡೋದು ಹೇಗೆ. ಆಕಾಶವಾಣಿ ಅವರು ಇನ್ನು 1 ತಿಂಗಳು ಬರಬೇಡಿ ಸರ್, ಯಾರು ಬರೋ ಅವಶ್ಯಕತೆ ಇಲ್ಲ, ನೀವು ಒಂದ್ಸಲ ಬಂದು ಸೈನ್ ಮಾಡಿದ್ರೆ ಸರ್ ಅಂದ್ಬಿಟ್ರು. ಕೋವಿಡ್ ಟೈಮಲ್ಲಿ ಏನ್ ಮಾಡೋದು? ಕೋವಿಡ್ ಅಲ್ಲಿ ಕಾಲ ಕಳೆಯೋದು ಹೇಗೆ, ಏನ್ ಮಾಡ್ಬೇಕು? ಬೆಳಗ್ಗಿನ ಸಂಜೆವರೆಗೂ ನಿಜವಾಗ್ಲೂ ತಲೆ ಕೆಟ್ಟೋಯ್ತು. ಆ ಟೈಮ್ನಲ್ಲಿ ನನ್ನ ಹಳೇ ಇಮೇಲ್ಗಳೆಲ್ಲ ತೆಗೆದೆ. ಎಲ್ಲರೂ ನನಗೆ ಕಾಂಟ್ಯಾಕ್ಟ್ ಮಾಡಿರ್ತಾರಲ್ಲ, ಸರ್ ಐ ವುಡ್ ಲೈಕ್ ಟು ಲರ್ನ್, ನಾನು ನಿಮ್ಮ ಹತ್ರ ಕಲಿಬೇಕಂತ ಆಸೆ, ಸದ್ಯಕ್ಕೆ ನನಗೆ ಬಿಡುವಿಲ್ಲ ಅಂತ ಬರ್ದಿದ್ನಲ್ಲ, ಅದರಲ್ಲಿ ಅನೇಕ ಜನಕ್ಕೆ ರಿಪ್ಲೈ ಮಾಡಿದೆ. ಅದರಲ್ಲಿ 8 ಜನ ನನಗೆ ಶಿಷ್ಯರಾಗಿದ್ದಾರೆ. ಈಗ ಬಹುಶಃ ಇನ್ನು 2 ವರ್ಷದಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಅಂದ್ರೆ ಭಾರತೀಯರೇ ಅಲ್ಲಿ ನೆಲೆಸಿರುವಂಥವ್ರು ನನ್ನ ಶಿಷ್ಯರಾಗಿ ಒಳ್ಳೆ ಹೈ ಕ್ಲಾಸ್ ಆಗಿ ಹೊರ ಹೊಮ್ಮಕ್ಕೆ ಸಾಧ್ಯತೆ ಇದೆ. ಸೊ ನಾನು ಆವಾಗ ಪ್ರತಿ ದಿವಸ 2 ಅವರ್ಸ್ ಅಥವಾ 3 ಅವರ್ಸ್ ಆನ್ಲೈನ್ ಕ್ಲಾಸ್ ಮಾಡೋಕ್ಕೆ ಡಿವೋಟ್ ಮಾಡಿಕೊಂಡು, ಅದರಲ್ಲೊಂದು ಆನಂದ ಇದೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಅಷ್ಟು ಕಲಿಸೋದ್ರಲ್ಲಿ ಆನಂದ ಇದೆ ಅಂತ, ಬಟ್ ಕಲಿಸೋದೇ ಮೈನ್ ಆಗ್ಬಿಟ್ರೆ ನಂದು ತೊಂದರೆ ಆಗುತ್ತೆ. ಬಟ್
ಈಗ ನನ್ನ 2026-27ಗೆ ಇನ್ನೊಂದು 3 ವರ್ಷದಲ್ಲಿ ಅಪ್ಪ ಒಂದು 4-5 ನೀವೆಲ್ಲರೂ ಸಂತೋಷ ಪಡುವಂಥ ಶಿಷ್ಯರು ಹೊರಹೊಮ್ಮುವುದರಲ್ಲಿ ಸಂದೇಹವಿಲ್ಲ. ಅದರಲ್ಲಿ ಒಬ್ಬ ಶಿಷ್ಯ ಈಗಾಗಲೇ ಇಲ್ಲಿದ್ದಾನೆ, ರತ್ನತೇಜ ಅಂತ. ಅವರ ಮಂಜುಗೂ ಶಿಷ್ಯ, ನನಗೂ ಶಿಷ್ಯ. ಅವನ್ನ ಪಾಲಿಶ್ ಮಾಡ್ತಾ ಇದ್ದೀವಿ. ಶಿ ವಿಲ್ ಬಿ ಎ ವೆರಿ ಗುಡ್ ಅಸೆಟ್. ಆ ಥರ ಇನ್ನು ನಮ್ಮ ತಂದೆಯವರ ಪ್ರಮುಖ ಶಿಷ್ಯವರ್ಗಕ್ಕೆ ಸೇರಿದಂತ ಈಗಾಗಲೇ ಅಪಾರವಾದ ಒಂದು ಹೆಸರು ಗಳಿಸಿ ತುಂಬಾ ಮಾಡುತ್ತಿರ್ತಕ್ಕಂಥ ಜ್ಯೋತಿ ಅವರು ಎಲ್ಲ ಇದ್ದಾರೆ. ಅದೇ ನಮ್ಮ ತಂದೆಯವರು ಕೊಟ್ಟ ಬಳುವಳಿ ಏನಂದ್ರೆ ಜಂಬಾನೇ ಇರ್ಕೂಡ್ದು, 0 ಜಂಬ. ಆ ಥರ ಪರಂಪರೆ ನಮ್ದು. ಅವ್ರು ಕೇಳಿದ್ರು ಅಷ್ಟೇ, ಹಂಗೆ ಇರ್ತಾರೆ, ನಾನು ಹೀಗೆ ಇರ್ತೀನಿ. ಹೊಗಳಿದ್ರೆ ನಮ್ಮ ಮೇಲೆ ಏನು ಪರಿಣಾಮ ಆಗೋದೇ ಇಲ್ಲ ನೋಡಿ ಹೆಂಗಿದ್ರು. ನಿಮ್ಮಂತಹ ದೊಡ್ಡ ಕಲಾವಿದರಿಗೆ ಪರ್ಸನಲ್ ಟೈಮ್ ಅನ್ನೋದಾಗ್ಲಿ, ಪರ್ಸನಲ್ ಲೈಫ್ ಅನ್ನೋದಾಗ್ಲಿ ತುಂಬ ಕಡಿಮೆ. ಎಲ್ಲ ಟೈಮ್ ನೀವು ಸಂಗೀತ ಪ್ರಾಕ್ಟೀಸು, ಅದನ್ನು ಕೇಳೋದು ಮತ್ತು ಅದನ್ನು ನುಡಿಸೋದು ಆಡಿಯನ್ಸ್ ಎದುರಿಗೆ, ಅಥವಾ ನಿಮ್ಮ ಸ್ವಂತ ಪ್ರಾಕ್ಟೀಸ್, ಇದರಲ್ಲೇ ಕಳೆದು. ಅದರಲ್ಲಿ ನಿಮ್ಮ ಧರ್ಮಪತ್ನಿ ಹೇಗೆ ಪ್ರತಿಕ್ರಿಯಿಸ್ತಾ ಇದ್ರು? ಅವ್ರ ಪರ್ಸನಲ್ ಟೈಮ್ ನೀವು ಕೊಟ್ಟಿರೋ ತುಂಬ ಕಡಿಮೆ ಆಗಿ ಇರಬಹುದು. ನಿಜವಾಗಲಿ once again credit should go to COVID. ಮೇಡಮ್, ನನಗೆ ನಮ್ಮ ಮನೆಯಲ್ಲಿ ಯಾವ ಮೂಲೆಯಲ್ಲಿ ಏನು ಸಾಮಾನಿದೆ, ಎಲ್ಲಿ ಯಾವ ಗಿಡ ಇದೆ, ಯಾವ ಪಾತ್ರೆಗಳು ಎಲ್ಲಿಟ್ಟಿದ್ದಾರೆ ಅನ್ನೋದು ಗೊತ್ತಾಗಿದ್ದೆ ಕೋವಿಡ್ ಟೈಮಲ್ಲಿ. ಏನು ನಿಜವಾಗ ಸತ್ಯವಾಗಲೂ ಹೇಳ್ತೀನಿ, ಏನು ಗೊತ್ತಿರಲಿಲ್ಲ. ಏನು ಕಾನ್ಸರ್ಟ್ಸ್ ಎಲ್ಲೂ ಇಲ್ಲ. ಇಡೀ ಪ್ರಪಂಚದಲ್ಲೇ ಎಲ್ಲ ಕಾನ್ಸರ್ಟ್ಸು ನಮ್ಗೆಲ್ಲ ಅಮೇರಿಕಾ ಟೂರು ಅಂತ, ಯುರೋಪ್ ಟೂರ್ ಅಂತ ಎಲ್ಲ ಪೋಸ್ಟ್ಪೋನ್ ಹೋಯ್ತು 2 ವರ್ಷ. ಯುರೋಪ್ನಲ್ಲಂತೂ ಅನೇಕ ಆಡಿಟೋರಿಯಂಗಳನ್ನ ಮಾರೇ ಬಿಟ್ರು ಅವರಲ್ಲಿ. ಅದ್ರ ಅಷ್ಟು ದುಸ್ಥಿತಿಯಲ್ಲಿ ಇತ್ತು. ಏನ್ ಮಾಡೋದು, ವೈಲನ್ ಎಷ್ಟು ಅಂತ ನೋಡ್ಸೋದು ಮೇಡಮ್, 6 hours ನೋಡ್ಸ್ಬೋದಾ ದಿವಸಕ್ಕೆ ಅಷ್ಟೇ. ಬೆಳಗ್ಗೆ 1 2 hours, ಮಧ್ಯಾಹ್ನ 2 hours, ಸಂಜೆ 2 hours. ಇನ್ನು ಉಳಿದ ಟೈಮ್ ಏನ್ ಮಾಡೋಣ, ಒಂದಷ್ಟು ಗಾರ್ಡನಿಂಗ್ ಮಾಡೋಣ ಅಂತ ಹೋದೆ. ಏನು ಗೊತ್ತಿಲ್ಲ, ಸರಿಗಮ ಪದನೆಸನ್ನು ಗೊತ್ತಿಲ್ಲ ಅದರಲ್ಲಿ. ಅದು ಏನು ಸರಿ ನೀರು ಹಾಕೋದ್ಬಿಟ್ಟು ಇನ್ನೇನು ಗೊತ್ತಿಲ್ಲ, ಏನಾಗೇನು ಬರುತ್ತೆ ಏನು ಬರಲ್ಲ. ನೀರು ಬಿಟ್ಬಿಟ್ಟು ಏನು ನೆಕ್ಸ್ಟ್ ಡೇ, ಇವತ್ತು ನೀರು ಬಿಟ್ಬಿಟ್ಟು ನೆಕ್ಸ್ಟ್ ಡೇ ಹೂ ಬಂದಿದೆಯಾ ಅಂತ ನೋಡೋದು. ಏನು ಅಷ್ಟು ಬೇಗ ಏನು ಬರುತ್ತೆ, ಏನು ಬರಲ್ಲ. ಬಟ್ ನೀರು ಹಾಕೋದು ಒಂದು ಸಂತೋಷ ಇದೆ. ಹೂಗಳಿಗೆ, ಗಿಡಗಳಿಗೆ ನೀರು ಬಿಡೋದಿಲ್ಲ. ಸೊ ಅದನ್ನ ದಿನಚರಿ ಮಾಡ್ಕೊಂಡೆ. ಅದು ಅರ್ಧ ಗಂಟೆ ಮುಗ್ದೋಯ್ತು. ಇನ್ನೇನು ತೋಚ್ತಾ ಇಲ್ಲ. ಆಮೇಲೆ ಅತ್ಯುತ್ತಮ ಪತಿ ಲೆವೆಲಲ್ಲಿ ಆ ಶ್ರೇಣಿಲಿ ನಾ ಬರೋದೇ ಇಲ್ಲ. ಏನು ಖಂಡಿತ ಬರಲ್ಲ. ಯಾಕಂದ್ರೆ ಏನೋ ಕಾನ್ಸರ್ಟ್ ಹೋಗಿದ್ದು ಬರ್ತೀನಿ ಅಂತ ಅವರು ಬಟ್ಟೆ ಹಾಕಿದ್ಯಾ ಅಂದ್ರೆ ಹಾಕ್ಬಿಟ್ಟು ತಗೊಂಡು ಬಸ್ ಹತ್ಬಿಡೋದು, ಟ್ರೈನ್ ಹತ್ಬಿಡೋದು, ಫ್ಲೈಟ್ ಹತ್ಬಿಡೋದು, ಇಷ್ಟೇ. ಆಗ ಅಡುಗೆ ಮನೆಗೆ ಹೋಗ್ಬಿಟ್ಟು ಏನಾದ್ರು ಕೆಲಸ ಇದೆಯಾ, ಸತ್ಯವಾಗ್ಲೂ ಹೇಳ್ತೀನಿ, ಅಂಡರ್ ಎಸ್ಟಿಮೇಟ್ ಮಾಡ್ಕೊಂಡೇ ಬಂದಿದ್ದೆ. ಅಂದ್ರೆ ಆಸಕ್ತಿ ಇಲ್ಲ ಅಡುಗೆ ಅಂದ್ರೆ ಅದ್ರ ಬಗ್ಗೆ ಕ್ಷುಲ್ಲಕವಾಗಿ ಏನು ಕಾಣ್ತಾ ಇರಲಿಲ್ಲ. ಬಟ್ ಅವರಿಗೆ ಹೆಂಗಸರು ಎಷ್ಟು ಕೆಲಸ ಮಾಡ್ತಾರೆ ಬೆಳಗ್ಗಿಂದ ಸಂಜೆವರೆಗೂ, ಅವ್ರು ಎಷ್ಟು ಡಿವೋಟೆಡ್ ಆಗಿ ಮಾಡ್ತಾರೆ ಅಂತ ನನಗೆ ಗೊತ್ತಾಗಿದ್ದೆ ಆಗ. 88ನೇ ಇಸ್ವಿಯಲ್ಲಿ ಮದುವೆ ಆಗಿದ್ದು. 2019 ಅಷ್ಟು ವರ್ಷ ಬೇಕಾಯ್ತು ನಂಗೆ ಗೊತ್ತಾ. ಇಷ್ಟೊಂದೆಲ್ಲ ಕೆಲಸ ಇದೆಯಾ, ಅಡುಗೆ ಮನೆಗೆ ಹೋದ್ರೆ ಇವಳು ಈಚೆಗೆ ಬರಲ್ಲ. ಅಥವಾ ನಮ್ಮ ತಾಯಿಯವ್ರ ಬಗ್ಗೆನೂ ಅಷ್ಟೇ, ಏನು ಅಲ್ಲಲ್ಲೇ ಇರ್ತಾರಲ್ಲ ಇವರು, ಈಗ ಏನು ಮಾಡ್ತಾ ಇರೋದು ಅಂದರೆ ಎಲ್ಲ ಕೆಲಸ ಮಾಡ್ತಿರ್ತಾರೆ, ನಮ್ಗೆ ಅನಿಸುತ್ತೆ ಅಷ್ಟೇ. ಆಮೇಲೆ ಅದು ತೊಗೊಂಬನ್ನಿ, ಇದು ತೊಗೊಂಬನ್ನಿ, ಅವಳಿಗೇನು ಇಷ್ಟ ಇಲ್ಲ, ನಾನು ಮಾಡ್ಕೋತೀನಿ. ಆದರೂ ನಾನು ಒತ್ತಾಯ ಪೂರ್ವಕವಾಗಿ ಏನಾದ್ರು ಇದ್ರೆ ಹೇಳು, ವೆಜಿಟೇಬಲ್ ತೊಳ್ಕೊಡೋದು ನನ್ನ ಕೈಲಿ ಆಗೋದು. ಯಾಕೆಂದರೆ ನನ್ನ ಕೈ ವೆರಿ ಇಂಪಾರ್ಟೆಂಟು. ಇದಕ್ಕೆ ಹಾನಿ ಆಗುವಂಥದ್ದು ಏನೂ ಕೆಲಸ ನಾನು ಮಾಡೋದು. ಚಾಕು ಮುಟ್ಟಲ್ಲ, ಬಿಸಿ ಮುಟ್ಟಲ್ಲ, ಏನು ಮುಟ್ಟಲ್ಲ. ಅದು ಬಿಟ್ಟು ಬೇರೆ ಏನಾದರೂ ತೊಳ್ಕೊಡೋದು ಅದರದ್ದು. ಆಮೇಲೆ ನನ್ನ ತಟ್ಟೆನ ನಾನು ತೊಳೆದೇ ಇಡಬೇಕು.
ನಾನು ತಗೊಂಡೋಗಿ ಬೇರೆಯವ್ರ ಥರ ಅಲ್ಲಿ ಇಟ್ಬಿಡ್ತಾ ಇರಲಿಲ್ಲ, ತೊಳೆದು ಇಡ್ತಾ ಇದ್ದೆ. ಎಲ್ಲ ಇದರಲ್ಲಿ ಒಂದು ಸಂತೋಷ ಇತ್ತು. ಇವರುಗಳು ನಮ್ಮ ತಾಯಿ ಆಗಲಿ ನನ್ನ ಪತ್ನಿ ಆಗಲಿ ಎಷ್ಟು ಸ್ಯಾಕ್ರಿಫೈಸ್ ಮಾಡಿರ್ತಾರೆ. ನಿದ್ದೆ ಕೆಡಬಾರ್ದು, ಅವರು ಇವ್ರ ಮೂಡ್ ಕೆಡಬಾರ್ದು, ಇವ್ರ ಆರೋಗ್ಯ ಚೆನ್ನಾಗಿರ್ಬೇಕು. ಇಷ್ಟೊಂದು ವಿಷಯಗಳನ್ನ ಗಮನದಲ್ಲಿ ಇಟ್ಕೊಂಡೆ ಬೆಳಗಿನ ಸಂಜೆವರೆಗೂ ಕೆಲಸ ಮಾಡ್ತಾರಲ್ಲ, ಅವರಿಗೆ ಹ್ಯಾಟ್ಸ್ ಆಫ್. ಅದನ್ನ ನಾನು ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇದ್ದೆ, ಅಂದ್ರೆ ಅದ್ರ ಬಗ್ಗೆ ಅಜ್ಞಾನಿಯಾಗಿದ್ದೆ. ಮತ್ತೆ ಅದೇ ಈ ಒಂದು ಸಾಂಕ್ರಾಮಿಕ ಬಂದಾಗ್ಲಿಂದ ಅದು ನನಗೆ ಒಳಗೆ ಹೋಗಿ ಇವರೆಲ್ಲ ಇಷ್ಟು ಕಷ್ಟಪಡ್ತಾರೆ, ಅದಕ್ಕೆ ಥ್ಯಾಂಕ್ಸ್ ಹೇಳಬೇಕು. ಸೊ ನಾನು ಅವರಿಗೆ ಈಗಲೂ ಥ್ಯಾಂಕ್ಸ್ ಹೇಳ್ತೀನಿ. ಎಲ್ಲದರಲ್ಲೂ ಸಹಾಯ ಮಾಡೋಕ್ಕೆ ಈಗಲೂ ಇದು ಮಾಡ್ತೀನಿ. ಸೊ ಸ್ವಲ್ಪ ಮಟ್ಟಿಗೆ ನನಗೆ ಒಂದು ಪ್ರಮೋಷನ್ ನಾನೇ ಕೊಟ್ಕೊಂಡಿದ್ದೀನಿ. ಅದಕ್ಕಾಗಿ ಇವರಿಗೆಲ್ಲ ಸಂತೋಷ, ಇವರಿಗೆಲ್ಲ ಸಹಾಯ ಮಾಡಿ ಅದರಿಂದ ಸಂತೋಷ ಉಂಟಾಗತ್ತಲ್ಲ, ಅದು ನಿಜವಾಗಲೂ ದಿವ್ಯವಾದ ಅನುಭವ. ಅದಕ್ಕಾಗಿ ನಾನು ಎಲ್ಲರಿಗೂ ಪರಮಾತ್ಮನಿಗೆ ಚಿರಋಣಿ. ಇಲ್ಲೇ ಹೋದ್ರೆ ನಾನು ಕೋವಿಡ್ ಬರ್ದೆ, ಮತ್ತೊಮ್ಮೆ ಅದನ್ನ ಪದೇ ಪದೇ ಕೇಳ್ತೀನಿ, ಅಂದ್ರೆ ಅದು ಬರ್ದೇ ಹೋಗಿದ್ರೆ ಹಂಗೆ ಇರ್ತಾ ಇದ್ದೆ. ಇದೇ ಥರ ನನ್ನ ಪಾಡಿಗೆ ನಾನು ಪ್ರೋಗ್ರಾಮ್ ಹೋಗೋದು ಬರೋದು, ಪ್ಯಾಕ್ ಮಾಡಿದ್ಯಾ, ಇಷ್ಟೇ ಮೆಕ್ಯಾನಿಕಲ್ ಆಗ್ತಿದ್ದೆ. ಈಗ ನಾನು ಸಂಪೂರ್ಣ ಒಳ್ಳೆ ನಾಗರಾಜ ಆಗಿದ್ದೆ. ಈಗಿನವರು ಓದಬೇಕು, ಕೆಲಸಕ್ಕೂ ಸೇರಬೇಕು, ಸಂಗೀತಗಾರರು ಆಗಬೇಕು ಅಂತ ಹೊರಟಿದ್ದಾರೆ ಈ ಮಕ್ಕಳುಗಳೆಲ್ಲರೂ. ಇವ್ರಿಗೆ ನೀವು ಏನು ಹೇಳ್ತೀರಿ? ಅವರ ಕೆಪಾಸಿಟಿ ಇದ್ರೆ ಖಂಡಿತವಾಗಲೂ ಮಾಡ್ಬೋದು. ಇದು ಮತ್ತೊಮ್ಮೆ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನನ್ನ ಸಿಗಿಸ್ಬಿಟ್ರಿ. ಯಾಕಂದ್ರೆ ಆ ಕಡೆಗೆ ಹೇಳಿದ್ರೆ ಅವ್ರು ಬೇಜಾರು ಪಟ್ಕೊಳ್ತಾರೆ, ಈ ಕಡೆಗೆ ಹೇಳಿದ್ರೆ ಇವರು ಬೇಜಾರು ಪಟ್ಕೊಳ್ತಾರೆ. ಬಟ್ ಇದ್ದಾರೆ, ಬೇಕಾದಷ್ಟು ಜನ ಇದ್ದಾರೆ. ಎರಡರಲ್ಲೂ ಔನ್ನತ್ಯ ಸಾಧಿಸಿ, ಎರಡರಲ್ಲೂ ಒಂದು ಪರಿಪೂರ್ಣತೆ ಕಡೆಗೆ ಆ ಹೆಜ್ಜೆ ಇಡ್ತಾ ಇರುವಂತ ಬೇಕಾದಷ್ಟು ಚೆನ್ನಾಗಿದ್ದಾರೆ. ಅವರು ಏನೇ ಆದರೂ ಒಂದೇ ಸಬ್ಜೆಕ್ಟ್ ತಗೊಂಡ್ರೆ ಅವ್ರು ಇನ್ನೂ ಚೆನ್ನಾಗಿ ಮಾಡ್ಬೋದು ಅನ್ನೋದ್ರಲ್ಲಿ ಅದು ನಿರ್ವಿವಾದ. ಎರಡು ಸ್ಟ್ರೀಮ್ ಆಗೋದು ಸಾಧ್ಯತೆನೇ ಇಲ್ಲ. ಅವ್ರು ಹೇಳ್ಬೋದು ವಿ ಆರ್ ವೆರಿ ಸಕ್ಸಸ್ಫುಲ್ ಅಂತ. ಅದು ಮಾಡದೆ ನೀವು ಒಂದೇ ಕಡೆ ಕಾನ್ಸಂಟ್ರೇಷನ್ ಕೊಟ್ಟಿದ್ರೆ ಅಮೇಝಿಂಗ್ ಅಚೀವ್ಮೆಂಟ್ ಮಾಡ್ಬೋದು ಅನ್ಸುತ್ತೆ ನನಗೆ. ಇಷ್ಟ ಮೇಲೆ ಯಾವುದೇ ಸಬ್ಜೆಕ್ಟ್ನ ನಾನು ಯಾವುದನ್ನು ಅದನ್ನ ಕೆಳಮಟ್ಟ ಮೇಲ್ಮಟ್ಟ ಅಂತ ಹೇಳಲ್ಲ, ಎಲ್ಲನೂ ಬೇಕು ನಮ್ಮ ದೇಶಕ್ಕೆ. ಆದರೆ ಸಂಗೀತ ಅಥವಾ ಇಟ್ ಕಮ್ಸ್ ಟು ಆರ್ಟ್ ಅದರಲ್ಲಿ ಮುಳುಗೋಗ್ಬೇಕು. ಅದು ಬಿಟ್ಟು ಇನ್ನೇನು ಬೇಡ ಅಂತ ಯಾವನ್ ಅಂತಾನೋ ಅಥವಾ ಯಾರು ಅಂತಾರೋ ಅವರು ಅದ್ಭುತವಾದ ಒಂದು ಇದಕ್ಕೆ ಸಾಧಿಸ್ಬೇಕು. ನೀವು ಮೈಸೂರಿನ ಹೆಸರಿಗೆ ಸೇರಿಸ್ಕೊಂಡು ಮೈಸೂರು ನಾಗರಾಜ್ ಆದ್ರಿ, ಮತ್ತೆ ಮೈಸೂರಲ್ಲಿ ಹುಟ್ಟಿ ಬೆಳೆದು ಇಲ್ಲೇ ಇದ್ದು ಕೆಲವರೆಲ್ಲ ಬೇರೆ ಬೇರೆ ಕಡೆ ಅವಕಾಶಗಳು ಜಾಸ್ತಿ ಸಿಗತ್ತೆ ಅಂತ ಊರು ಬಿಟ್ಟು ಹೋದ ಕಲಾವಿದರೆಲ್ಲ ಇದ್ದಾರೆ. ನೀವು ಇಲ್ಲೇ ಇರೋ ಕಾರಣ ಏನಾದರೂ ವಿಶೇಷವಾದ ಕಾರಣ? ಮ್ಯೂಸಿಕಲಿ ಹೇಳ್ಬೇಕಂದ್ರೆ ಅದು ತುಂಬಾ ಶ್ರುತಿ ಶುದ್ಧವಾದ ಊರು. ನಾನು ಪ್ರಪಂಚದಲ್ಲಿ ಆಲ್ಮೋಸ್ಟ್ ಎಲ್ಲ ದೇಶಗಳಲ್ಲೂ ಮುಖ್ಯವಾದ ದೇಶಗಳಿಗೆಲ್ಲಕ್ಕೂ ಹೋಗಿದ್ದೀನಿ, ಎಲ್ಲಾನು ಚೆನ್ನಾಗಿದೆ. ಬಟ್ ಮೈಸೂರಿಗೆ ಬಂದರೆ ಅದೇನೋ ಒಂದು ಸಂತೋಷ ಆಗುತ್ತೆ ನೋಡಿ. ಈಗ ಸುಮ್ಮನೆ ಮ್ಯೂಸಿಕ್ ಗೊತ್ತಿರೋರಿಗೆ ಅರ್ಥ ಆಗತ್ತೆ, ನಾವು ಸಪ್ತ ಸ್ವರದಲ್ಲಿ ಎಲ್ಲ ಸ್ವರನೂ ನಮ್ಗೆ ಬೇಕಲ್ವಾ. ಆದ್ರೆ ವಾಪಸ್ ಬಂದು ಷಡ್ಜದಲ್ಲಿ ನಿಲ್ತೀವಲ್ಲ, ಆ ಷಡ್ಜನೇ ಮೈಸೂರು. ಮೈಸೂರು ಸಮಾನ ಯಾವುದೂ ಇಲ್ಲ. ಯಾಕಂದ್ರೆ ನನಗೊಂದ್ಸಲ ನ್ಯೂಜಿಲೆಂಡ್ಗೆ ಹೋದೆ, ಫಸ್ಟ್ ಟೈಮು ಭ್ರಮೆ ಬಂದ್ಬಿಡ್ತು. ಪರಮಾತ್ಮ ಅವನಿಗೆ ತುಂಬಾ ಮೂಡಿದ್ದಾಗ, ಅದ್ಭುತವಾದ ಒಂದು ತುಂಬಾ ಸಂತೋಷವಾಗಿದ್ದಾಗ ಕ್ರಿಯೇಟ್ ಮಾಡೋದಂತ ಒಂದು ದೇಶ ನ್ಯೂಜಿಲೆಂಡ್ ಅಂತ. ಆ ನ್ಯೂಜಿಲೆಂಡಲ್ಲಿ ಒಂದು 15 ದಿವಸ ಇದ್ದು ತುಂಬಾ ಸಂತೋಷ ಆಯ್ತು. ಫೋನ್ ಮಾಡಿದೆ ಮೈಸೂರಿಗೆ, ಹೆಂಗಿದೆ ಗೊತ್ತಾ, ಒಂದೊಂದು ಇಂಚು, ಎವ್ರಿ ಇಂಚ್ ಆಫ್ ನ್ಯೂಜಿಲೆಂಡ್ ಇಸ್ ಬ್ಯೂಟಿಫುಲ್ ಅಂತ. ಅಲ್ಲಿಂದ ಮೈಸೂರಿಗೆ ಬಂದ್ಮೇಲೆ
ಅದಕ್ಕಿಂತ 10ರಷ್ಟು ಬ್ಯೂಟಿಫುಲ್ ಮೈಸೂರು ಅಂತ. ನಾನೊಬ್ಬಂದೇ ಅಲ್ಲ, ನ್ಯೂಜಿಲೆಂಡಲ್ಲಿ ಇರುವಂಥ ವಾಸಿಗಳು ಅಂದರೆ ನ್ಯೂಜಿಲೆಂಡ್ನವ್ರು ಬಂದು ಹೇಳಿರುವಂಥ ವಿಷಯನೂ ಸಹ. ಅದಕ್ಕಾಗಿ ನಾವೆಲ್ಲರೂ ಹೆಮ್ಮೆ ಪಡುವಂಥದ್ದು. ಯಾರು ನಾವು ಮೈಸೂರಲ್ಲಿದ್ದೀವಲ್ಲ ಅಂತ ದುಃಖನಾಗಲಿ ವ್ಯಸನ ಏನೂ ಪಡಬೇಕಾಗಿಲ್ಲ. ನಮ್ಮಷ್ಟು ಅದೃಷ್ಟಶಾಲಿಗಳು ಯಾರೂ ಇಲ್ಲ. ಒಂದು ಕೊನೆ ಕ್ವೆಶ್ಚನ್. ಪಿಟೀಲ್ನೊಂದಿಗೆ ನಿಮ್ಮ ನೆಂಟು ಹೇಗೆ? ಅಂದರೆ ಭಾವನಾತ್ಮಕವಾಗಿ. ಭಾರತ ರತ್ನ ಸುಬ್ಬಲಕ್ಷ್ಮಿಯವರು 2 ತಂಬೂರಿಗಳನ್ನ ಇಟ್ಕೊಂಡು, ಒಂದು ಸರಸ್ವತಿ, ಇನ್ನೊಂದು ಲಕ್ಷ್ಮಿ. ಸರಸ್ವತಿನ ಅವ್ರ ಕಚೇರಿ ದಿವಸ ಮೊದಲು ಸರಸ್ವತಿ ಸ್ಟೇಜ್ ಮೇಲೆ ಹೋಗಬೇಕು, ಆಮೇಲೆ ಲಕ್ಷ್ಮಿ ತಂಬೂರಿ ಹೋಗಬೇಕು. ಅದೆರಡೂ ಅಲ್ಲಿ ಸೆಟ್ಲ್ ಆದಮೇಲೆ ಇವರು ಸ್ಟೇಜ್ ಹತ್ತಾ ಇದ್ರು. ಹಾಗೆ ಈ ಭಾರತ ರತ್ನ ಬಿಸ್ಮಿಲ್ಲಾ ಖಾನ್ ಅವರು ತಮ್ಮ ಶಹನಾಯಿನ ಏ ಮೇರಿ ಬೇಗಂ ಅಂತ ಹೇಳ್ತಾ ಇದ್ರು. ಸೊ ನಿಮಗೆ ಪಿಟೀಲು ಏನು? ಒಂದೇ ಒಂದು ಪದ ಹೇಳೋದಾದ್ರೆ ಪಿಟೀಲೇ ನನ್ನ ಜೀವ ಅಷ್ಟೇ. ನಾನು ಇನ್ನೇನು ಪದಗಳನ್ನ ಬೇರೆ ಯಾವುದಕ್ಕೂ ಕಂಪೇರ್ ಮಾಡೋಕ್ಕಾಗಲ್ಲ. ಇಟ್ ಈಸ್ ಅದೇ ನನ್ನ ಆತ್ಮ, ಅದೇ ನನ್ನ ಜೀವ. ಅದಿಲ್ಲದೆ ಹೋದ್ರೆ ನನಗೇನು ಅಸ್ತಿತ್ವ ಇಲ್ಲ. ಸೊ ನನಗೆ ಅದನ್ನು ಯಾವುದಕ್ಕಾದ್ರೂ ಹೋಲಿಸಿ ಆ ಥರ ಏನು ಅವಶ್ಯಕತೆ ಆಗಲ್ಲ. ನನ್ನ ಶರೀರದ ಅಥವಾ ಮನಸ್ಸಿನ ಅವಿಭಾಜ್ಯ ಅಂಗ ವಯಲನ್ನು ಅಥವಾ ಅದರಿಂದ ಉತ್ಪತ್ತಿಯಾಗುವ ಸಂಗೀತ. ಇಷ್ಟರ ಮೇಲೆ ನಾವು ನಮ್ಮ ನೆಕ್ಸ್ಟ್, ಇದಲ್ಲದೆ ನಾನೇ ಸೇರಿಸ್ತಾ ಇದ್ದೀನಿ, ನಮ್ಮ ನೆಕ್ಸ್ಟ್ ಜನರೇಷನ್ ಗಳನ್ನ ಮುಂದಕ್ಕೆ ತರಬೇಕಾಗಿರುವಂಥದ್ದು ನಮ್ಮ ಕರ್ತವ್ಯ. ಅದನ್ನು ನಮ್ಮ ತಂದೆಯವರು ತುಂಬ ಚೆನ್ನಾಗಿ ಮಾಡಿದ್ರು. ಅಂದರೆ ತುಂಬ ಎಫಿಷಿಯೆಂಟ್ ಆಗಿ ಸದಾ ನನ್ನ ಮಕ್ಕಳನ್ನ ಅಥವಾ ಶಿಷ್ಯರನ್ನ ವಾಟ್ ಎವರ್ ಇಟ್ ಈಸ್ ಅವ್ರನ್ನ ಹೇಗೆ ಮುಂದೆ ಅಭಿವೃದ್ಧಿ ತರಬೇಕು, ಮುಂದಕ್ಕೆ ತರಬೇಕು ಅಂತ ಅದನ್ನು ನಾನು ಹಾಗೆ ಮಾಡೋಕ್ಕೆ ಶುರು ಮಾಡಿದ್ದೀನಿ. ಅದು ಪ್ರತಿಯೊಬ್ಬ ತಂದೆ ತಾಯಿಂದರು ಹಾಗೆ ಮಾಡಬೇಕು ಅದರಲ್ಲಿ. ಸೊ ನಮ್ಮ ನೆಕ್ಸ್ಟ್ ಜನರೇಷನ್ನು ಇಲ್ಲಿ ನನ್ನ ಮನೆಯಲ್ಲಿ ನನ್ನ ಕಾರ್ತಿಕ್ ಅವನನ್ನು ಎಲ್ಲರೂ ಹೇಳೋ ಅವರ ಪ್ರಕಾರ, ಜನಗಳ ಪ್ರಕಾರ ನನ್ನದೇ ಪ್ರತಿರೂಪ. ಅಂದರೆ ನುಡ್ಸಾಣಿಕೆ ಆಗಲಿ, ಫಿಂಗರಿಂಗ್ ಟೆಕ್ನಿಕ್ ಆಗಲಿ. ಅದೇ ಥರ ನನ್ನ ಸಹೋದರ ಮಂಜುನಾಥ್ ಅವರು ಅವರ ಮಕ್ಕಳನ್ನ ಸುಮಂತನಾಗಲಿ ಮಳಗನಾಗಲಿ ತಯಾರು ಮಾಡ್ತಾ ಇದ್ದಾರೆ. ಇವರುಗಳನ್ನ ಯಾವುದೇ ಸಮಯದಲ್ಲಿ ಅವರಿಗೆ ಇಂಟ್ರೆಸ್ಟ್ ಕಡಿಮೆ ಆಗಿದೆ, ಅವರಿಗೆ ಉತ್ತೇಜನ ಕೊಟ್ಕೊಂಡೇ ಹೋಗ್ಬೇಕಾಗಿರೋದು ನಮ್ಮ ಎಲ್ಲರ ಕರ್ತವ್ಯ. ಅದೇ ಥರ ನಮ್ಮ ಫ್ರೆಂಡ್ ಸರ್ಕಲ್ ಅಂತೇನಿದೆ, ಆತ್ಮೀಯ ವರ್ಗ, ಅವ್ರನ್ನೂ ಇಟ್ಕೊಂಡಿರ್ಬೇಕು. ಯಾಕಂದರೆ ಒಬ್ಬ ವ್ಯಕ್ತಿ ಬೆಳಿಬೇಕಾದ್ರೆ ಅವನ ಸುತ್ತ ಇರ್ತಕ್ಕಂಥ ಒಂದು ಸ್ನೇಹಿತರ ವರ್ತುಲ ಇದೆಯಲ್ಲ, ಸರ್ಕಲ್, ಅದು ಅದ್ಭುತವಾಗಿರ್ಬೇಕು. ಅದನ್ನ ನನಗೆ ಪರಮಾತ್ಮ ಕರುಣಿಸಿದ್ದ. ನಾನು ಕಲಿಯುವಾಗ ಅದೇ ಥರ ಫ್ಯಾಮಿಲಿಗಳಿತ್ತು. ನನಗೆ ಪ್ರೋತ್ಸಾಹ ಕೊಟ್ಕೊಂಡು ನಮ್ಮ ತಂದೆ ಜೊತೆ ಸದಾ ಬೆನ್ನೆಲುಬಾಗಿದ್ದು ಹಾಗೆ ಮಾಡಿದಂಥದ್ದು. ಹಾಗೆ ಒಂದು ಸ್ನೇಹಿತರ, ಅಭಿಮಾನಿಗಳ, ಹಿತೈಷಿಗಳ ವರ್ತುಲ ಅಥವಾ ಒಂದು ಸರ್ಕಲ್, ಒಂದು ಗುಂಪನ್ನು ನಾವು ಕ್ರಿಯೇಟ್ ಮಾಡಿ ಅವರಿಗೆ ಸದಾ ಉತ್ಸಾಹ ತುಂಬಿರಬೇಕು ಅಂತ ಮಾಡಿಕೊಂಡಿದ್ರೆ ನಮ್ಮ ನೆಕ್ಸ್ಟ್ ಜನರೇಷನ್ ನಮಗಿಂತ ಚೆನ್ನಾಗಿ ಬೆಳೆಸೋಕ್ಕೆ ಆಗುತ್ತೆ. ತುಂಬ ಸಂತೋಷ. ನೀವು ಇಷ್ಟೊತ್ತು ಬಂದು ನಾನು ಏನೇನು ಕ್ವೆಶ್ಚನ್ ಕೇಳಿ ನಿಮಗೆ ಯಾವುದು ಇಕ್ಕಟ್ಟಿಗೆ ಸಿಕ್ಸೋಂಥ ಪ್ರಶ್ನೆಗಳೇನು ಕೇಳಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಸಂತೋಷವಾಯಿತು ನಿಮ್ಮ ಜೊತೆ ಮಾತುಕತೆ ಆಡಿ. ಮುಂಚಿಂದನೂ ಅಭ್ಯಾಸ ಉಂಟು ನಿಮ್ಮದಾದರೆ, ನೀವು ಎಷ್ಟು ಹ್ಯೂಮರಸ್ ಪರ್ಸನ್ ಅನ್ನೋದು ಗೊತ್ತು. ಒಳ್ಳೆ ಹ್ಯೂಮರ್ ಇರೋವಂಥವ್ರು. ಇವತ್ತು ಅದಕ್ಕೊಂದು ಒಳ್ಳೆ ಅವಕಾಶ ಆಯ್ತೇನೋ ಅಂತ ಅಂದ್ಕೊಂಡಿದ್ದೀನಿ. ನಾನು ಇನ್ನೂ ಹೆಚ್ಚೆಚ್ಚು ಆಡಿಯನ್ಸ್ ಬರ್ಬೋದು ಅಂತ ಆಸೆ ಪಟ್ಟಿದ್ದೆ, ಸ್ಟೂಡೆಂಟ್ಸು ಬಂದಿರ್ಬೋದಾಗಿತ್ತು. ಇವತ್ತು ಕೇಳಿದವರೆಲ್ಲ ಖಂಡಿತ ಸಂತೋಷ ಪಟ್ಕೊಂಡಿರ್ತಾರೆ. ತುಂಬ ವಂದನೆಗಳು. ನೀವು ಧನ್ಯವಾದ. ಬಂದು ನಿಮ್ಮ ಟೈಮನ್ನು ನಮಗೆ ಕೊಟ್ಟು, ಮತ್ತೆ ಅವ್ರಿಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ರ ಟೈಮನ್ನು ನಮಗೆ ಕೊಟ್ಟಿದ್ದಾರೆ. ಇಲ್ಲ, ಈ ಮಧ್ಯದಲ್ಲಿ ನಾನು 2-3 ಬಾರಿ ನೀವು ಫೋನ್ ಮಾಡಿದಾಗಲೂ ಅನೇಕ ಬಾರಿ ವಿದೇಶದಲ್ಲಿ ಇರಬೇಕಾದಂತ ಇದುಂಟಾಯ್ತು.
ಹಾಗಾಗಿ ತಕ್ಷಣ ನಾನು ಕಮಿಟ್ ಮಾಡ್ಕೊಳಕ್ ಕಷ್ಟ ಆಗ್ತಾ ಇತ್ತು. ಇದೇ ಸಂದರ್ಭದಲ್ಲಿ ನನ್ನ ಏನಾದ್ರು ಕ್ವೆಶನ್ಸ್ ಇದ್ರೆ ಕೇಳಿ, ಖಂಡಿತ ಕೇಳ್ಬೋದು. ನನ್ಗೆ ಎಷ್ಟಾಗುತ್ತೋ ಅಷ್ಟು ಆ ಲೆವೆಲಲ್ಲಿ ಉತ್ತರ ಕೊಡ್ತೀನಿ. ನಾನು ಯಾರಾದ್ರೂ ಪ್ರಶ್ನೆ ಕೇಳುವಂತಹ ಸ್ಥಿತಿಯಲ್ಲಿ ನೀವು ಯಾರನ್ನೂ ಇಟ್ಟಿಲ್ಲ ಅನ್ಸುತ್ತೆ. ಎಲ್ಲ ಪ್ರಶ್ನೆಗಳು ಕೇಳ್ಬಿಟ್ಟಿದ್ದೇವೆ. ಹಾ, ಕೇಳಿ ಕೇಳಿ. ಶಾಸ್ತ್ರೀಯ ಸಂಗೀತದಲ್ಲಿ ಒಳ್ಳೆ ಎರಡು ತರ ಇದೆ ಅಂತ ನನಗೆ ಅನುಭವಿಸಿದೆ. ನಾನು ನೂರಾರು ಕೇಳಿ, ಒಂದು ಅಕಾಡೆಮಿಕ್ ಆಗಿ ಎಕ್ಸಲೆನ್ಸ್ ಸ್ವರ ನಾನು ಹೋಗ್ತಿರೋ ದಾರಿಯಲ್ಲಿ ಒಬ್ಬ ರಿಸರ್ಚ್ ಕಾಲದ ತರ ನನ್ನ ಎಳ್ಕೊಂಡು ಹೋಗ್ತಾರೆ. ಬೇರೆನೇ ತರ ನಿಮ್ಗೆ ಅವ್ರು ನಿಜಾನ ಹೇಳ್ತಾರೆ? 100% ನಿಜ. ಅಕಾಡೆಮಿಕ್ ಆಗಿ ಶುದ್ಧತೆ, ರಾಗ ಶುದ್ಧತೆ, ಸ್ವರಗಳು ಎಲ್ಲ ಮೇಡಮ್ ಎಲ್ಲ ಕಸರತ್ತಿನ ತರ ಅಲ್ಲ, ಎಲ್ಲ ಶುದ್ಧತೆ ಇದೆ. ಈ ಕಸರತ್ತು ಅನ್ನೋದು ಕೆಲವರಿಗೆ ಬೇಕು, ನಾವು ಯಾವುದನ್ನು ಬಿಡೋಕ್ಕಾಗಲ್ಲ. ಇದು ಕಸರತ್ತು ಅನ್ನೋದು ಒಗ್ಗರಣೆ ಇದ್ದಂಗೆ. ಒಗ್ಗರಣೆ ಹಾಕದೆ ಹೋದ್ರೆ ಏನೋ ಕಳ್ಕೊಂಡಾಗ ಅನ್ಸುತ್ತಲ್ಲ, ಅದೇ ಥರ. ಬಟ್ ಒಗ್ಗರಣೆ ಇಷ್ಟೊಂದು ಒಗ್ಗರಣೆ ಹಾಕಿದ್ರೆ ಆಗಲ್ಲ, ಕೆಟ್ಟೋಗ್ಬಿಡುತ್ತೆ ಅಡುಗೆ. ಬಟ್ ನಾವು ಆನಂದ ಪಡ್ಬೇಕು ಫಸ್ಟ್. ಕಲಾವಿದ ಆನಂದ ಪಟ್ಟರೆ ಮಾತ್ರನೇ ಅದನ್ನು ಅವನು ಶ್ರೋತೃಗೆ ತಲುಪ್ಸೋಕ್ಕಾಗತ್ತೆ. ನಾನು ಆನಂದ ಪಡೆದೇನೆ ನಿಮ್ಗೆ ಆನಂದ ಪಡಿಸೋಕ್ಕೆ ಸಾಧ್ಯನೇ ಇಲ್ಲ. ರಾಗದ ಜೀವಾಳವನ್ನು ಒಳಸುಳಿಗಳನ್ನೆಲ್ಲ ಹಿಡಿದು ಅದೇ ನಮ್ಮ ಕರ್ಕೊಂಡು ಹೋಗ್ತಾರೆ. ಅವ್ರ ಜೊತೆ ರಿಸರ್ಚ್ ಮಾಡ್ಬೇಕು. ಒಂದೇ ಒಂದು ಪದದಲ್ಲಿ ಹೇಳ್ಬೇಕಂದ್ರೆ ಒಂದೇ ಒಂದು ಡೆಸ್ಟಿನೇಷನ್ ಇರಬೇಕು ಮೇಡಮ್. ಅದೇನಂದ್ರೆ ಆನಂದ. ಇನ್ನು ಯಾವುದೇ ಡೆಸ್ಟಿನೇಷನ್ ಇಲ್ಲ. ಆ ಆನಂದಕ್ಕೆ ಅದನ್ನ ಡೆಸ್ಟಿನೇಷನ್ ಆಗಿ ಇಟ್ಕೊಂಡು ಹೋದರೆ ಯಾವುದೇ ಕಾಯಿಲೆನೂ ಬರೋಕ್ಕೆ ಸಾಧ್ಯ ಇಲ್ಲ. ಯಾವುದೇ ಮನಸ್ಸಿಗೂ ಶಾರೀರಿಕವಾಗಿ ಆಗಲಿ ಮಾನಸಿಕವಾಗಿ ಆಗಲಿ ಏನೂ ತೊಂದರೆನೇ ಆಗಲ್ಲ. ಮನುಷ್ಯ 100 ವರ್ಷ ಬದುಕಬಹುದು ಅನ್ಸುತ್ತೆ. ಬಟ್ ಅದನ್ನು ಸಾಧಿಸ್ಬೇಕು. ಶುದ್ಧತೆ ಮನಸ್ಸಿನಿಂದಂದ್ರೆ ಅದು ನಮ್ಮ ಕಾರ್ಯಕ್ರಮದಲ್ಲಿನ ಅಂದರೆ ರೆಂಡರಿಂಗ್ ಅಂತ ಏನು ಹೇಳ್ತೀವಿ, ಅದರಲ್ಲಿನ ಶುದ್ಧತೆ. ಒಟ್ಟಲ್ಲಿ ನಾವು ಆನಂದವನ್ನು ಅನುಭವಿಸದೆ ಹೋದರೆ ನಿಮಗೆ ಏನು ಆನಂದ ಆಗೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕಾಗಿ ಪ್ರತಿಯೊಬ್ಬರು ಆನಂದವನ್ನು ಡೆಸ್ಟಿನೇಷನ್ ಆಗಿ ಇಟ್ಕೊಂಡು ಹೋದರೆ ಅವರವರ ವಿಭಾಗದಲ್ಲಿ ಸಂಗೀತ ಅದ್ಭುತವಾದ ಲೆವೆಲ್ಗೆ ತಲುಪ. ಇನ್ನೊಂದು ಹೇಳಲೇಬೇಕು ಮೇಡಮ್, ಸುಮಾರು 35 ವರ್ಷದಿಂದ ನೋಡಿರ್ಬೋದು. ನಾನು ಯಾವ ದೊಡ್ಡ ಇದು ಅಲ್ಲ, ಅವ್ರು ಎಷ್ಟೂ ಅಲ್ಲ. ಆದ್ರೆ ಅವ್ರು ಎಷ್ಟು ಆತ್ಮೀಯವಾಗಿ ಸತ್ಯವಾಗಿ ಹೇಳ್ತಾ ಇದ್ದೀನಿ. ನಾನು ಅವ್ರು ಮೆಚ್ಚೋದು ಹೇಳ್ತಾರೆ. ಎಷ್ಟು ಆತ್ಮೀಯವಾಗಿ ನಿಮ್ಮನ್ನ ಗ್ರೀಟ್ ಮಾಡ್ತಾರೆ ಅಂದ್ರೆ ಸೂಪಿಕ್ ಅಂತ ದೊಡ್ಡ ಕಲಾವಿದರು. ಅವ್ರು ಎಷ್ಟು ದೊಡ್ಡ ಕಲಾವಿದರಾದರೂ ಆ ಸ್ನೇಹಪರತೆ, ಸಿಂಪಲ್ ಆಗಿರೋದು, ಅದನ್ನೆಲ್ಲ ಹಾಗೇ ಉಳಿಸ್ಕೊಂಡು ಬಂದಿದ್ದಾರೆ. ಅದು ಅವರ ದೊಡ್ಡತನ, ಅವ್ರಿಗೆ ಗೊತ್ತಿಲ್ಲದೆ ಇರೋ ದೊಡ್ಡತನ. ನಾನು ಕೇಳ್ಬೋದು, ಕೇಳಿ. ಇದು ಸಿಬ್ಲಿಂಗ್ಸ್ ಪರ್ಫಾರ್ಮ್ ಮಾಡ್ತಾರಲ್ಲ ಸ್ಟೇಜ್ ಮೇಲೆ, ಸಿಸ್ಟರ್ಸ್ ಬ್ರದರ್ಸ್, ತುಂಬಾ ಆಪ್ಯವಾಗಿರುತ್ತೆ. ಸೊ ನಿಮ್ಮಿಬ್ಬರದ್ದು ರಿಲೇಶನ್ಶಿಪ್ ಹೇಗೆ ಬೆಳ್ಕೊಂಡು ಬಂತು? ಕಚೇರಿಗಳಲ್ಲಿ ನಿಮ್ಮ ಪಾತ್ರತ್ವ ಹೇಗೆ ನಾನು ಆಕ್ಚುಲಾಗಿ ಕೆಲವು ಕಷ್ಟವಾದ ಅಂದ್ರೆ ನಾನು ಥಿಂಕ್ ಮಾಡದಿರೋ ಪ್ರಶ್ನೆಗಳಿದು. ಆದ್ರಿಂದ ಮೈಸೂರು ಮಂಜುನಾಥ್, ಮೈಸೂರು ನಾಗರಾಜ್ ಅಂತ ಒಟ್ಟಿಗೆ ಬಾಯಿ ಗೊತ್ತಿದೆ. ಏನಂದ್ರೆ ನನಗಿಂತ ಮಂಜುನಾಥ್ 9 ವರ್ಷ ಚಿಕ್ಕವರು, 10 ವರ್ಷ. ಮಂಜುನಾಥ್ನ ನಾನು ಎತ್ಕೊಂಡು ಆಡಿಸಿದ್ದೀನಿ, ಅದು ಸಪ್ರೇಟ್ ವಿಷಯ. ನಮ್ಮಿಬ್ಬರ ಬಿಕಾಸ್ ಆಫ್ ಸಿಬ್ಲಿಂಗ್ಸೇ ಇರ್ಬೋದು. ಈಗ ಹೇಗೆ ಅವಳಿ ಜವಳಿ ನಲ್ಲಿ ಅವ್ರಿಗೇನಾದ್ರು ತೊಂದರೆ ಆದರೆ ಇವ್ರಿಗೂ ಆಗುತ್ತೆ, ಅವ್ರಿಗೇನಾದ್ರು ಅನುಕೂಲ ಆಗುತ್ತೆ ಅಂತ ಏನೋ ಹೇಳ್ತಾರಲ್ಲ, ಅದೇ ಥರ ನಮ್ಮಿಬ್ಬರ ಬ್ರೈನು ಸಿಂಕ್ ಆಗೋಗಿರುತ್ತೆ. ಅದು ನಿಜವಾದ ವಿಷಯ. ಕಾರ್ಯಕ್ರಮದಲ್ಲಿ ಸ್ಟೇಜ್ ಮೇಲೆ ಕೂತಿರುವಾಗ ನನ್ನ ಮನಸ್ಸಿನಲ್ಲಿ ಏನು ಓಡ್ತಾ ಇರುತ್ತೆ, ಥಾಟ್ಸು, ಹೊಸದು ಫ್ರೆಶ್ ಥಾಟ್ಸ್, ಅದು ಆ ಮಂಜುನಾಥ್ಗೂ ಅವ್ರ ತಲೆಯಲ್ಲೂ ಓಡ್ತಾ ಇರುತ್ತೆ, ಸಿಂಕ್ ಆಗೋಗಿರುತ್ತೆ. ಸೊ ಒಂದೇ ಬ್ರೈನ್ ಆಗಿರ್ತೀವಿ ನಾವು, ಒಂದೇ ಬ್ರೈನು 2 ವೈಲನ್ನು. ನಮ್ಮಿಬ್ಬರದ್ದು ಇಂಡಿವಿಜುವಲ್ ಬಂದಾಗ ನಮ್ಮ ಫಿಂಗರಿಂಗ್ ಟೆಕ್ನಿಕ್ಕಿಂದ ಡಿಫ್ರೆಂಟಾಗಿ ಕೇಳುತ್ತೆ. ಬಿಟ್ಟರೆ ನಮ್ಮ ಇಬ್ಬರು ಬ್ರೈನು ಸಿಂಕ್ ಆಗೋಗಿರುತ್ತೆ. ಅದು ಹೇಗೆ ಸಾಧ್ಯ ಆಯಿತು ಅಂತ ನನಗೆ ಗೊತ್ತಿಲ್ಲ. ಅದು ಇಟ್ ಈಸ್ ಒನ್ಸ್ ಅಗೈನ್ ಥ್ಯಾಂಕ್ಸ್ ಟು ಭಗವಾನ್
They apply to many siblings and ಮೆನಿ ಸಿಬ್ಲಿಂಗ್ಸ್ ಡೆಫಿನೆಟ್ಲಿ. ಅದು families. ಮತ್ತೆ ಒಂದೇ ಒಂದು ವಿಷಯ ಹೇಳಬೇಕು. ಹೇಳಿ ಹೇಳಿ. ನನಗೆ ಡೇಟ್ ಹೇಳ್ಬಿಡ್ತಾ ಇದ್ದೆ ಅಂತ ಒಂದು ಮೊದಲಿತ್ತು ಹಾ ಅಂತ ಹೇಳಿದ್ನಲ್ಲ, ಹೌದು ಹೌದು. ಅದು ಹೊರಟೋಯ್ತು. ಆಮೇಲೆ ಹಾ. ಹೆಂಗ್ ಹೊರಟೋಯ್ತು ಈಗ ಹೇಳಲ್ವಾ ಅಂತ ಅನೇಕ ಜನ ಸಂಗೀತ ಇಂಟ್ರೆಸ್ಟ್ ಇಲ್ದವರು ನಮ್ಮ ತಂದೆ ಸ್ನೇಹಿತರು, ನಿಮ್ಮ ಹುಡುಗ ಡೇಟು ಹೇಳ್ತಾನೆ ಈಗಲೇ ಅಂದ್ರೆ, ಇಲ್ಲ ಈಗ ನಿಲ್ಲಿಸ್ಬಿಟ್ಟ ಅಂತ. ಅಯ್ಯೋ ಪಾಪ. ಸರಿ, ಬಟ್ ಅದಕ್ಕಿಂತ ಮಿಗಿಲಾದ ಎಫಿಷಿಯನ್ಸಿ ನನಗೆ ಮ್ಯೂಸಿಕಲ್ ಇದೆ. ಈಗ ಯಾವುದೋ ಒಂದು ಮ್ಯಾಥಮೆಟಿಕಲ್ ತಗೊಂಡ್ರೆ ಇದು ಎಷ್ಟು ಆವರ್ತ ಆದ್ಮೇಲೆ ಮುಗಿಯುತ್ತೆ ಅಂತ ಗೊತ್ತು. ಹಾ ಅದೇ ಥರ ಮಾಡ್ತಾ ಮಾಡ್ತಾ ಡೀಪಾಗಿ ಹೋಗ್ತಾ ಹೋಗ್ತಾ ಮೈಂಡ್ ರೀಡಿಂಗ್ ಬಂದ್ಬಿಡ್ತು ಒಂದಷ್ಟು ದಿವಸ. ಹ್ಮ್ ಅಂದ್ರೆ ನನಗೂ ಗೊತ್ತಿಲ್ಲ ಹೇಗೆ ಬಂತು ಅಂತ. ನಿಮ್ ಕಣ್ಣು ನೋಡ್ಬಿಟ್ರೆ ನೀವ್ ಏನ್ ಹೇಳ್ತಾ ಇದ್ದೀರಿ, ಏನ್ ಹೇಳ್ಬೇಕು ಅಂತ ಇದ್ದೀರಿ ಅಂತ. ಇದೀರಾ ಅನ್ನೋದು. ಇದು ಒಂದೇ ಒಂದು ಉದಾಹರಣೆ ಹೇಳ್ಬಿಡ್ತೀನಿ. ಚೌಡಯ್ಯ ಮೆಮೋರಿಯಲ್ ಹಾಲಲ್ಲಿ ಬಾಲಮುರಳಿ ಕೃಷ್ಣ ಅವ್ರ ಜೊತೆ ನುಡಿಸ್ತಾ ಇದ್ದೆ. ಒಂದು ಉದಾಹರಣೆ, ಇದ್ರಲ್ಲಿ ಬೇಕಾದಷ್ಟಿದೆ, ನನ್ನ ಲೈಫಲ್ಲಿ ಬೇಕಾದಷ್ಟು ನಡೆದಿದೆ, ಬಟ್ ಇದು ಒಂದು ಉದಾಹರಣೆ ಕೊಡ್ತೀನಿ. ಏನ್ ಹಾಡ್ಬೇಕು ಅಂತ ಅವ್ರು ಥಿಂಕ್ ಮಾಡ್ತಾ ಇದ್ದಾರೆ. ಎಷ್ಟಂದ್ರೆ ಅವ್ರಿಗೆ ಒಂದು 5 seconds ಸಾಕಷ್ಟೇ, ನೀವು ನೆಕ್ಸ್ಟ್ ಏನ್ ಆಡ್ಬೇಕಂತ. ಅವ್ರು ಆಗ್ತಾನೆ ಇದೆ ಸರಸಾಂಗಿ ಹಾಡಿ ಮುಗಿಸಿದ್ದಾರೆ. ಹಾ ಹಿಂಗ್ ತಿರುಗಿದ್ರು ನನ್ನ ಹತ್ರ. ಹಾ ಅವರು ಒನ್ ಆಫ್ ದಿ ಗ್ರೇಟೆಸ್ಟ್ ಅಲ್ವಾ ಅದು. ಅವರು ಏನು ಅಂತ ನನಗೆ ಪ್ರಶ್ನೆ ಕೇಳಿದ್ರು ಕಣ್ಣಲ್ಲಿ, ಏನ್ ಹಾಡ್ಬೋದು ಅಂತ ಪ್ರಶ್ನೆ ಇತ್ತು ಅದರಲ್ಲಿ. ಇದಿಷ್ಟಕ್ಕೂ 3 ಸೆಕೆಂಡ್ ಆಗಿರೋದು. ಸರ್ ಹಿಂದೋಳ ಆಡ್ಬೇಕು ಅನಿಸ್ತಾ ಇದೆಯಾ ಅಂತ ಬೆವಚ್ಕೊಂಡ್ಬಿಟ್ರು. ಆಮೇಲೆ ಕಾನ್ಸರ್ಟ್ ಆಯ್ತು, ಅದ್ಭುತವಾಗಿ ಹಾಡಿದ್ರು, ಎಲ್ಲ ಮನಮೋಹಕವಾಗಿತ್ತು. ಚೌಡಯ್ಯ ಮೆಮೋರಿಯಲ್ ಹಾಲೇ ಒಂದು ತಮಿಳಲ್ಲಿ ಹಿಂಗವ, ನಾನು ಹಿಂದೋಳ ಅನ್ಕೋತಾ ಇದ್ದೀನಿ ಅಂತ ಹೆಂಗ್ ಗೊತ್ತಾಯ್ತು ಅನ್ನಿಸ್ತು ಹಂಗೆ ಅಂತ ಹೇಳಿದೆ. ನೀನ್ ನನ್ನ ಹತ್ರನೂ ಬರ್ಬೇಡ, ಆ ಕಡೆ ಇರು. ಈ ತರ ನನ್ನ ಲೈಫಲ್ಲಿ ಒಂದು 300-400 ನಡೆದಿದೆ. ಅದ್ರಲ್ಲಿ ಒಂದೇ ಒಂದು ಹೇಳ್ಬೇಕು ಅನ್ನಿಸ್ತು. ಇದಿಷ್ಟು ಮತ್ತೊಮ್ಮೆ ನನ್ನ ಕೆಪಾಸಿಟಿ ಅಂತ ಹೇಳಲಾರೆ. ಒಂದು ಡಿವೈನ್ ಪವರ್ ಇದೆ, ಅದಿದ್ರೆ ನೀವು ಏನ್ ಬೇಕಾದ್ರೂ ಸಾಧಿಸ್ಬೋದು. ಸ್ವಲ್ಪ ಶ್ರದ್ಧೆ, ಸ್ವಲ್ಪ ಡೆಡಿಕೇಶನ್, ಇದನ್ನು ಸೇರಿಸಿದ್ರೆ ಸಾಕು. ಇಲ್ಲಿ ನಾನು ಸ್ವಭಾವತಃ ವಾಚಾಳಿಯೋ ವಾಗ್ಮಿಯೋ ಏನೂ ಅಲ್ಲ. ಅದರಿಂದಾಗಿ ಹಂಸ ಕ್ಷೀರ ನ್ಯಾಯ ಅಂತ ಏನೋ ಇದೆಯಲ್ಲ, ಅದು ಥರ ಎಷ್ಟು ಬೇಕೋ ಅದನ್ನು ತಾವೆಲ್ಲ ತಗೊಂಡು ಬೇಡದವ್ರದ್ದು ಬಿಟ್ಬಿಡಿ. ಬಟ್ ತಾಳ್ಮೆಯಿಂದ ಕೇಳೋದಕ್ಕೆ, ಆಯೋಜಿಸೋದಕ್ಕೆ ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನಮ್ಮ ಗುರುಪತ್ನಿಯವರು, ಆ್ಯಕ್ಚುಲಿ ಸಿಂಧೂಳಿ ಅನಂತಮೂರ್ತಿಯವರು ನನಗೆ ಡ್ರಾಮಾದಲ್ಲಿ ಅವರು ನಮ್ಮ ಪ್ರೊಫೆಸರ್ ಆಗಿದ್ದರು. ಅವರು ಶ್ರೀಮತಿ ಅವರಿಗೂ ನನ್ನ ವಿನಯಪೂರ್ವಕ ಸಾಷ್ಟಾಂಗ ಪ್ರಣಾಮಗಳು ಹೇಳ್ತೀನಿ. ಅವ್ರು ಬಂದು ಇವೆಲ್ಲ ಕೂತ್ಕೊಂಡಿದ್ದು ನನಗೆ ತುಂಬ ಖುಷಿಯಾಯಿತು. ಧನ್ಯವಾದಗಳು ಮೇಡಮ್. ಆಯಿತು. ಶ್ರೀಮತಿಯವರು ನಾಗರಾಜ್ ಅವ್ರನ್ನ ಗೌರವಿಸ್ತಾ ಇದ್ದಾರೆ. ಅದಕ್ಕಾಗಿ ನಮ್ಮ ಪರವಾಗಿ ಅವ್ರಿಗೆ ನನ್ನ ಸುಯೋಗ ನಾನು ಆಕಾಶವಾಣಿ ಸೇರಿದ ಹೊಸದರಲ್ಲಿ ಅವ್ರ ಆಕಾಶವಾಣಿಲಿ ಸೀನಿಯರ್ ಇದಕ್ಕೆ ಬರ್ತಾ ಇದ್ರು, ನಾಟಕಕ್ಕೆ ಬರೋರು. ಆಗ್ಲಿಂದ ಮೇಡಮ್ ಪರಿಚಯ. ಒಂದೇ ತರ ಗ್ರೀಟ್ ಮಾಡಿದ್ದೀರಾ ನೀವು ನನ್ನ. ತಿರ್ಕೊಳ್ಳಿ, ಅವ್ರು ಫೋಟೋ ತೆಗಿತಾ ಇದ್ದಾರೆ. ಇನ್ನೊಂದು ಬನ್ನಿ ಪ್ಲೀಸ್.